ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನೌಮಿನ್ಯಾಯಸುಧಾದಿಕೃಜ್ಜಯಮುನಿನ್ ಶ್ರೀಪಾದರಾಸನ್ಮನಿಂ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹಿರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರುಂ ವೈದಗ್ಧ್ಯವಾರಂ ನಿಧಿ ಶ್ರೀ ಸತ್ಯೋರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಜಚಂದಿರಂ ದುರ್ಮತಧ್ವಾಂತಮಾರ್ಥಂಡಂ ಸತ್ಯಧ್ಯಾನ ಮುನಿಂ ಭಜೆ. ಸತ್ಯನಾಥ ಸಮಾರಂಭಂ ಸತ್ಯನಾಥಾದಿ ಮಧ್ಯಕಾನ್ ಸರ್ವಜ್ಞಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಎಲ್ಲರಿಗೂ ಈ ಶುಭ ಸಾಯಂಕಾಲದ ನಮಸ್ಕಾರಗಳನ್ನು ಸಲ್ಲಿಸ್ತಾ, ನಮ್ಮ ರಾಮಾಯಣದ ಉಪನ್ಯಾಸ ಮಾಲಿಕೆಯ ವಿಶೇಷವಾಗಿ ಈಗಾಗಲೇ ಅನೇಕ ವಿಷಯಗಳ ಕುರಿತು ಉಪನ್ಯಾಸ ಮಾಲಿಕೆ ನಡೆದಿರ್ತಕ್ಕಂಥದ್ದು. ಅನೇಕ ವಿಷಯಗಳ ಕುರಿತು ಅನೇಕ ವಿದ್ವಾಂಸರು ತಮ್ಮಲ್ಲಿರ್ತಕ್ಕಂತಹ ವಿಚಾರಗಳನ್ನು ನಮ್ಮ ಮುಂದೆ ನಿರೂಪಣೆಯನ್ನು ಮಾಡಿದ್ದಾರೆ. ರಾಮಾಯಣದ ಪಾತ್ರಗಳ ಕುರಿತು ವಿಶೇಷವಾಗಿರ್ತಕ್ಕಂತಹ ಚಿಂತನೆಗಳು ನಡೆದಿದೆ. ಅದರ ಜೊತೆಯಲ್ಲಿ ಇಂಟ್ರೊಡಕ್ಷನ್ ಟು ರಾಮಾಯಣ, ರಾಮಾಯಣದ ಮಹತ್ವ, ರಾಮಾಯಣದ ಪ್ರಸ್ತುತತೆ, ರಾಮಾಯಣದ ವೈಶಿಷ್ಟ್ಯ ಮತ್ತು ರಾಮಾಯಣದ ಕುರಿತು ಅನೇಕ ವಿಷಯಗಳನ್ನು ಸಹಿತ ಈಗಾಗಲೇ ತರಗತಿಗಳಲ್ಲೂ ಸಹಿತ ತಿಳಿದುಕೊಂಡಿದ್ದೇವೆ. ಅನೇಕ ವಿದ್ವಾಂಸರ ಮುಖದಿಂದ ಅವುಗಳ ಉಪದೇಶವನ್ನು ಸಹಿತ ನಾವು ತಿಳಿದುಕೊಂಡಿದ್ದೇವೆ. ಪ್ರಸ್ತುತ ಈ ವಾರಿನ ವಿಶಿಷ್ಟವಾಗಿರತಕ್ಕಂತಹ ಉಪನ್ಯಾಸ ರಾಮೋ ವಿಗ್ರಹವಾನ್ ಧರ್ಮ ಎಂಬತಕ್ಕಂತಹ ವಿಶಿಷ್ಟ ರಾಮ, ಅದು ಹೇಗೆ ಅವನಲ್ಲಿ ಧರ್ಮ, ಅವನಲ್ಲಿ ಆಚರಣೆ, ಸದಾಚಾರ, ಅವನಲ್ಲಿರತಕ್ಕಂತಹ ವೈಶಿಷ್ಟ್ಯ, ಈ ಎಲ್ಲ ವಿಷಯದ ಕುರಿತು ಇವತ್ತು ನಮ್ಮ ವಿಶಿಷ್ಟವಾಗಿರ್ತಕ್ಕಂತಹ ವಿಷಯವನ್ನು ನಿರೂಪಣೆ ಮಾಡುವುದಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯದ ಹಿರಿಯ ಯೋಜನಾ ಸಹಾಯಕರು ಡಾಕ್ಟರ್ ಗಿರೀಶ್ ಭಟ್ ಅವರು ಸಹಿತ ಇಲ್ಲಿ ಆಗಮಿಸಿದ್ದಾರೆ. ಗಿರೀಶ್ ಭಟ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ, ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಅಲ್ಲಿ MA ಪದವಿಯನ್ನ ಮುಗಿಸಿ, ಅಲ್ಲೇ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲೇ ಸಂಸ್ಕೃತ ವಿಭಾಗದಲ್ಲಿ MA ಪದವಿಯನ್ನ ಮಾಡಿ, ಅವರು ವಿಶೇಷವಾಗಿ ಅಲ್ಲಿ PhD ಪದವಿಯನ್ನು ಸಹಿತ ಪಡೆದುಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಪ್ರಾಚೀನ ಹಸ್ತಪ್ರತಿಗಳ ಸಂಶೋಧನೆ ಕುರಿತು ಅಧ್ಯಯನವನ್ನು ಮಾಡಿರ್ತಕ್ಕಂಥವರು. ಅದಲ್ಲದೆ ಅನೇಕ ಸಂಶೋಧನಾ ಪತ್ರಗಳನ್ನು ಮತ್ತು ಸಂಶೋಧನಾ ಗ್ರಂಥಗಳನ್ನು ರಚನೆ ಮಾಡಿರ್ತಕ್ಕಂಥವರು. ಮತ್ತು ಅದರ ಜೊತೆಯಲ್ಲಿ ಉತ್ತಮವಾಗಿರ್ತಕ್ಕಂತಹ ಸಂಶೋಧಕರು. ಹಿತವಾಗಿ, ಮಿತವಾಗಿ, ಅತ್ಯಂತ ವಿಶಿಷ್ಟವಾಗಿ ಮಾತನಾಡತಕ್ಕಂತಹ ಒಂದು ವಾಗ್ಮಿತ ಅವರಲ್ಲಿ ಇದೆ. ಅದಲ್ಲದೆ ಅಲಂಕಾರ ಶಾಸ್ತ್ರ ಮತ್ತು ಭಾಷಾಶಾಸ್ತ್ರ, ಹೀಗೆ ಅನೇಕ ಶಾಸ್ತ್ರಗಳಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ಪರಿಣಿತಿಯನ್ನು ಪಡೆದುಕೊಂಡಿರ್ತಕ್ಕಂಥವರು ಡಾಕ್ಟರ್ ಗಿರೀಶ್ ಭಟ್ ಅವರು. ಅವರು ಯೋಜನಾ ಸಹಾಯಕರಾಗಿ ಮತ್ತು ನಮ್ಮಲ್ಲಿರ್ತಕ್ಕಂತಹ ಎಲ್ಲ PhD ಸಂಶೋಧಕರಿಗೆ ವಿಶಿಷ್ಟವಾಗಿರ್ತಕ್ಕಂತಹ ಅವರ ತಾಂತ್ರಿಕವಾಗಿರ್ತಕ್ಕಂತಹ ಸಹಾಯವನ್ನು ಮಾಡ್ತಕ್ಕಂತಹ, ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂತಹ ಕಾರ್ಯದಲ್ಲಿ ತೊಡಗಿದ್ದು ಒಂದು. ಅದರ ಜೊತೆಯಲ್ಲಿ ಸಂಧ್ಯಾ ಮಹಾವಿದ್ಯಾಲಯದಲ್ಲಿ ಅವರು ವಿಶೇಷವಾಗಿ ಅಧ್ಯಾಪಕರಾಗಿಯೂ ಸಹಿತ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈಗಾಗಲೇ ಅನೇಕ ಇದಕ್ಕೆ ಸಂಬಂಧಪಟ್ಟಂತೆ ರಾಮಾಯಣ, ಮಹಾಭಾರತ ಮತ್ತು ಅನೇಕ ಗ್ರಂಥಗಳಿಗೆ ಸಂಬಂಧಪಟ್ಟಂತೆ ಅವರು ಅನೇಕ ಉಪನ್ಯಾಸಗಳನ್ನು ಸಹಿತ ನೀಡಿದ್ದಾರೆ ಡಾಕ್ಟರ್ ಗಿರೀಶ್ ಭಟ್ ಅವರು. ಇವತ್ತು ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ವಿಭಾಗದ ಪರವಾಗಿ, ಮತ್ತು ನನ್ನ ವೈಯಕ್ತಿಕವಾಗಿ ಅವರನ್ನ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಗಿರೀಶ್ ಭಟ್ ಅವರಿಗೆ ನಮಸ್ಕಾರ, ಅಭಿನಂದನೆಗಳೊಂದಿಗೆ ಅವರಿಗೆ ಸ್ವಾಗತ. ಈಗಾಗಲೇ ಹೇಳಿದಂತೆ ಮಾನ್ಯ ಕುಲಪತಿಗಳು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅವರು ನನಗೆ ಈಗಾಗಲೇ ಮೆಸೇಜ್ ಅನ್ನು ಕಳಿಸಿದ್ದಾರೆ. ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವತ್ತೇ ಹೇಳಿದ್ರು, ಅನೇಕ ವಿದ್ವಾಂಸರನ್ನ ಕರೆದು ಈ ಕಾರ್ಯಕ್ರಮವನ್ನು ಮುಂದುವರಿಸಿ ಅಂತ. ಮತ್ತು ಈಗಲೂ ಮತ್ತೆ ನನಗೆ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿದ್ದಾರೆ. ಗಿರೀಶ್ ಭಟ್ ಅವರಿಗೆ ಅಭಿನಂದನೆಗಳನ್ನು ಸಹಿತ ಅವರು ಹೇಳಿದ್ದಾರೆ. ಮತ್ತು ಅವರ ವಿಷಯ ಮತ್ತೆ ಮುಂದೆ ನಾವು ಈಗಾಗಲೇ ಯಾರ್ಯಾರು ಉಪನ್ಯಾಸಗಳಾಗಿದೆ ಅದೆಲ್ಲ ರೆಕಾರ್ಡಿಂಗ್ ಆಗಿ ನಮ್ಮಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಯೂಟ್ಯೂಬ್ ಅಲ್ಲಿ ನಾವು ಅದನ್ನು ಅಪ್ಲೋಡ್ ಮಾಡ್ತೇವೆ.
ಹೀಗಾಗಿ ಅವರು ಸಹಿತ ನಮ್ಮ ಕುಲಪತಿಗಳು ನಮಗೆ ವಿಶೇಷವಾಗಿ ಮಾರ್ಗದರ್ಶನವನ್ನು ಮಾಡಿ ಪ್ರೋತ್ಸಾಹವನ್ನು ಮಾಡಿದ್ದಕ್ಕಾಗಿ ಡಾಕ್ಟರ್ ಅಹಲ್ಯ ಮೇಡಮ್ ಅವರಿಗೂ ಸಹಿತ ನಾನು ಇಲ್ಲಿ ಸ್ವಾಗತವನ್ನು ಕೋರ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರು ಡಾಕ್ಟರ್ ಗಿರೀಶ್ ಚಂದ್ರ ಸರ್ ಅವರು ಸಹಿತ ಪ್ರತಿ ವಾರವೂ ಸಹಿತ ಅವರು ಅನ್ಯ ಕಾರ್ಯದಿಂದ ಬೇರೆ ಕಡೆಗೆ ಇರೋ ಕಾರಣದಿಂದ ಮತ್ತೆ ನನಗೆ ತಿಳಿಸಿದ್ದಾರೆ. ಗಿರೀಶ್ ಭಟ್ ಅವರಿಗೂ ಸಹಿತ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಅವರಿಗೂ ಸಹಿತ ನಾನು ಸ್ವಾಗತವನ್ನ ಮತ್ತು ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ವಿಭಾಗದ ಅಧ್ಯಕ್ಷರಾಗಿರತಕ್ಕಂಥ ರಾಮಕೃಷ್ಣ ಭಟ್ರು ಇಲ್ಲಿಗೆ ಆಗಮಿಸಿದ್ದಾರೆ. ಸದಾ ಅವರು ಪರೀಕ್ಷಾಂಗದ ಮೌಲ್ಯಮಾಪನ ಕುಲಸಚಿವರಾಗಿದ್ದರೂ ಸಹಿತ ವಿಭಾಗದ ಅನೇಕ ಕಾರ್ಯಕ್ರಮಗಳಲ್ಲಿ ನಿಂತುಕೊಂಡು ಪ್ರೋತ್ಸಾಹವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಡಾಕ್ಟರ್ ರಾಮಕೃಷ್ಣ ಭಟ್ ಅವರಿಗೂ ಸಹಿತ ಸ್ವಾಗತದೊಂದಿಗೆ ಅವರಿಗೂ ಸಹಿತ ನಾನು ವಿಭಾಗದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದಲ್ಲದೆ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಸರ್ಟಿಫಿಕೇಟ್ ಕೋರ್ಸಿನ ಸದಸ್ಯರು ಮತ್ತು ಅದರ ಜೊತೆಯಲ್ಲಿ ಗಿರೀಶ್ ಭಟ್ ಅವರ ಶಿಷ್ಯ ಸಮುದಾಯ ಅವರ ಅಧ್ಯಯನ ಮಾಡ್ತಕ್ಕಂತಹ ಅವರ ಎಲ್ಲ ಶಿಷ್ಯ ವರ್ಗದವರಾಗಿರ್ಬಹುದು, ಅದರಲ್ಲಿ ರಾಮಾಯಣವನ್ನ ಅಧ್ಯಯನ ಮಾಡತಕ್ಕಂತಹ ಸದಸ್ಯರು, ಯಲ್ಲಿ ವಿದ್ಯಾಲಯ ಅನೇಕ ಭಾಗವಹಿಸಿದ್ದಾರೆ. ಬೋಧಕ ಮತ್ತು ಬೋಧಕೇತರ ವರ್ಗ ಇದರಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಮಗದೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ, ಈಗಾಗಲೇ ಅನೇಕ ಪಾತ್ರಗಳ ಚಿಂತನವನ್ನು ನಾವು ಈಗ ರಾಮಾಯಣದಲ್ಲಿ ಕೇಳಿದ್ದೇವೆ. ಇವತ್ತು ರಾಮೋ ವಿಗ್ರಹವಾನ್ ಧರ್ಮ ಎಂಬುದಕ್ಕೆ ರಾಮನಲ್ಲಿರತಕ್ಕಂತಹ ವಿಶಿಷ್ಟವಾಗಿರತಕ್ಕಂತಹ ಧರ್ಮ ಪ್ರಜ್ಞೆ, ರಾಮನ ಒಂದು ವಿಶೇಷವಾಗಿರತಕ್ಕಂತಹ ಆಚರಣೆ, ಸದಾಚಾರ ಗುರುಗಳ ಕೇಳಿಸ್ತಾ ಇಲ್ಲ. ಗಿರೀಶ್ ಭಟ್ರೆ ಕೇಳಿಸ್ತಾ ಇದೆ. ಆರಂಭ ಮಾಡ್ಬೋದಾ? ಆರಂಭ ಮಾಡ್ಬೋದು. ನಿಮ್ಮ ಕ್ಯಾಮರಾ ಅಡ್ಡ ಹೀಗೆ ತಿರುಗಿದೆ, ಅದನ್ನ ಸ್ಟ್ರೈಟ್ ಮಾಡಿದ್ರೆ ಮುಖ ಹೆಂಗ್ ಬರುತ್ತೆ? ಈಗ ಅಡ್ಡ ಕಾಣಿಸ್ತಾ ಇದೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀರಾಮ ಶರಣಂ ಸಮಸ್ತ ಜಗತಾಂ ರಾಮಂ ವಿನಾ ಕಾ ಗತಿಃ. ರಾಮೇಣ ಪ್ರತಿಹನ್ಯತೆ ಕಲಿಮಲಂ ರಾಮಾಯ ಕಾರ್ಯಂ ನಮಃ. ರಾಮಾತ್ ತ್ರಸ್ಯತಿ ಕಾಲ ಭೀಮ ಭುಜಗೋ ರಾಮಸ್ಯ ಸರ್ವಂ ವಶೇ. ರಾಮೇ ಭಕ್ತಿರಖಂಡಿತಾ ಭವತು ರಾಮತ್ವಮೇವಾಶ್ರಯಃ. ನಮಃ ಸಭಾಯೇ ಸಭಾಪತಿಭ್ಯಶ್ಚ. ರಾಮಾಯಣ ಚಿಂತನಂ ವಿಶೇಷ ಉಪನ್ಯಾಸ ಮಾಲಿಕೆಯಲ್ಲಿ ರಾಮೋ ವಿಗ್ರಹವಾನ್ ಧರ್ಮ ಎನ್ನುವ ವಿಷಯದ ನುಡಿ ಪುಷ್ಪವನ್ನ ಸಮರ್ಪಿಸುವುದಕ್ಕೆ
ಉಪಕ್ರಮಿಸ್ತಾ ಇದ್ದೇನೆ. ರಾಮೋ ವಿಗ್ರಹವಾನ್ ಧರ್ಮ ಅಂದ್ರೆ ರಾಮ ಧರ್ಮದ ಸಾಕಾರ ಮೂರ್ತಿ ಅಂತ ಅರ್ಥ. ಈ ರಾಮಾಯಣದಲ್ಲಿ ರಾಮನ ಧರ್ಮಜ್ಞತೆಯ ಕುರಿತಾಗಿ ಹೇಳೋದಕ್ಕಿಂತ ಮೊದಲು ರಾಮ ಶಬ್ದದ ಮತ್ತು ಧರ್ಮ ಶಬ್ದದ ಕುರಿತಾಗಿ ಸಂಕ್ಷಿಪ್ತವಾಗಿ ಚಿಂತನೆಯನ್ನ ನಡೆಸೋಣ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 3 ಪದಗಳಿದೆ. ರಾಮೋ ವಿಗ್ರಹವಾನ್ ಧರ್ಮ, ರಾಮ ಸಾಕಾರ ಮೂರ್ತಿ, ಧರ್ಮ ಅಂತ. ಈ ರಾಮ ಅಂದ್ರೆ ಯಾರು, ಏನು, ಅದರ ಮಹತ್ವ ಏನು, ರಾಮ ಶಬ್ದದ ಮಹತ್ವ ಏನು, ಧರ್ಮ ಶಬ್ದದ ಅಂದ್ರೆ ಏನು, ಧರ್ಮದ ಮಹತ್ವವೇನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ರಾಮ ಹೇಗೆ ಧರ್ಮದ ಸಾಕಾರ ಮೂರ್ತಿ ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಆ ಒಂದು ಉದ್ದೇಶದಿಂದ ನಾನು ಮೊದಲು ರಾಮ ಶಬ್ದದ ಕುರಿತಾಗಿ ಒಂದ್ ಸ್ವಲ್ಪ ಹೇಳೋದಕ್ಕೆ ಅಪೇಕ್ಷೆ ಪಡ್ತೇನೆ. ರಾಮ ಎನ್ನುವಂತಹ ಶಬ್ದವೇ ಆನಂದವರ್ಧಕವಾದದ್ದು. ಅದು ರಮಂತೆ ಯೋಗಿನೋ ಯಸ್ಮಿನ್ ನಿತ್ಯಾನಂದೇ ತದಾತ್ಮನಿ. ಯೋಗಿಗಳು ಯಾವ ಸಚ್ಚಿದಾನಂದ ಸ್ವರೂಪನಾಗಿರುವಂತಹ ಪರಮಾತ್ಮನಲ್ಲಿ ನಿತ್ಯವೂ ಮೈಮರೆತು ಐಕ್ಯತೆಯಿಂದ ಧ್ಯಾನ ಮಾಡ್ತಾರೋ ಅವನೇ ರಾಮ. ಈ ರಾಮ ಎನ್ನುವಂತಹ ನಾಮ ಸಕಲ ಕಲ್ಯಾಣಗಳಿಗೂ ಗುಣಗಳಿಗೂ ಕೂಡ ಆಶ್ರಯವಾಗಿರುವಂತಹದ್ದು. ಎಲ್ಲ ಅಭ್ಯುದಯ ನಿಶ್ರೇಯಸ್ಸುಗಳಿಗೆ ಆಶ್ರಯದಾತ ಶ್ರೀರಾಮ. ದೇಹದಲ್ಲಿ ಇರತಕ್ಕಂತಹ ಎಲ್ಲ ಪಾಪಗಳನ್ನ ನಾಶ ಮಾಡಿ ಮತ್ತೆ ಪಾಪವು ಕಾಯ ಪ್ರವೇಶವನ್ನ ಮಾಡದೇ ಇರೋ ತರ ತಡೆಯುವಂತಹ ಒಂದು ಶಕ್ತಿ ಯಾವುದಿದೆಯೋ ಅದೇ ರಾಮನಾಮ. ಇದಕ್ಕೆ ರಾಮನಾಮಕ್ಕೆ ಇಷ್ಟೊಂದು ಮಹತ್ವ ಇರುವಂತಹದ್ದು. ರಕಾರೋಚ್ಚಾರ ಮಾತ್ರೇಣ ಬಹಿರ್ನಿರ್ಯಾತಿ ಪಾತಕಾಹ ಪುನಃ ಪ್ರವೇಶ ಭೀತ್ಯಾಚ ಮಕಾರಸ್ತು ಕವಾಟಕಃ. ರಕಾರೋಚ್ಚಾರಣೆಯನ್ನ ಮಾಡಿದ ಕ್ಷಣದಲ್ಲೇ ಏನಾಗತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿರುವಂತಹ ಎಲ್ಲ ಪಾಪಗಳು ಕೂಡ ಹೊರಗಡೆ ಹೊರಟೋಗುತ್ತಂತೆ. ಹೀಗೆ ಹೊರ ಹೋದಂತಹ ಪಾಪಗಳು ಮತ್ತೆ ಶರೀರವನ್ನ ಪ್ರವೇಶ ಮಾಡಿಬಿಟ್ಟಾವೋ ಅನ್ನೋ ಭೀತಿಯಿಂದ ಮಕಾರ ತುಟಿಯನ್ನ ಮುಚ್ಚಿಬಿಡುತ್ತಂತೆ. ಹೇಗೆ ಬಾಗಿಲುಗಳನ್ನು ಮುಚ್ಚುತ್ತೋ ಅದೇ ರೀತಿಯಲ್ಲಿ ಬಾಯಿಯ ತುಟಿಯನ್ನ ಮುಚ್ಚಿಬಿಡುತ್ತಂತೆ. ಹೀಗಾಗಿ ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ರಾಮ ಶಬ್ದದ ಉಚ್ಚಾರಣೆಯಿಂದ ನಮ್ಮ ದೇಹದೊಳಗಿನ ಪಾಪಗಳೆಲ್ಲವೂ ಕೂಡ ಸುಟ್ಟು ಭಸ್ಮವಾಗಿ ಶುದ್ಧತೆ ಎನ್ನುವಂತಹದ್ದು ತಾನೇ ತಾನಾಗಿ, ಯಾಕೆಂದ್ರೆ ಚಿತ್ತಶುದ್ಧಿ ಇದ್ದಲ್ಲಿ ಏನಾಗುವಂತಹದ್ದು ಸಹಜವಾಗಿಯೇ ಪರಮಾತ್ಮನ ಆವಿರ್ಭಾವ ಅನ್ನುವಂತಹದ್ದು ಆಗತ್ತೆ. ನಮಗೆ ಕಾಣಿಸುತ್ತೆ ಚಿತ್ತಶುದ್ಧಿ ಇದ್ದಲ್ಲಿಯೇ ಪರಮಾತ್ಮ ಇರುವಂತಹದ್ದು. ಪಾಪಗಳೆಲ್ಲ ಯಾವಾಗ ನಷ್ಟವಾಗುತ್ತೋ ಚಿತ್ತಶುದ್ಧಿ ಆಗತ್ತೆ, ಪರಮಾತ್ಮನ ಸಾಕ್ಷಾತ್ಕಾರ ಮನಸ್ಸಿನಲ್ಲಿ ನಮಗೆ ಉಂಟಾಗತ್ತೆ. ಹಾಗಾಗಿ ರಾಮ ಮಂತ್ರಕ್ಕೆ ಇರುವಂತಹ ಅಥವಾ ರಾಮ ಎನ್ನುವಂತಹ ನಾಮಕ್ಕೆ ಇಂತಹ ಒಂದು ಮಹತ್ವ ಇದೆ. ಇನ್ನು ಒಂದು ಪುರಾಣದಲ್ಲಿ ಬರುವಂತಹ ಒಂದು ವಿಚಾರ, ಒಂದ್ಸಲ ಸನಕಾದಿ ಯೋಗಿಗಳು ಆಂಜನೇಯನನ್ನ ಕುರಿತು ಕೇಳ್ತಾರೆ. ರಾಮನ ನಾಮದ ಮಹತ್ವದ ಕುರಿತಾಗಿ ಕೇಳ್ತಾರೆ ಅವರು. ಯಾವ ಕಾರಣದಿಂದಾಗಿ ಸಕಲ ಜೀವಿಗಳು ಕೂಡ ರಾಮನಾಮವನ್ನ ಜಪಿಸಬೇಕು, ಇದರ ತತ್ವಾರ್ಥ ಏನು ಅಂತ. ಆಗ ಪರಮ ಭಾಗವತನಾದಂತಹ ಆಂಜನೇಯ ಹೇಳ್ತಾನೆ, ಈ ರಾಮನಾಮ ಎನ್ನುವಂತಹದ್ದು ಹರಿಹರರ ಐಕ್ಯ ರೂಪವಾಗಿರುವಂತಹದ್ದು. ವಿಷ್ಣು ಮತ್ತು ಶಿವ ಇವರಿಬ್ಬರ ಉಪಾಸನೆಯನ್ನ ಒಳಗೊಂಡಿರುವಂತಹದ್ದು ರಾಮನಾಮ ಅಂತ. ಆದ್ದರಿಂದಲೇ ಇದು ಸರ್ವಮಾನ್ಯವಾದಂತಹ ಸರ್ವರಿಂದಲೂ ಸೇವಿಸಲ್ಪಡಬೇಕಾಗಿರುವಂತಹ ಒಂದು ಮಹಾಮಂತ್ರವಾಗಿದೆ ಅಂತ ಹೇಳ್ತಾನೆ. ನಾರಾಯಣ ಅಷ್ಟಾಕ್ಷರೀ ಚ ಶಿವ ಪಂಚಾಕ್ಷರಿ ತಥಾ ಸಾರ್ಥಕಾರಣ ದ್ವಯಂ ರಾಮೋ ರಮಂತೆ ಯತ್ರ ಯೋಗಿನಃ ಅಂತ. ನಾರಾಯಣ ಅಷ್ಟಾಕ್ಷರ ಗೊತ್ತಿರುವಂತಹದ್ದೇ ಓಂ ನಮೋ ನಾರಾಯಣಾಯ ಅಂತ. ಇಲ್ಲಿಂದ ರಾ ಎನ್ನುವಂತಹ ಅಕ್ಷರವನ್ನು ಸ್ವೀಕಾರ ಮಾಡಿದರಂತೆ. ಓಂ ನಮಃ ಶಿವಾಯ ಎನ್ನುವಂತಹ ಶಿವಪಂಚಾಕ್ಷರದಿಂದ ಮಹಾ ಎನ್ನುವಂತಹ ಅಕ್ಷರವನ್ನ ಸ್ವೀಕರಿಸಿ
ಇವುಗಳ ಸಂಯೋಗದಿಂದ ಉತ್ಪತ್ತಿಯಾಗಿರುವಂತಹ ರಾಮಃ ಎನ್ನುವಂತಹ ದಿವ್ಯ ಮಂತ್ರ ಅದ್ಭುತವಾದದ್ದು. ಇದು ಈ ಎರಡು ಅಕ್ಷರಗಳನ್ನ ಅಷ್ಟಾಕ್ಷರದಿಂದ ಅಥವಾ ಪಂಚಾಕ್ಷರದಿಂದ ಆ ಒಂದೊಂದು ಅಕ್ಷರಗಳನ್ನು ನಾವು ತೆಗೆದುಬಿಟ್ರೆ ಏನಾಗತ್ತೆ ಅನ್ನೋದನ್ನ ನೋಡೋಣ. ರಾ ಅನ್ನುವಂತಹ ಶಬ್ದವನ್ನು ತೆಗೆದ್ರೆ ನಾರಾಯಣ ಅಷ್ಟಾಕ್ಷರದಲ್ಲಿ ನಾರಾಯಣಾಯ ಅಲ್ಲಲ್ಲಿ ರಾ ಅನ್ನೋದನ್ನು ತೆಗೆದುಬಿಟ್ರೆ ನಾಯಣಾಯ ಅಂತ ಆಗತ್ತೆ. ಇಲ್ಲಿ ಅಯನ ಅಂತ ಹೇಳಿದ್ರೆ ಅಥವಾ ಅಯಣ ಅಂತ ಹೇಳಿದ್ರೆ ಆಶ್ರಯ ಅಂತ ಅರ್ಥ. ಅಯನಾಯ ಅಂತ ಹೇಳಿದ್ರೆ ಏನಾದಂಗಾಯ್ತು? ಆಶ್ರಯವೇ ಇಲ್ಲದೆ ಇದ್ದಂಥದ್ದು ಅಂತ ಅರ್ಥ ಬಂದ್ಬಿಡುತ್ತೆ. ನಾರಾ ಮಾಯೇತಿ ಸಂಪ್ರೋಕ್ತ. ನಾರಾ ಅಂತ ಹೇಳಿದ್ರೆ ಮಾಯೆ ಅಂತ ಅರ್ಥ. ನಾರಾಯಣ ಅಂತ ಹೇಳಿದ್ರೆ ಆ ಮಾಯೆಗೆ ಆಶ್ರಯನಾಗಿರುವನು ಅಂತ ಅರ್ಥ. ಶಿವಪಂಚಾಕ್ಷರದಲ್ಲಿ ಮಕಾರವನ್ನು ತೆಗೆದ್ರೆ ಏನಾಗುತ್ತೆ? ಓಂ ನಮಃ ಶಿವಾಯ ಅಂತ ಇರೋದ್ರಲ್ಲಿ ನ ಶಿವಾಯ ಅಂತ ಆಗತ್ತೆ. ಶಿವ ಅಂದ್ರೆ ಏನು? ಶುಭ, ಮಂಗಳ, ಕಲ್ಯಾಣ, ಭದ್ರ, ಮೋಕ್ಷ, ಹೀಗೆ ಹಲವಾರು ಅರ್ಥಗಳಿವೆ ಅಲ್ವೇ. ಈ ಮಕಾರವೇ ಇಲ್ಲದೆ ಇದ್ರೆ ಏನಾಗ್ಬಿಡುತ್ತೆ? ಈ ಎಲ್ಲವೂ ಕೂಡ ಕಲ್ಯಾಣಕರವಾದಂತಹ ಈ ಎಲ್ಲ ಶಬ್ದಗಳು ಕೂಡ ಅರ್ಥಗಳು ಕೂಡ ವಿಪರೀತ ಅರ್ಥವನ್ನ ನೀಡುತ್ತೆ. ಹಾಗಾಗಿ ಇವೆರಡೂ ಕೂಡ ಏನಾಗಿದೆ? ಈ ಎರಡು ಅಕ್ಷರಗಳು ಕೂಡ ನಾರಾಯಣ ಎನ್ನುವಂತಹ ಅಷ್ಟಾಕ್ಷರಿಯಲ್ಲಿ ರಾ ಎನ್ನುವಂತಹ ಅಕ್ಷರವೂ ಅತ್ಯಂತ ಪ್ರಧಾನವಾದಂತಹ ಅಕ್ಷರ. ನಮಃಶಿವಾಯ ಎನ್ನುವಂಥವಲ್ಲಿ ಮಹಾ ಅನ್ನುವಂತಹದ್ದು ಕೂಡ ಅತ್ಯಂತ ಮಹತ್ವಪೂರ್ಣವಾದಂತಹ ಅಕ್ಷರ. ಈ ಎರಡು ಮಂತ್ರಗಳ ಸಾಮರ್ಥ್ಯವನ್ನ, ಹಾಗಾಗಿ ಅಷ್ಟಾಕ್ಷರಿ ಮತ್ತು ಶಿವಪಂಚಾಕ್ಷರಿ ಇವೆರಡು ಮಂತ್ರಗಳೆರಡರ ಸಾಮರ್ಥ್ಯವನ್ನ ಸೇರಿಸಿಕೊಂಡು ಅವತಾರ ತಾಳಿರುವಂತಹ ಮಹಾಮಂತ್ರ ರಾಮ ಎನ್ನುವಂತಹದ್ದು. ಈ ಕಾರಣದಿಂದಲೇ ಈ ಮಂತ್ರದ ಮೇಲೆ ಹರಿ ಮತ್ತೆ ಹರ, ಶಿವ ವಿಷ್ಣು ಇಬ್ಬರ ಅನುಗ್ರಹವೂ ಕೂಡ ಇದೆಯಂತೆ. ನಾರಾಯಣ ಅಷ್ಟಾಕ್ಷರಿ ಮತ್ತು ಶಿವಪಂಚಾಕ್ಷರಿಗಳಿಂದ ಯಾವೆಲ್ಲ ಕಾರ್ಯಗಳು ಸಿದ್ಧಿಯಾಗತ್ವೋ ಆ ಎಲ್ಲವೂ ಕೂಡ ರಾಮ ಮಂತ್ರ ಒಂದರಿಂದಲೇ ಸಿದ್ಧಿಯಾಗತ್ತೆ. ಇದು ರಾಮ ಶಬ್ದದ ಮಹತ್ವ. ಇದೇ ರಾಮ ಶಬ್ದದ ಅಂದ್ರೆ ಇದಕ್ಕೆ ಇಷ್ಟೊಂದು ಮಹತ್ವ ಬರಲಿಕ್ಕೆ, ರಾಮ ಶಬ್ದ ಜಗದ್ವ್ಯಾಪಿ ಆಗ್ಲಿಕ್ಕೆ ಕಾರಣ ಅಂತ ಆಂಜನೇಯ ಸನಕಾದಿಗಳಿಗೆ ಹೇಳ್ತಾರೆ. ಇದಿಷ್ಟು ವಿಚಾರವನ್ನು ಮಾತ್ರ ನಾನು ಸಂಕ್ಷಿಪ್ತವಾಗಿ ನಿಮಗೆ ರಾಮ ಶಬ್ದದ ಕುರಿತಾಗಿ ಹೇಳಿದೆ. ಇನ್ನು ಧರ್ಮ ಶಬ್ದದ ಕುರಿತಾಗಿ ವಿಚಾರ ಮಾಡೋಣ. ಧೃ ಧಾರಣೆ ಎನ್ನುವಂತಹದ್ದು ಅನ್ನುವ ಈ ಧಾತುವಿನಿಂದ ನಿಷ್ಪನ್ನವಾದದ್ದು ಧರ್ಮ ಎನ್ನುವಂತಹ ಶಬ್ದ. ಧ್ರಿಯತೆ ಅನೇನ ಲೋಕಃ ಧರತಿ ವಿಶ್ವಂ ವಾ. ಯಾವುದರಿಂದ ಲೋಕವು ಧಾರಣೆ ಮಾಡಲ್ಪಟ್ಟಿದೆಯೋ ಅದೇ ಧರ್ಮ. ಜಗತ್ತಿನ ಸ್ಥಿತಿ ಮತ್ತು ಅದರ ಅಭ್ಯುದಯ ಹಾಗೂ ನ್ಯಾಯಸಮ್ಮತವಾಗಿರುವಂತಹ ವ್ಯವಹಾರಗಳು ಯಾವುದನ್ನ ಅವಲಂಬಿಸಿದೆಯೋ ಅದೇ ಧರ್ಮ. ಯತೋ ಅಭ್ಯುದಯ ನಿಶ್ರೇಯಸ ಸಿದ್ಧಿ ಧರ್ಮ. ಜಗತ್ತಿನ ಅಭ್ಯುದಯ ಮತ್ತೆ ನಿಶ್ರೇಯಸ್ಸಿಗೆ ಕಾರಣಭೂತವಾದಂತಹ ಗುಣವೇ ಧರ್ಮ. ಅಭ್ಯುದಯ ಸಾಧನಭೂತವಾದದ್ದು ಅಂದ್ರೆ ಪ್ರವೃತ್ತ ಮಾರ್ಗ, ನಿಶ್ರೇಯಸ ಸಾಧನಭೂತವಾದದ್ದು ಅಂತ ಹೇಳಿದ್ರೆ ನಿವೃತ್ತಿ ಮಾರ್ಗ. ಈ ಎರಡನ್ನೂ ಕೂಡ ತಿಳಿಸಿಕೊಡುವಂತಹದ್ದು ಧರ್ಮ. ಈ ಧರ್ಮದ ಲಕ್ಷಣ 10 ವಿಧವಾಗಿ ಇದೆ ಅಂತ ಹೇಳ್ತಾರೆ. ಧೃತಿ, ಕ್ಷಮಾ, ದಮಃ, ಆಸ್ತೇಯಂ, ಶೌಚಂ, ಇಂದ್ರಿಯ ನಿಗ್ರಹ, ಧೀಹಿ, ವಿದ್ಯಾ, ಸತ್ಯಂ, ಅಕ್ರೋಧೋ, ದಶಕಂ ಧರ್ಮ ಲಕ್ಷಣಂ ಅಂತ. ಧೃತಿ ಅಂದ್ರೆ ಏನರ್ಥ? ದೃಢವಾದಂತಹ ನಿಶ್ಚಯದಿಂದ ಕಾರ್ಯನಿರ್ವಹಿಸುವಂತಹದ್ದು. ಕ್ಷಮಾಗುಣವನ್ನು ಹೊಂದಿರುವಂತಹದ್ದು. ದಮಃ, ಅದರಲ್ಲೂ ವಿಶೇಷವಾಗಿ ಕ್ಷಮೆ ಯಾವಾಗ ಶೋಭಿಸುತ್ತೆ ಅಂತ ಹೇಳಿದ್ರೆ, ನಾವು ಶಕ್ತಿವಂತರಾಗಿದ್ದೂ ಕ್ಷಮಾಗುಣವನ್ನು ಹೊಂದಿದ್ರೆ ಅವಾಗ ಅದಕ್ಕೆ ಶೋಭೆಯಂತೆ. ಅಂತಹ ಕ್ಷಮಾಗುಣ ಏನಿರುತ್ತೋ
ಅದನ್ನ ಯಾರು ಹೊಂದಿರ್ತಾನೋ, ದಮಃ ಅರಿಷಡ್ ವರ್ಗಗಳನ್ನ ಯಾರು ದಮನ ಮಾಡ್ತಾನೋ, ಆಸ್ತೇಯಂ ಕಳ್ಳತನ ಮಾಡದೇ ಇರುವಿಕೆ, ಶೌಚಂ ಶುದ್ಧತೆಯಿಂದ ಇರುವಂತಹದ್ದು, ಇಂದ್ರಿಯ ನಿಗ್ರಹ ಇಂದ್ರಿಯ ನಮ್ಮ ದಶ ಇಂದ್ರಿಯಗಳು ಅಥವಾ ಮನಸ್ಸನ್ನು ಸೇರಿಸಿ ಏಕಾದಶ ಇಂದ್ರಿಯಗಳನ್ನು ಕೂಡ ನಿಗ್ರಹ ಮಾಡುವಂತಹದ್ದು, ಇಂತಹ ಗುಣ. ಹಾಗೆ ಧೀಹಿ ಬುದ್ಧಿ, ವಿದ್ಯಾ ಜ್ಞಾನ, ಸತ್ಯಂ ಸತ್ಯವನ್ನೇ ಆಡುವಂತಹದ್ದು, ಸತ್ಯಂ ವದ ಧರ್ಮಂ ಚರ ಅಂತ ವೇದದಲ್ಲಿ ಇದೆಯಲ್ವಾ ಅದದ್ದು. ಅಕ್ರೋಧ ಕೋಪ ಮಾಡಿಕೊಳ್ಳದೇ ಇರುವಂತಹದ್ದು, ಶಾಂತವಾಗಿ ಇರುವಂತಹದ್ದು. ಈ 10 ಗುಣಗಳು ಯಾರಲ್ಲಿ ಇದೆಯೋ ಅಥವಾ ಈ 10 ಗುಣಗಳನ್ನು ಯಾರು ಅನುಸರಿಸ್ತಾರೋ ಅದೇ ಏನಾಗಿರುತ್ತೆ, ಇದೇ ಏನಾಗಿರುತ್ತೆ ಧರ್ಮ ಲಕ್ಷಣ ಅಂತ ಅನ್ಸ್ಕೊಳ್ಳುತ್ತೆ. ಮುಂದೆ ಈ 10 ಗುಣಗಳು ಎಲ್ಲಾ ಗುಣಗಳು ರಾಮನಲ್ಲಿ ಇದೆ ಅನ್ನೋದನ್ನ ನಾವು ನೋಡ್ತೀವಿ, ಕಂಡು ಬರುತ್ತೆ ರಾಮನಲ್ಲಿ. ಹಾಗೆ ಅವನು ಅದಕ್ಕೋಸ್ಕರನೇ ಅವನು ರಾಮ ವಿಗ್ರಹ ಧರ್ಮದ ಸಾಕಾರ ಮೂರ್ತಿ ಅವನು, ಅದಕ್ಕೆ ಹೇಳುವಂತಹದ್ದು, ಅದನ್ನು ತೋರಿಸಲಿಕ್ಕೆ ಅವನು ಬಂದಿರುವಂತಹದ್ದು. ಮನುಸ್ಮೃತಿಯಲ್ಲಿ ಒಂದು ಮಾತು ಬರುತ್ತೆ ಧರ್ಮ ಲಕ್ಷಣದ ಕುರಿತಾಗಿ, ವೇದೋ ಅಖಿಲ ಧರ್ಮ ಮೂಲಂ ಸ್ಮೃತಿಶೀಲೇಚ ತದ್ವಿಧಾಂ ಆಚಾರಶ್ಚೈವ ಸಾಧೂನಾಂ ಆತ್ಮನಸ್ತುಷ್ಟಿರೇವಚ. ವೇದಗಳು, ಸ್ಮೃತಿಗಳು, ಹಾಗೆ ಸತ್ಪುರುಷರ ಆಚರಣೆ ಹಾಗೂ ಆತ್ಮತೃಪ್ತಿ ಇದೇ ಧರ್ಮ ಅಂತ ಅನ್ಸ್ಕೊಳ್ಳುತ್ತೆ. ಇಲ್ಲಿ ಸತ್ಪುರುಷರ ಆಚರಣೆ ಧರ್ಮ ಅಂತ ಅನ್ಸ್ಕೊಳ್ಳುತ್ತೆ ಅಂತಿದೆಯಲ್ವಾ, ಅದನ್ನ ಮಾಡಿ ತೋರ್ಸ್ಲಿಕ್ಕಾಗಿಯೇ ರಾಮಾವತಾರ ಆದದ್ದು. ಅದರ ಬಗ್ಗೆ ಮುಂದೆ ಹೇಳ್ತೇನೆ. ಯಾಕೆಂದ್ರೆ ಇಲ್ಲಿ ಸೀತಾ ಪರಿತ್ಯಾಗವನ್ನ ರಾಮ ಯಾಕೆ ಮಾಡ್ದ ಅನ್ನೋದಕ್ಕೆ ಇದು ಪ್ರಮಾಣಭೂತವಾದದ್ದು ಈ ವಾಕ್ಯ. ಆವಾಗ ನೆನ್ಪಿಟ್ಕೊಳ್ಳಿ, ಆ ಸಮಯದಲ್ಲಿ ಇದು ಬೇಕಾಗತ್ತೆ. ಧರ್ಮ ಇನ್ನು ಹಲವು ವಿಧವಾಗಿ ನಾವು ಹೇಳ್ಬಹುದು. ರಾಜಧರ್ಮ, ಹಾಗೇನೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಹೀಗೆ ಒಂದೊಂದು ಆಶ್ರಮದಲ್ಲಿ ಇರುವಂತಹವರು ಕೂಡ ಆಚರಿಸಬೇಕಾಗಿರುವಂತಹ ಆಶ್ರಮ ಧರ್ಮಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯಾದಿ ಇವರು ಆಚರಿಸಬೇಕಾಗಿರುವಂತಹ ವರ್ಣ ಧರ್ಮಗಳು, ಹಾಗೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗದಲ್ಲಿ ಯುಗಭೇದದಿಂದ ಉಂಟಾಗುವಂತಹ ಯುಗ ಧರ್ಮಗಳು, ಇದು ಹೀಗೆ ಬೇರೆ ಬೇರೆಯಾಗಿ ಕಂಡು ಬರುತ್ತೆ ಈ ಧರ್ಮ ಅನ್ನುವಂತಹದ್ದು. ಯುಗ ಧರ್ಮಗಳೇ ಬೇರೆ, ಆಯಾ ವರ್ಣಾಶ್ರಮದವರು ಆಚರಿಸಬೇಕಾಗಿರುವಂತಹ ಧರ್ಮಗಳೇ ಬೇರೆ. ಧರ್ಮ ಅನ್ನೋದಕ್ಕೆ ತುಂಬಾ ವಿಶಾಲವಾದಂತಹ ವ್ಯಾಪಕವಾದಂತಹ ಅರ್ಥ ಇದೆ. ಅದನ್ನು ನಾವು ಕರ್ಮ ಅನ್ನುವಂತ ಒಂದು ಇದಕ್ಕೂ ಕೂಡ ತಗೊಳ್ಬಹುದು, ಅರ್ಥಕ್ಕೂ ಕೂಡ ತಗೊಳ್ಬಹುದು. ಅದನ್ನ ಮುಂದೆ ನೋಡೋಣ. ಇಷ್ಟು ನಾನು ಧರ್ಮದ ಕುರಿತಾಗಿ, ಯಾಕೆಂದ್ರೆ ರಾಮನ ಬಗ್ಗೆ ಮತ್ತು ಧರ್ಮದ ಬಗ್ಗೆ ಒಂದು ಮೂಲ ಪರಿಕಲ್ಪನೆ ಇಟ್ಕೊಂಡ್ರೆ ಮಾತ್ರ ನಾವು ಮುಂದೆ ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳ್ಕೊಂಡು ಹೋದ್ರೆ ಅದಕ್ಕೆ ಒಂದು ಅರ್ಥ ಸಿಗತ್ತೆ, ಸ್ಪಷ್ಟತೆ ಬರುತ್ತೆ. ಯಾಕೆ ರಾಮ ಧರ್ಮದ ಸಾಕಾರ ಮೂರ್ತಿ ಎನ್ನುವಂತಹದ್ದು ಧರ್ಮದ ಕಲ್ಪನೆ ನಮ್ಮಲ್ಲಿ ಇದ್ರೆ ಶಾಸ್ತ್ರೀಯವಾಗಿ ಸಂಕ್ಷಿಪ್ತವಾಗಿ, ಅದಕ್ಕೋಸ್ಕರ ನಾನು ಮೊದಲು ಇವೆರಡರ ಕುರಿತಾಗಿ ಕಲ್ಪನೆಯನ್ನು ಕೊಟ್ಟೆ. ಮುಂದೆ ರಾಮಾಯಣದಲ್ಲಿ ಬರುವಂತಹ ಇಷ್ಟೊತ್ತು ಅಂದ್ರೆ ಈ ರಾಮನ ನಿರಾಕಾರದ ರೂಪದ ಕುರಿತಾಗಿ ಮೊದಲು ಒಂದಷ್ಟು ವಿವರಣೆಗಳನ್ನು ಕೊಟ್ಟಿದ್ದಾಯ್ತು. ಅವನು ಸಾಕಾರನಾಗಿ ಬಂದ ಮೇಲೆ ಹೇಗೆ ಧರ್ಮವನ್ನು ಆಚರಿಸಿ ತೋರಿಸಿದ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನೋಡೋಣ. ಈಗ ದಶಕಂಠನ ದುರ್ವರ್ತನೆಯಿಂದ ದಿಕ್ಕೆಟ್ಟಂತಹ ದೇವತೆಗಳು ದಾರಿ ತೋರಿಸುವಂತ ದಯಾಮಯನಾದಂತಹ ನಾರಾಯಣನಲ್ಲಿ ಹೋಗಿ ಮೊರೆ ಹೋಗಿದ್ದಾರೆ ಈಗಾಗ್ಲೇ. ಯಾಕೆ ಅಂತ ಹೇಳಿದ್ರೆ ದಶಕಂಠ ರಾವಣ ಪಡೆದಿರುವಂತಹ ವರ ಏನು, ನನಗೆ ಸಾವು ಅಂತ ಬರದಿದ್ರೆ ಒಬ್ಬ ಸಾಮಾನ್ಯ ನರನಿಂದ ಬರಬೇಕು ಅಂತ. ಯಾವ ದೇವದಾನವರು ಕೂಡ ಅವನನ್ನು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಬಲದಿಂದ ಶಕ್ತಿಯಿಂದ ಕೊಬ್ಬಿದ್ದಾನೋ. ಹೀಗೆ ದೇವತೆಗಳೆಲ್ಲ ಮೊರೆ ಬಂದದ್ದರಿಂದ ನಾರಾಯಣ ಏನ್ ಮಾಡ್ತಾ ಇದ್ದಾನೆ, ಶಿಷ್ಟ ರಕ್ಷಣ ದುಷ್ಟ ಶಿಕ್ಷಣಕ್ಕಾಗಿ ನರನಾಗಿ ಅವತರಿಸುವಂತಹ ಕಾಲ ಸನ್ನಿಹಿತವಾಗಿದೆ ಅಂತ ನಿಶ್ಚಯ ಮಾಡ್ದ. ಹಿಂದೆ ಅವನ ಅವತಾರಗಳಿದ್ವಲ್ವಾ, ಕೂರ್ಮ, ವರಾಹ, ನರಸಿಂಹ, ಇವೆಲ್ಲವೂ ಕೂಡ ದುಷ್ಟ ಶಿಕ್ಷಣ ಪ್ರಧಾನವಾದಂತಹ ಅವತಾರಗಳೇ. ಆದ್ರೆ ಇಲ್ಲಿ ಈ ರಾಮಾವತಾರ ಇದೆಯಲ್ಲ, ಇದು ಸ್ವಲ್ಪ ವಿಶಿಷ್ಟ, ಭಿನ್ನ. ಇಲ್ಲಿ ಕೇವಲ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಮಾತ್ರ ಅಲ್ಲ,
ಜೊತೆಗೆ ಇದು ನರರೂಪಿಯಾಗಿರುವಂತಹ ಈ ರಾಮಾವತಾರ ಇದೆಯಲ್ಲ, ಇದು ಒಂದು ಅನುಷ್ಠಾನ ಪ್ರಧಾನವಾದಂತಹ, ಆಚಾರ ಪ್ರಧಾನವಾದಂತಹ, ಉಪದೇಶ ಪ್ರಧಾನವಾಗಿರುವಂತಹ ಅವತಾರ ಇದಾಗಿದೆ. ಇವನು ಯಾಕೆ ಈ ದುಷ್ಟ ಶಿಕ್ಷಣದ ಜೊತೆ ಇದನ್ನು ಮಾಡಬೇಕು ಅಂತ ಅಂದ್ಕೊಳ್ತಾನೆ ಅಂತ ಹೇಳಿದ್ರೆ, ಯುಗ ಧರ್ಮದ ಅನುಸಾರವಾಗಿ ಏನಾಗ್ತಾ ಬರುತ್ತೆ, ಮುಂದೆ ಮುಂದೆ ಧರ್ಮದ ಹ್ರಾಸ ಆಗ್ತಾ ಬರುತ್ತೆ, ಮನುಷ್ಯನಲ್ಲಿ ಧಾರ್ಮಿಕತೆ ಅನ್ನುವಂತಹದ್ದು ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಅವನಿಗೆ ಇದು ಒಬ್ಬ ಸಾಮಾನ್ಯ ಮನುಷ್ಯ ಆಚರಿಸಲಿಕ್ಕೆ ಸಾಧ್ಯವಾದಂತಹದ್ದು ಅನ್ನೋದನ್ನ ನಿರೂಪಣೆ ಮಾಡುವಂತಹ ಒಂದು ಅವಶ್ಯಕತೆ ಇದೆ. ಆ ಉದ್ದೇಶದಿಂದ ಅವನು ಏನ್ ಮಾಡ್ತಿದ್ದಾನೆ, ಈ ನರರೂಪದಲ್ಲಿ ಬಂದವನು ಅದನ್ನು ಕೂಡ ತೋರಿಸೋದಕ್ಕೆ ಉದ್ಯುಕ್ತನಾಗ್ತಾನೆ. ಶ್ರುತಿ ಸ್ಮೃತಿಗಳಲ್ಲಿ ಉಪದಿಷ್ಟವಾದಂತಹ ಮಾರ್ಗಗಳೇನಿದೆಯೋ ಅದನ್ನ ಜನಸಾಮಾನ್ಯರು ಮಾಡೋದಕ್ಕೆ ಸಾಧ್ಯ ಅಂತ ಅವರಿಗೆ ಪ್ರೇರೇಪಣೆಯನ್ನ ನೀಡಿ ಅವರನ್ನ ಸನ್ಮಾರ್ಗದಲ್ಲಿ ತೋರಿಸುವಂತಹದ್ದೇ ಈ ಅವತಾರದ ಉದ್ದೇಶ. ವೇದಗಳು ಏನ್ ಹೇಳ್ತಾ ಇದೆ, ಸತ್ಯಂ ವದ, ಧರ್ಮಂ ಚರ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಸರಿ, ಎಲ್ಲ ಹೇಳ್ಬಿಟ್ರು. ನ ಕರ್ಮಣ ನ ಪ್ರಜಯಾ ಧನೇ ನ ತ್ಯಾಗೇ ನೈಕೆ ಅಮೃತತ್ವಮಾನಶುಹು. ಸರಿ, ಎಲ್ಲಾ ವೇದಗಳೆಲ್ಲ ಹೇಳಿದ್ವು. ಜನಸಾಮಾನ್ಯರ ಪ್ರಶ್ನೆ ಏನ್ ಗೊತ್ತಾ, ಆಗ್ಲೂ ಇತ್ತು ಈಗ್ಲೂ ಇದೆ ಪ್ರಶ್ನೆ. ಹಾಗೆ ನೀವೇನಾದ್ರೂ ಒಂದು ಉಪದೇಶವನ್ನು ಹೇಳಿದ್ರೋ, ಇದನ್ನ ಯಾರಾದ್ರೂ ಮೊದಲು ಮಾಡಿದಾರಾ ಅಂತ ಪ್ರಶ್ನೆ ಕೇಳ್ತೀರ. ಸಹಜ, ಮಾನವ ಸಹಜ, ಅದು ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ, ಇದನ್ನ ಯಾರಾದ್ರೂ ಮೊದಲು ಮಾಡಿದಾರಾ ಅಂತ. ಅಥವಾ ಯಾರೋ ಒಬ್ಬ ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ, ನೀನು ಮಾಡ್ತಿರುವ ಈ ಕೆಲಸಕ್ಕೆ ಪ್ರಮಾಣ ಏನು ಅಂತ ಕೇಳ್ತಾರೆ. ಮನುಷ್ಯ ಸಹಜವಾದಂತಹ ಗುಣ ಅದು. ಹಾಗಾಗಿ ಈತ ಏನ್ ಮಾಡ್ತಿದ್ದಾನೆ, ಈ ಎರಡೂ ಪ್ರಶ್ನೆಗಳಿಗೂ ಉತ್ತರ ಆಗ್ಬೇಕಲ್ಲ, ಅದನ್ನ ರಾಮಾವತಾರದಲ್ಲಿ ಅವನು ಮಾಡ್ತಾ ಇದ್ದಾನೆ. ವೇದೋಕ್ತವಾದಂತಹ ಯಾವ ಮಾರ್ಗ ಇದೆಯೋ ಅದನ್ನ, ವೇದ ಧರ್ಮವನ್ನ ಆಚರಿಸಿ ಇವನು ಏನ್ ಮಾಡ್ತಿದ್ದಾನೆ, ನಾರಾಯಣನೇ ನರನಾಗಿ ಅವತರಿಸಿ ಬಂದ ಅವನು ತೋರಿಸಿಕೊಡೋದಕ್ಕೆ. ಹಾಗಾಗಿ ಇವನ ಈ ಚರಿತ್ರೆ ಏನಾಯ್ತು ಅಂತ ಹೇಳಿದ್ರೆ, ವೇದಕ್ಕೆ ಸಮಾನವಾದಂತಹ ಒಂದು ಗೌರವವನ್ನ ಪಡ್ಕೊಂತು. ಅದಕ್ಕೆ ಇದನ್ನ ಪ್ರಶಸ್ತಿ ಪರಕವಾಗಿ ಅದಕ್ಕೋಸ್ಕರನೇ ಹೇಳುವಂತಹದ್ದು, ವೇದವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತಸಾದಾಸಿ ಸಾಕ್ಷಾತ್ ರಾಮಾಯಣಾತ್ಮನ ಅಂತ. ವೇದವೇದ್ಯ ಆದಂತಹ, ವೇದಗಳಿಂದ ಮಾತ್ರ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯನಾಗಿರುವಂತಹ ಆ ಸಾಕ್ಷಾತ್ ನಾರಾಯಣನೇ ದಶರಥಾತ್ಮಜನಾಗಿ ಜನ್ಮ ತಾಳಿದ್ದರಿಂದ ವೇದಗಳೆಲ್ಲವೂ ಕೂಡ ಪ್ರಾಚೇತಸನಿಂದ, ಪ್ರಾಚೇತಸ ಅಂದ್ರೆ ಯಾರು, ವಾಲ್ಮೀಕಿ, ಆ ವಾಲ್ಮೀಕಿಯಿಂದ ರಾಮಾಯಣದ ರೂಪದಲ್ಲಿ ಭೂಮಿಗೆ ಅವತರಿಸಿದವು ಅನ್ನುವಂತಹ ಒಂದು ಅರ್ಥ. ಹೀಗೆ ವೇದಗಳ ಪೂರ್ಣ ಸಾರವೇ ಇದರಲ್ಲಿ ಇದೆ. ವೇದದ ಉದ್ದೇಶ ಏನು, ಚೋದನಾ ಲಕ್ಷಣೋರ್ಥೋ ಧರ್ಮ, ಅದು ವೇದವಿಹಿತವಾದ ಕರ್ಮವನ್ನ ಆಚರಣೆ ಮಾಡುವಂತಹದ್ದು, ಅದೇ ಧರ್ಮ ಅಂತ ನಾವು ಶಾಸ್ತ್ರಗಳಿಂದ ತಿಳ್ಕೊಂಡಿದ್ದೀವಿ. ಹಾಗಾಗಿ ಇವೆಲ್ಲವೂ ಕೂಡ, ಇಡೀ ರಾಮಾಯಣವೂ ಕೂಡ ವೇದಮಯವಾಗಿಯೇ ಇದೆ, ವೇದದ ಸಾರದ ರೂಪದಲ್ಲಿಯೇ ಇದೆ. ಅವನ ಚರಿತ್ರೆ ಎನ್ನುವಂತಹದ್ದೇ ವೇದ ಅಂದ್ರೆ ಧರ್ಮ, ಇದರಲ್ಲಿ ಇದೆ, ಆ ಅರ್ಥದಲ್ಲಿ ಇದೆ. ಇಲ್ಲಿ ಆರಂಭದಲ್ಲಿ ವಾಲ್ಮೀಕಿಗಳು 16 ರಾಮನ 16 ಗುಣಗಳನ್ನ ಪ್ರಸ್ತಾಪ ಮಾಡ್ತಾರೆ. ನಾರದರಲ್ಲಿ ಕೇಳ್ತಾರೆ, ಈ 16 ಗುಣಗಳು ಕೂಡ ಏನಾಗಿದೆ, ಯಾವನಲ್ಲಿ ಇದೆಯೋ ಅವನೇ ಏನಾಗಿರ್ತಾನೆ, ಧರ್ಮಾತ್ಮನಾಗಿರ್ತಾನೆ. ಇದೆಲ್ಲವನ್ನೂ ಆಚರಿಸುವಂಥವ್ನು, ಅದಕ್ಕೆ ಅವನು ಧರ್ಮದ ಸಾಕಾರ ಮೂರ್ತಿ ಅಂತ ಅನ್ಸ್ಕೊಳ್ಳುವಂತಹದ್ದು. ನಾನು ಈ 16 ಗುಣಗಳನ್ನ ಇಟ್ಕೊಂಡು ಇದನ್ನೇ ನಾನು ಏನ್ ಮಾಡ್ತೀನಿ ಅಂದ್ರೆ, ಒಂದೊಂದಕ್ಕೂ ಉದಾಹರಣೆಗಳನ್ನು ಕೊಟ್ಟು, ಅಂದ್ರೆ ರಾಮನ, ಇದಕ್ಕೆ ರಾಮ ಹೇಗೆ ಅದರಲ್ಲಿ ಕಥೆ ಏನ್ ಬರುತ್ತೆ, ಅದಕ್ಕೆ ರಾಮ ಅದಕ್ಕೆ ಯಾವ ರೀತಿಯಲ್ಲಿ ನಡ್ಕೊಂಡ ಅನ್ನೋದನ್ನ ಹೇಳ್ಕೊಂಡು ನಾನು ವಿಸ್ತರಿಸ್ತಾ ಹೋಗ್ತೇನೆ. ಪ್ರಾಚೇತಸರಾದಂತಹ ವಾಲ್ಮೀಕಿಗಳು ಬ್ರಹ್ಮನ ಆಜ್ಞೆಯಂತೆ ರಾಮಾಯಣವನ್ನ ರಚಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಪೂರ್ವಕಥೆ ನಿಮಗೆ ಈಗಾಗಲೇ ಕೇಳಿ ತಿಳ್ಕೊಂಡಿದ್ದೀರಾ, ಶ್ಲೋಕತ್ವಮಾಗತಃ ಅಂತ. ಮತ್ತೆ ಹಾಗಾಗಿ ನಾನು ಅದನ್ನ ವಿಸ್ತರಿಸ್ಲಿಕ್ಕೆ ಹೋಗೋದಿಲ್ಲ.
ಅದರ ಪ್ರಸ್ತಾಪವನ್ನು ದೀರ್ಘವಾಗಿ ಮಾಡ್ಲಿಕ್ಕೆ ಹೋಗುದಿಲ್ಲ. ಹಾಗೆ ಅಂದ್ಕೊಂಡು ಬಂದಿದ್ದಾರೆ ಅವರು. ಬಂದಾಗ ಅಲ್ಲಿ ನಾರದರು ಕೂಡ ಬಂದ್ರು, ಆಶ್ರಮಕ್ಕೆ ಬಂದ್ರು. ಅವರನ್ನ ಉಪಚರಿಸಿ ಆಯ್ತು. ಇಬ್ಬರು ಮುನಿಶ್ರೇಷ್ಠರಲ್ಲಿ ನಡೆಯುವಂತಹ ಸಂಭಾಷಣೆ. ಆ ಶ್ಲೋಕಗಳನ್ನ ಹೇಳ್ಬಿಟ್ಟು ಅರ್ಥ ಹೇಳ್ತೀನಿ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪೃಚ್ಛ ವಾಲ್ಮೀಕಿರ್ಮುನಿ ಪುಂಗವಂ ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ ಚಾರಿತ್ರೇಣ ಚ ಕೋ ಯುಕ್ತಃ ಸರ್ವಭೂತೇಷು ಕೋಹಿತಃ ವಿದ್ವಾನ್ ಕಸ್ ಸಮರ್ಥಶ್ಚ ಕಶ್ಚೈಕ ಪ್ರಿಯದರ್ಶನಃ ಆತ್ಮವಾನ್ ಕೋ ಜಿತಕ್ರೋಧೋ ದ್ಯುತಿಮಾನ್ ಕೋ ಅನಸೂಯಕಃ ಕಸ್ಯ ಬಿಭ್ರತಿ ದೇವಾಶ್ಚ ಜಾತರೋಷಸ್ಯ ಸಂಯುಗೇ ಏತದಿಚ್ಛಾಮ್ಯಹಂ ಶ್ರೋತುಂ ಪರಂ ಕೌತೂಹಲಂ ಹಿಮೇ ಮಹರ್ಷೇ ತ್ವಂ ಸಮರ್ಥೋಸಿ ಜ್ಞಾತುಮೇವಂ ವಿಧಂ ನರಂ ಅಂತ ಕೇಳ್ತಾ ಇದ್ದಾನೆ. ಯಾವೆಲ್ಲ ಗುಣಗಳು ಹೇಳ್ತಾ ಇದ್ದಾನೆ. ಪರಮ ಪೂಜ್ಯರಾದಂತಹ ಮಹರ್ಷಿಗಳೇ, ಯಾರು ಬಂದಿರುವಂತಹವರು ನಾರದ ಮಹರ್ಷಿಗಳು. ಈ ಲೋಕದಲ್ಲಿ ಸಕಲ ಕಲ್ಯಾಣ ಗುಣಗಳಿಂದ ಕೂಡಿರುವಂತಹವ್ರು ಯಾರಾದ್ರೂ ಇದ್ದಾರಾ? ವೀರ್ಯವಂತರಾದವರು ಯಾರಾದ್ರೂ ಇದ್ದಾರಾ? ಗುಣವಾನ್ ಕಹಚ ವೀರ್ಯವಾನ್ ಧರ್ಮಜ್ಞ ಕೃತಜ್ಞ ಸತ್ಯವಾಕ್ಯ ದೃಢವ್ರತಃ ಚಾರಿತ್ರೇಣ ಯುಕ್ತಃ ಸರ್ವಭೂತೇಷು ಹಿತಃ ವಿದ್ವಾನ್ ಸಮರ್ಥಃ ಕಃ ಪ್ರಿಯದರ್ಶನಃ ಆತ್ಮವಾನ್ ಜಿತಕ್ರೋಧಃ ದ್ಯುತಿಮಾನ್ ಅನಸೂಯಕಃ ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರೋಷ ಸಂಯುಗೇ ದೇವಾಶ್ಚ ಬಿಭ್ಯತಿ. ಹೀಗೆ ಯಾರಾದ್ರೂ ಇದ್ದಾರಾ? ಈ ತರ ಗುಣವನ್ನು ಸತ್ಯಭಾಷಿಯಾಗಿರುವವನು, ವ್ರತನಿಷ್ಠೆಯನ್ನು ಹೊಂದಿರುವಂತವನು, ಕುಲಾಚಾರವನ್ನು ಉಲ್ಲಂಘಿಸದೆ ಅನೂಚಾರವಾಗಿ ಬಂದಿರುವಂತಹ ಆಚಾರ ವ್ಯವಹಾರಗಳನ್ನು ನಡೆಸ್ಕೊಂಡು ಹೋಗುವಂತವನು, ಸಕಲ ಪ್ರಾಣಿಗಳಲ್ಲಿ ದಯಾಪರನಾಗಿರುವವನು, ಚತುರ್ದಶ ವಿದ್ಯೆಗಳಲ್ಲಿ ಪಾರಂಗತನಾದವನು, ಸರ್ವಕಾರ್ಯ ದುರಂಧರನು, ಎಲ್ಲ ಕಾಲದಲ್ಲಿಯೂ ಮೋಹನ ಪರವಶನಾಗಿರು ಅಂದ್ರೆ ಅತ್ಯಂತ ಆಕರ್ಷಿತನಾಗಿರುವಂತಹವನು, ಅತ್ಯಂತ ಧೈರ್ಯವಂತನು, ಕೋಪವನ್ನ ಗೆದ್ದವನು, ಕಾಂತಿವಂತ. ಹೀಗೆ ಅನಸೂಯ ಪರಕ. ಯಾರು ಕುಪಿತರಾದ್ರೆ ದೇವತೆಗಳೇ ಹೆದರ್ತಾರು ಅಂತಹ ಮಹಾನ್ ವ್ಯಕ್ತಿ ಯಾರಾದ್ರೂ ಇದ್ದಾರಾ? ಅವ್ರ ಬಗ್ಗೆ ನಾನು ತಿಳ್ಕೊಳ್ಬೇಕು, ಯಾರಾದ್ರೂ ಇದ್ರೆ ಹೇಳು ಅಂತ ಅವನನ್ನು ಕೇಳ್ತಾರೆ. ಅವರನ್ನ ಕೇಳ್ತಾರೆ ನಾರದ ಮಹರ್ಷಿಗಳನ್ನ. ಇದೆಲ್ಲದಕ್ಕೂ ವಿವರಣೆಯನ್ನು ಹೇಳ್ತೇನೆ, ಹೇಳ್ತಾ ಬನ್ನಿ. ಫಸ್ಟ್ ಮೊದಲನೇದಾಗಿ ಆರಂಭದಲ್ಲಿ ಅವ್ರು ಹೇಳ್ತಾರಲ್ಲ, ಕೇಳ್ತಾ ಇದ್ದಾರಲ್ಲ, ಓನ್ ಅಸ್ಮಿನ್ ಸಾಂಪ್ರತಂ ಲೋಕೆ. ಅವರು ವಾಲ್ಮೀಕಿಗಳ ಪ್ರಶ್ನೆಗೆ ನಾರದರು ಹೇಳುವಂತಹದ್ದು ಏನಿದೆ? ಬಹವೋ ದುರ್ಲಭಾಶ್ಚೇವ ಏತ್ವಯ ಕೀರ್ತಿತಾ ಗುಣಾಹ. ನೀನ್ ಕೇಳ್ತಿರುವಂತಹ ಈ ಗುಣಗಳೆಲ್ಲ ಇದೆಯಲ್ಲ, ಅತ್ಯಂತ ದುರ್ಲಭವಾದಂತಹ ಗುಣಗಳು. ಆದ್ರೂ ಕೂಡ ಮಹಾಮುನೆ, ಈ ಎಲ್ಲ ಗುಣಗಳಿಂದ ಕೂಡಿರುವಂತಹ ಒಬ್ಬ ವ್ಯಕ್ತಿ ಇದ್ದಾನಪ್ಪ, ನಾನು ಅವನ ಬಗ್ಗೆ ಹೇಳ್ತೀನಿ ಕೇಳು. ಇಕ್ಷ್ವಾಕುವಂಶ ಪ್ರಭವೋ ರಾಮೋ ನಾಮ ಜನೈ ಶ್ರುತಃ ನಿಯತಾತ್ಮ ಮಹಾವೀರ್ಯೋ ದ್ಯುತಿಮಾನ್ ಧೃತಿಮಾನ್ ವಶೀ ಬುದ್ಧಿಮಾನ್ ನೀತಿಮಾನ್ ವಾಗ್ಮಿ ಶ್ರೀಮಾನ್ ಶತ್ರುನಿವರ್ಣಃ ವಿಪುಲಾಂಸೋ ಮಹಾಬಾಹು ಕಂಬುಗ್ರೀವೋ ಮಹಾಹನುಃ. ಹೀಗೆ ರಾಮನ ವರ್ಣನೆಯನ್ನು ಅವರು ಮುಂದೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಇವರು ವಾಲ್ಮೀಕಿಗಳು ಪ್ರಶ್ನೆ ಮಾಡಿರುವಂತಹ ವಿಚಾರವನ್ನ ಒಂದೊಂದಾಗಿ ನಾನು ಹೇಳ್ತಾ ಬರ್ತೀನಿ. ಕೆಲವೊಂದು ಅಲ್ಲಿ ಅವರು ಕೇಳಿರುವ ಕ್ರಮದಲ್ಲಿ ವ್ಯತ್ಯಾಸವಾಗಬಹುದು, ಯಾಕೆಂದ್ರೆ ವಿವರಣೆಗೆ ಅನುಕೂಲವಾಗುವ ರೀತಿಯಲ್ಲಿ ನಾನು ಹೇಳ್ತಾ ಬರ್ತೇನೆ. ಮೊದಲಿಗೆ ಏನ್ ಕೇಳಿದ್ರು ಅವರು? ಗುಣವಾನ್. ಗುಣವಾನ್ ಯಾರು? ಗುಣಗಳಿಂದ ಕೂಡಿರುವಂಥವ್ರು. ಗುಣ ಅಂದ್ರೆ ಏನು? ಸೌಶೀಲ್ಯಾದಿ ಗುಣಗಳು ಅಂದ್ರೆ ಅನುಯಾಯಿಗಳಿಂದ ಅನುಸಂಧಾನ ಮಾಡಲ್ಪಡುವಂತಹದ್ದು ಸ್ವಭಾವ ಯಾರಲ್ಲಿ ಇದೆಯೋ ಅನುಕರಣೆ ಮಾಡಲ್ಪಡುವಂತಹದ್ದೇ ಏನು ಅಂತ ಅನ್ಸ್ಕೊಳ್ಳುತ್ತೆ? ಗುಣ ಅಂತ ಅನ್ಸ್ಕೊಳ್ಳುತ್ತೆ. ರಾಮನಲ್ಲಿ ಅಂತಹ ಗುಣಗಳು ಸಾಕಷ್ಟು ಇವೆ. ಮಾತೃವಾಕ್ಯ ಪರಿಪಾಲನೆ, ಪಿತೃವಾಕ್ಯ ಪರಿಪಾಲನೆ, ತ್ಯಾಗ, ಈ ಎಲ್ಲ ಗುಣಗಳು ಕೂಡ ಏನು ಅವನನ್ನ ಆಶ್ರಯಿಸಲಿಕ್ಕೆ ಬೇಕಾಗಿರುವಂತಹ ಉತ್ತಮ ಗುಣಗಳು ಅದು ಇದ್ದೇ ಇದೆ. ಇನ್ನು ವೀರ್ಯವಾನ್. ಏನು ವೀರ್ಯವಾನ್? ಶಕ್ತಿ, ವೀರ್ಯ
ಎಲ್ಲ ನೋಡ್ಲಿಕ್ಕೆ ಸಮಾನವಾಗಿ ಕಂಡ್ರೂ ಕೂಡ ಸ್ವಲ್ಪ ಭೇದ ಬರುತ್ತೆ. ಹೇಳ್ತಾ ಹೋಗ್ತಾನೆ ಅವನು ವಿವರಣೆಯನ್ನ. ವಿಕಾರಕ್ಕೆ ಕಾರಣಗಳಿದ್ದರೂ ಕೂಡ ಯಾರು ವಿಕಾರವನ್ನು ಹೊಂದುವುದಿಲ್ವೋ, ಜೊತೆಗೆ ತಾನು ವಿಕಾರ ಹೊಂದದೆ ಇನ್ನೊಬ್ಬರೂ ಕೂಡ ವಿಕಾರ ಹೊಂದದೇ ಇರುವ ರೀತಿಯಲ್ಲಿ ಮಾಡಬಲ್ಲ ಸಮರ್ಥನು ಯಾರಿದ್ದಾನೋ ಅವನೇ ವೀರ್ಯವಾನ್. ಉದಾಹರಣೆಯನ್ನು ಹೇಳ್ತೀನಿ ನೋಡಿ. ಇವನಿಗೆ ವಿಕಾರ ಹೊಂದಲಿಕ್ಕೆ ಕಾರಣಗಳು ಬೇಕಾದಷ್ಟು. ಯಾವಾಗ ರಾಜ್ಯ ಒದಗಿ ಬಂದಿದೆ, ಪಟ್ಟಾಭಿಷೇಕದ ಸಮಯ, ಅಲ್ಲಿ ಎಲ್ಲರೂ ಕೂಡ ಎಲ್ಲಿ ತಾವು ಕೈಕೇಯಿಗೆ ವಚನವನ್ನಿತ್ತು, ಇಲ್ಲ ನಾನು 14 ವರ್ಷ ಕಾಡಿಗೆ ಹೋಗ್ತೇನೆ ಅಂತ ಹೇಳಿ ವಚನವನ್ನಿತ್ತು ಬಂದಾಗಿದೆ. ದಶರಥ ಹೇಳ್ತಾನೆ, ಸಾಕ್ಷಾತ್ ದಶರಥನೇ ಹೇಳ್ತಾನೆ, ನನ್ನನ್ನೇ ನೀನು ಕಾರಾಗೃಹಕ್ಕೆ ತಳ್ಳಿಬಿಡು, ನನ್ನನ್ನ ಕಾರಾಗೃಹಕ್ಕೆ ಹಾಕ್ಬಿಟ್ಟು ನೀನು ಈಗಲೇ ರಾಜ್ಯವನ್ನು ತೀಸ್ಕೊ ಅಂತ ಹೇಳ್ತಾನೆ. ಸಾಕ್ಷಾತ್ ದಶರಥನೇ ಹೇಳ್ತಾ ಇದ್ದಾನೆ, ತಂದೆಯೇ ಹೇಳ್ತಾ ಇದ್ದಾನೆ. ಅದಾದ್ಮೇಲೆ ತಾಯಿ ಕೌಸಲ್ಯ ಕೇಳ್ಕೊಳ್ತಾಳೆ, ಮಗು ನೀನು ಇಲ್ಲೇ ಇದ್ದು ನನ್ನ ಶುಶ್ರೂಷೆಯನ್ನು ಮಾಡಿ ಈ ರಾಜ್ಯವನ್ನು ನೋಡ್ಕೊಳ್ಬಹುದಲ್ವಾ ಅಂತ ಕೇಳ್ತಾಳೆ. ಇಲ್ಲೇ ಇದ್ದು ನೋಡ್ಕೊಳ್ಬಹುದಲ್ವಾ ಅಂತ ಕೇಳ್ತಾನೆ. ಲಕ್ಷ್ಮಣ ಕೇಳ್ತಾನೆ, ಭರತ ಕೇಳ್ತಾನೆ, ಆಮೇಲೆ ವಸಿಷ್ಠರು ಕೇಳ್ತಾರೆ, ಅಯೋಧ್ಯಾಪುರ ಪ್ರಮುಖರೆಲ್ಲರೂ ಕೂಡ ಕೇಳ್ತಾರೆ. ಆದ್ರೆ ಮಾತು ಕೊಟ್ಟಾಗಿದೆ ರಾಮ, ಮಾತು ಹೇಳಿ ಆಗಿದೆ, ನಾನು 14 ವರ್ಷ ವನವಾಸವನ್ನ ಆಚರಿಸ್ತೇನೆ, ತಂದೆಯ ಮಾತನ್ನ ಪೂರೈಸ್ತೇನೆ, ಕೊಟ್ಟಿರುವಂತಹ ವರವನ್ನ ಪೂರೈಸ್ತೇನೆ ಅಂತ ಹೇಳಿ ಆಗಿದೆ. ಅವನ ವಿಕಾರ ಆಗಲಿಕ್ಕೆ ಬೇಕಾದಂತಹ ಎಲ್ಲ ಪೂರಕ ವಾತಾವರಣಗಳು ಅಲ್ಲಿದ್ವು. ಅವನು ಆ ಮಾತನ್ನ ಮೀರಿ ರಾಜನಾಗಿದ್ರೂ ಕೂಡ ಯಾರು ಪ್ರಶ್ನೆ ಮಾಡ್ತಿರ್ಲಿಲ್ವೇನೋ, ಯಾಕೆಂದ್ರೆ ಎಲ್ಲರೂ ಕೂಡ ಅವನನ್ನು ರಾಜನಾಗುವಂತಾನೆ ಕೇಳ್ಕೊಂಡಿದ್ದಾರೆ. ಆದ್ರೂ ಕೂಡ ಅವನೂ ವಿಕಾರ ಹೊಂದಲಿಲ್ಲ. ಬದಲಾಗಿ ಕೌಸಲ್ಯೆ, ಲಕ್ಷ್ಮಣ, ಭರತ ಎಲ್ಲರಿಗೂ ಕೂಡ ಧರ್ಮ ಸಮಂಜಸವಾದಂತಹ ಉತ್ತರವನ್ನ ನೀಡಿ ಅವರೂ ಕೂಡ ಧರ್ಮ ಭ್ರಷ್ಟರಾಗದಂತೆ ನೋಡಿಕೊಂಡ. ಇದೇ ವೀರ್ಯವಾನ್ ಅನ್ನೋದಕ್ಕೆ ಉದಾಹರಣೆ. ಇನ್ನು ಧರ್ಮಜ್ಞಶ್ಚ ಅಂತಿದೆಯಲ್ಲ, ಅದನ್ನ ಕೊನೆಯಲ್ಲಿ ತಗೊಳ್ತೀನಿ ಈ ವಿಚಾರವನ್ನ, ಧರ್ಮದ ವಿಚಾರವೇ ಆಗಿರೋದ್ರಿಂದ. ಕೃತಜ್ಞಶ್ಚ, ಅವನ ಕೃತಜ್ಞತಾ ಭಾವ ಎಂತಹದ್ದು. ಗುಹ ಅವನಿಗೆ ಸಹಾಯ ಮಾಡ್ತಾನೆ, ಅವನಿಗೂ ಕೂಡ ಲಕ್ಷ್ಮಣನ ಸಖ್ಯವೆಂಬುವಂತಹ ಒಂದು ಉಡುಗೊರೆಯನ್ನ ಅಲ್ಲಿ ಕೊಟ್ಟ. ಹಾಗೆ ಜಟಾಯುವಿನಿಂದ ಉಪಕೃತನಾದೆ ಅಂತ ಅವನಿಗೆ ಸ್ವತಃ ಇವನೇ ನಿಂತು ಶ್ರಾದ್ದಾದಿ ಕರ್ಮಗಳನ್ನ ಮಾಡಿ ಒಂದು ಪಕ್ಷಿಗೂ ಕೂಡ ಊರ್ಧ್ವಲೋಕ ಪ್ರಾಪ್ತಿಯಾಗುವ ರೀತಿಯಲ್ಲಿ ಆತ ನಡ್ಕೊಳ್ತಾನೆ. ಮಾಡಿದಂತಹ ಚಿಕ್ಕ ಉಪಕಾರವನ್ನು ಕೂಡ ಆತ ಮರೆಯೋದಿಲ್ಲ. ಇನ್ನು ಸುಗ್ರೀವನಲ್ಲಿಯೂ ಕೂಡ ಅದೇ ರೀತಿಯ ಕೃತಜ್ಞತಾ ಭಾವವನ್ನು ಹೊಂದಿದ್ದಾನೆ. ಹನುಮಂತನ ವಿಚಾರದಲ್ಲಂತೂ ಹೇಳೋದೇ ಬೇಡ. ನೀನು ನನ್ನ ಇನ್ನೊಂದು ಭ್ರಾತ ಅನ್ನುವಂತಹ ಒಂದು ಗೌರವವನ್ನು ಅವನಿಗೆ ಕೊಡ್ತಾನೆ. ಪ್ರಿಯ ಸಖ ಅಂತ ಅವನನ್ನ ಹೇಳ್ತಾನೆ. ಹೀಗೆ ಅವನಲ್ಲಿ ಎಲ್ಲ ರೀತಿಯ ಕೃತಜ್ಞತಾ ಭಾವವನ್ನ ವ್ಯಕ್ತಪಡಿಸುವಂತಹದ್ದು. ಚಿಕ್ಕ ಒಂದು ಸಹಾಯ ಆದ್ರೂ ಕೂಡ ಅದನ್ನೇ ಹೇಳುವಂತಹದ್ದು. ಇದೇ ವಿಚಾರವಾಗಿ ಬೇರೆ ಗ್ರಂಥಗಳಲ್ಲಿ ಬರುವಂತಹದ್ದು ಇದೆ ಉಲ್ಲೇಖ. ಕೂಲಾನಂದ ಇತ್ಯಾದಿ ಅಲಂಕಾರಿಕ ಗ್ರಂಥಗಳಲ್ಲಿ ಹೇಳ್ಕೊಂಡು ಬರ್ತಾರೆ. ಗುಣದೋಷೋ ಬುಧೋ ಗೃಹನ್ ಇಂದುಕ್ಷೇಯ ವಿಡೇಶ್ವರ ಶಿರಸಾ ಶ್ಲಾಘತೆ ಪೂರ್ವಂ ಪರಂ ಕಂಠೆ ನಿಯಚ್ಛತಿ ಅಂತ. ವಿದ್ವಾಂಸನಾದವನ್ ಹೇಗಿರ್ತಾನೆ, ಸಜ್ಜನನಾದವನ್ ಹೇಗಿರ್ತಾನೆ ಅಂತ ಹೇಳಿದ್ರೆ, ಉತ್ತಮ ಗುಣಗಳು ಏನಿರುತ್ತೋ ಅದನ್ನ ನೆನಪಿಸ್ಕೊಳ್ತಾನೆ, ಕೆಟ್ಟ ಗುಣಗಳಿದ್ರೆ ಅದನ್ನ ಮುಚ್ಚಿಡ್ತಾನೆ ಅಂತ. ಇಲ್ಲಿ ಉತ್ತಮ ಗುಣಗಳನ್ನ ನೆನೆದು ಅವನಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತಹ ಇವನ ಈ ಭಾವ, ರಾಮನ ಈ ಭಾವ, ರಾಮನಲ್ಲಿ ಅದು ಕಂಡು ಬಂದೇ ಬರುತ್ತೆ. ಸತ್ಯವಾಕ್ಯ, ಸತ್ಯವಾಕ್ಯ ಅಂದ್ರೆ ಸತ್ಯದ ಮಾರ್ಗದಲ್ಲಿ ನಡೆಯುವಂತಹದ್ದು, ಸದಾ ಸತ್ಯವನ್ನೇ ಹೇಳುವಂತಹದ್ದು ರಾಮನ ಜೀವನ ಚರಿತೆಯನ್ನ ನಾವು ನೋಡ್ಕೊಂಡು ಬಂದ್ರೆ ಕಂಡು ಬರುತ್ತೆ ನಮ್ಗೆ. ಎಲ್ಲಿಯೂ ಕೂಡ ಆತ ಸುಳ್ಳಾಡಲಿಲ್ಲ. ಅವನು ಆಡಿದ ಮಾತನ್ನ, ಸತ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಅವನು ತನ್ನ ಜೀವನವೆಲ್ಲ ಮುಡುಪಿಟ್ಟ. ಇನ್ನು ದೃಢವ್ರತಃ, ದೃಢವ್ರತಃ ಏನು ದೃಢವ್ರತಃ? ಎಂತಹ ವಿಪತ್ತು ಒದಗಿದರೂ ಕೂಡ ಸಂಕಲ್ಪವನ್ನ ಪರಿತ್ಯಜಿಸದೆ ಕಾರ್ಯವನ್ನ ಸಾಧಿಸುವಂತಹ ಯಾವ ಒಂದು ಗುಣ ಇದೆಯೋ
ಅವನನ್ನ ದೃಢವ್ರತ ಅಂತ ಹೇಳ್ತಾರೆ. ಒಂದು ಬೇರೆ ಕಡೆಯಲ್ಲಿ ಉಲ್ಲೇಖವಾಗಿರುವಂತಹ ಒಂದು ಶ್ಲೋಕವನ್ನು ಹೇಳ್ಬಿಟ್ಟು ರಾಮಾಯಣದ ಘಟನೆಯೇ ಬರುವಂತಹದ್ದು ಇಲ್ಲಿ. ಅದನ್ನ ಹೇಳ್ಬಿಟ್ಟು ಇವನು ದೃಢವ್ರತ ಅಂತ ಹೇಳ್ತೀನಿ. ಈ ಹಿಂದೆ ಆ ವೀರ್ಯವಾನ್ ಅಂತ ಹೇಳೋದಕ್ಕೆ ಕೊಟ್ಟಿರೋ ವಿವರಣೆಯೂ ಆಗತ್ತೆ, ಜೊತೆಗೆ ಇವನು ಎಂಥ ದೃಢವ್ರತ ಅನ್ನೋದಕ್ಕೆ ಹೇಳ್ತೀನಿ. ವಿಜೇತವ್ಯಾಲಂಕಾ ಚರಣ ತರಣೀಯೋ ಜಲನಿಧಿ ವಿಪಕ್ಷ ಪೌಲಸ್ತ್ಯೌ ರಣಭುವಿ ಸಹಾಯಾಶ್ಚ ಕಪಯಃ ತಥಾಪ್ಯೇಕೋ ರಾಮಃ ಸಕಲಮವಧಿ ದ್ರಾಕ್ಷಸಕುಲಂ ಕ್ರಿಯಾ ಸಿದ್ಧಿ ಸತ್ವೇ ವಸತಿ ಮಹತಾಂ ನೋಪಕರಣೆ ಅಂತ ಶ್ಲೋಕ. ರಾಮನಿಗಿದ್ದಂತಹ ಸವಾಲುಗಳು ಏನೇನಪ್ಪ, ಈ ಶ್ಲೋಕದ ಜೊತೆಗೆ ಇನ್ನೂ ಒಂದೆರಡು ಅಂಶಗಳನ್ನು ಸೇರಿಸ್ಕೊಂಡು ನಾನು ಹೇಳ್ತೀನಿ. ಏನಾಗಿದೆ, ಅವನಿಗೆ ಸೀತೆಯನ್ನ ರಾವಣ ಕದ್ಕೊಂಡು ಹೋಗ್ಬಿಟ್ಟ. ಮಾಯಾಮೃಗದ ಒಂದು ವ್ಯಾಜದಲ್ಲಿ ಸೀತಾಪಹರಣ ಆಗೋಯ್ತು. ಆದ್ರೆ ಇವನ್ ಬರ್ತಾನೆ, ಬಂದಾಗ ಸೀತೆ ಅಲ್ಲಿ ಇಲ್ಲ. ಸ್ಥಿತಿ ಹೇಗಿದೆ, ಯಾರು ಕರ್ಕೊಂಡು ಹೋದ್ರು ಗೊತ್ತಿಲ್ಲ, ಎಲ್ಲಿಗೆ ಹೋಗಿದ್ದಾಳೆ ಗೊತ್ತಿಲ್ಲ, ಯಾವ ಮಾರ್ಗದಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಅಂದ್ರೆ ಯಾವ ಆಯಾಮದಲ್ಲೂ ಇವನಿಗೆ ದಾರಿ ಕಾಣದೇ ಇರುವಂತಹ ಸ್ಥಿತಿ. ಇಂಥ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಬೇಕಾದಷ್ಟು ಬರುತ್ತೆ. ನಾವ್ ಎಲ್ಲಿಂದ ಆರಂಭ ಮಾಡ್ಬೇಕು ಈ ಸಮಸ್ಯೆಯನ್ನು ಪರಿಹರಿಸ್ಲಿಕ್ಕೆ ಅಂತಾನೆ ಗೊತ್ತಾಗೋದಿಲ್ಲ. ಹೆಚ್ಚಿನ ಜನ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ರಾಮ ಹಾಗೆ ಮಾಡ್ಲಿಲ್ಲ. ಹುಡ್ಕೋದಕ್ಕೆ ಆರಂಭ ಮಾಡ್ದ, ಯಾವುದೋ ಒಂದು ದಾರಿಯನ್ನು ಹಿಡ್ಕೊಂಡು ಹೋಗ್ಬೇಕು, ಹೋದಾಗಲೇ ಮುಂದಿನ ದಾರಿ ಕಾಣಿಸುವಂತಹದ್ದು. ಹಾಗೆ ಕೈ ಕಟ್ಟಿ ಕೂತ್ರೆ ಕೆಲಸ ಆಗೋದಿಲ್ಲ. ಯಾವುದೋ ಒಂದು ದಾರಿಯನ್ನು ಹುಡ್ಕೊಂಡು ಹೋದ. ಜಟಾಯು ಸಿಕ್ಕದ, ಕಬಂಧ ಸಿಕ್ಕದ, ಸುಗ್ರೀವ ಸಿಕ್ಕಿದ. ಹೀಗೆ ಒಂದೊಂದೇ ಆಗಿ ದಾರಿ ಕಾಣಿಸ್ತಾ ಹೋಯ್ತು. ಹೌದು, ಎಲ್ಲ ಕಡೆಯೂ ಕೂಡ ಅವನು ತಿಳ್ಕೊಳ್ತಾನೆ ಹೋದಾಗ ಗೊತ್ತಾಯ್ತು ಅವನು ಗೆಲ್ಲಬೇಕಾಗಿರೋದು ಏನನ್ನ, ವಿಜೇತವ್ಯ ಲಂಕಾ. ಗೆಲ್ಲಬೇಕಾಗಿರೋದೇನು, ಅವನಿಗೆ ಸೀತೆಯನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಅವನ ಪರಮ ಪ್ರೀತಿ ಪಾತ್ರಳಾದಂತಹ, ಅವನ ಹೃದಯವೇ ಆಗಿರುವಂತಹ ಸೀತೆಯನ್ನ ಅವನು ಪಡ್ಕೊಳ್ಬೇಕು ಅಂತ ಆದ್ರೆ ಅವನಿಗೆ ಗೆಲ್ಬೇಕಾಗಿರೋದು ಏನನ್ನ, ಅಭೇದ್ಯವಾದಂತಹ, ಇಂದ್ರಾದಿಗಳಿಂದಲೂ ಅಸಾಧ್ಯವಾಗಿರುವಂತಹ ಆ ಲಂಕಾಪುರಿಯನ್ನು ಗೆಲ್ಲಬೇಕು. ವಿಜೇತವ್ಯ ಲಂಕಾ. ಅಷ್ಟಕ್ಕಾದ್ರೆ ಮುಗೀತೆ? ದಾಟ್ಕೊಂಡು ಹೋಗ್ಬೇಕಾಗಿರುವಂತಹದ್ದು ಏನು? ವಿಜೇತವ್ಯ ಲಂಕಾ ಚರಣ ತರಣೀಯೋ ಜಲನಿಧಿ. ಇಡೀ ಸಮುದ್ರವನ್ನೇ ಅವನಿಗೆ ದಾಟ್ಕೊಂಡು ಹೋಗ್ಬೇಕಾಗಿದೆ, ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟದ, ದಾಟ್ಕೊಂಡು ಹೋದ. ಅಲ್ಲಿ ಹೋದ್ರೆ ಸಾಮಾನ್ಯವಾದಂತಹ ಗುರಿಯೇ ಅಲ್ಲಿರುವಂತಹದ್ದು ಖಂಡಿತವಾಗಿ ಅಲ್ಲ. ಶತ್ರು ಪಕ್ಷದಲ್ಲಿ ಇರುವಂತಹವನು ಯಾರು? ಪೌಲಸ್ತ್ಯ, ರಾವಣ, ದಶಕಂಠ ರಾವಣ. ಕೈಲಾಸ ಪರ್ವತವನ್ನೇ ಅಲುಗಾಡಿಸಿ ಅಂತಹ ವೀರ. ಮತ್ತೆ ದೇವಾದಿ ದೇವತೆಗಳನ್ನ, ಇಡೀ ಎಲ್ಲ ದೇವತೆಗಳನ್ನು ಕೂಡ ತನ್ನ ಕಪಿಮುಷ್ಟಿಯಲ್ಲ ಹಿಡಿತದಲ್ಲಿ ಇಟ್ಕೊಂಡಿರುವಂತಹ ವ್ಯಕ್ತಿ ಆತ. ಅಂತಹ ಶಕ್ತಿಶಾಲಿ, ಸರ್ವ ಚತುರಂಗ ಬಲ ಸಮೇತನಾಗಿ ಅವನಿದ್ದಾನೆ. ಆಮೇಲೆ ಇನ್ನು ಏನು ಒಂದು ಸಮಸ್ಯೆಗಳಿರೋದು, ಅವನಿಗೆ ಸಹಾಯಕರಾಗಿರುವಂಥವ್ರು ಯಾರು? ರಣಭುವಿ ಸಹಾಯಾಶ್ಚ ಕಪಯ. ಅವನಿಗೆ ಸಹಾಯಕ್ಕೆ ಅಂತ ಇರುವವರು ಕಪಿಗಳು, ಸಾಮಾನ್ಯ ಕಪಿಗಳು. ಅವ್ರು ಇನ್ನೇನು ಒಂದ್ ಹೇಳಿದ್ರೆ ಇನ್ನೊಂದು ಮಾಡ್ತಾರೆ ಅಲ್ವೇ? ಅಂತಹ ಕಪಿಗಳು ಅವನಿಗೆ ಸಹಾಯಕ್ಕೆ ಇರುವಂಥವ್ರು. ತಥಾಪಿ ಹೀಗಿದ್ದರೂ ಕೂಡ ರಾಮ ಏಕಃ ಸಕಲಂ ರಾಕ್ಷಸ ಕುಲಂ ಅವಧೀತ್. ಇಡೀ ರಾಕ್ಷಸ ಕುಲವನ್ನೇ ಅವನು ನಾಶ ಮಾಡ್ದ. ಮನುಷ್ಯ ದೃಢವ್ರತನಾಗಿದ್ದಾನೆ ಅಂತ ಆದ್ರೆ ಎಂತಹ ಕಷ್ಟಗಳನ್ನು ಸಾಧಿಸಬಹುದು ಅನ್ನೋದಕ್ಕೆ ಈತ ಒಂದು ಉದಾಹರಣೆ. ಇಷ್ಟೇ ಅಲ್ಲ, ಇವನು ನೋಡೋದಕ್ಕೆ ಹೇಗಿದ್ದಾನೆ, ದೃಢವ್ರತನಾಗಿದ್ದಾನೆ ಅನ್ನೋದಾಯ್ತು. ಹಾಗೇನೆ ಕುಲಾಚಾರವನ್ನ ಅವನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿಯೂ ಕೂಡ ಚ್ಯುತಿ ಬರೋದಕ್ಕೆ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಈ ರೀತಿಯಾಗಿ ಇವನ ಒಂದೊಂದು ಚಾರಿತ್ರ್ಯದಿಂದ, ಉತ್ತಮವಾದಂತಹ ಚಾರಿತ್ರ್ಯದಿಂದ ಕೂಡಿರುವಂತಹವನು. ಯಾರು ಕೂಡ ರಾಮ ಇಂಥದ್ದೊಂದು ಕೆಟ್ಟ ಕೆಲಸ ಮಾಡ್ದ ಅನ್ನುವಂತಹ ಮಾತನ್ನ ಹೇಳುವ ಹಾಗೆ ಇಲ್ಲ. ಹಾಗೆ ಸರ್ವಭೂತೇಷು ಹಿತಃ, ಎಲ್ಲ
ಚರಾಚರ ಪ್ರಾಣಿಗಳಲ್ಲಿಯೂ ಕೂಡ ಅವನು ಹಿತ ಉಂಟಾಗುವಂತಹ ರೀತಿಯಲ್ಲಿಯೇ ನಡ್ಕೊಂಡ. ಅದಕ್ಕೆ ಮುಂದೆ ರಾಮಾಯಣದ ಉತ್ತರ ಕಾಂಡದ ಇದರಲ್ಲಿ ಬರುತ್ತಲ್ಲ, ಒಂದು ಗೋವಿನ ಕಥೆಯಲ್ಲಿ ಬರುತ್ತೆ ಅಲ್ವೇ, ಗೋವು ಬಂದು ನ್ಯಾಯವನ್ನ ಕೇಳತ್ತಲ್ಲ ಅವನ ಹತ್ರ. ನನಗೊಬ್ಬ ಬ್ರಾಹ್ಮಣ ನನಗೆ ಹೊಡೆದ, ಶಿಕ್ಷೆಯನ್ನು ಕೊಟ್ಟ ಅನ್ನೋದಾಗಿ ಕೇಳುತ್ತೆ, ನ್ಯಾಯದ ಗಂಟೆಯನ್ನ ಬಾರಿಸುತ್ತೆ. ಅವಾಗ್ಲೂ ಕೂಡ ಆ ಒಂದು ಮೂಕ ಪ್ರಾಣಿ ಅಂತ ಅನ್ಕೊಳ್ಬಹುದಾದಂತಹ ಗೋವಿಗೂ ಕೂಡ ಅವನು, ಅದು ಗೋವಲ್ಲಿ ನಾಯಿ ಅಂತ ಇದೆ ಅಂತ ಅನ್ಕೊಂಡಿದೀನಿ ಬಹುಶಃ, ನಾಯಿಗೂ ಕೂಡ ಶ್ವಾನ ಶ್ವಾನಕ್ಕೂ ಕೂಡ ನ್ಯಾಯವನ್ನ ಕೊಡೋದಕ್ಕೆ ಯಾವುದೇ ರೀತಿಯಲ್ಲಿ ಹಿಂಜರಿಕೆಯನ್ನ ಮಾಡ್ಲಿಲ್ಲ ಅವನು. ಪ್ರತಿಯೊಂದು ಹೀಗೆ ಸಕಲ ಸರ್ವಭೂತೇಶು ಹಿತ ಅನ್ನೋದಕ್ಕೆ ಆ ಒಂದು ಘಟನೆ ಉದಾಹರಣೆ ಆಗುತ್ತೆ. ಆ ಶ್ವಾನಕ್ಕೂ ಕೂಡ ಒಂದು ನ್ಯಾಯವನ್ನು ಕೊಡಿಸಿದ. ಆಮೇಲೆ ವಿದ್ವಾನ್, ಅವನ ಎಲ್ಲ ಸಕಲ ಶಾಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡಿದಂಥವನು ಅವನಾಗಿದ್ದ. ಸಮರ್ಥ, ಇನ್ನು ಅವನ ಸಾಮರ್ಥ್ಯ ಅಂತಹದ್ದು, ಸಾಕ್ಷಾತ್ ವಿಶ್ವಾಮಿತ್ರರು ಯಜ್ಞ ರಕ್ಷಣೆಗಾಗಿ ನಿಗ್ರಹ ಅನುಗ್ರಹ ಶಕ್ತಿಯನ್ನ ಹೊಂದಿದ್ದಂತಹ ವಿಶ್ವಾಮಿತ್ರರು ಯಜ್ಞ ರಕ್ಷಣೆಗಾಗಿ ಅವನನ್ನು ಕರ್ಕೊಂಡು ಹೋಗ್ತಾರೆ. ಮಾರೀಚ, ಸುಬಾಹು ಮುಂತಾದ ರಾಕ್ಷಸರನ್ನ ಅವನು ನಾಶ ಮಾಡಿದ, ಅವರನ್ನು ನಿಗ್ರಹಿಸಿದ, ಮತ್ತೆ ಶಿವಧನಸ್ಸನ್ನೇ ಎತ್ತಿ ಹಿಡಿದ. ಎಲ್ಲರಿಂದಲೂ ಅಭೇದ್ಯವಾಗಿದ್ದಂತಹ ಶಿವಧನಸ್ಸನ್ನು ಎತ್ತಿ ಹಿಡಿದು ಸಮರ್ಥ ಅಂತ ಅನ್ಸ್ಕೊಂಡ. ಪ್ರಿಯದರ್ಶನ, ಅತ್ಯಂತ ಪ್ರಿಯದರ್ಶನ, ನೋಡಲಿಕ್ಕೆ ಅತ್ಯಂತ ಸುಂದರವಾಗಿದ್ದಾನು. ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಿರುವಂತಹ ರೀತಿಯಲ್ಲಿ ಅತ್ಯಂತ ಉದ್ದನೂ ಅಲ್ಲದೆ ಅತ್ಯಂತ ಗಿಡ್ಡವೂ ಅಲ್ಲದೆ, ಆಜಾನಬಾಹುದಲ್ಲಿ ಕಂಬುಗ್ರೀವೋ ಮಹಾನುವೋ ಇತ್ಯಾದಿಲ್ಲ ಅವನ ಬಗ್ಗೆ, ಶಂಖದಂತಹ ಕುತ್ತಿಗೆಯನ್ನು ಹೊಂದಿದ್ದ ಅವನು. ಈಗ ತುಂಬಾ ವರ್ಣನೆ ಬರುತ್ತೆ ಅವನ ಬಗ್ಗೆ, ಆರಂಭದಲ್ಲಿಯೇ ಬರುತ್ತೆ. ಹಾಗೆ ಆದ್ರೆ ಪ್ರಿಯದರ್ಶನನಾಗಿದ್ದ. ಆತ್ಮವಾನ್, ಜಿತಕ್ರೋಧ, ಕ್ರೋಧವನ್ನ ಗೆದ್ದಂಥವನು, ಕೋಪವನ್ನ ಗೆದ್ದಂಥವನು, ಸಮಚಿತ್ತನಾಗಿರುವಂಥವನು, ಶಾಂತ ಮನಸ್ಕನು ಅವನು ಆಗಿದ್ದ. ಅದಕ್ಕೆ ಸಾಕಷ್ಟು ನಾವು ಘಟನೆಗಳನ್ನು ನೋಡ್ಬೋದು. ಅಲ್ಲಿ ನಾನು ಯಾವ ಘಟನೆಯನ್ನು ಉಲ್ಲೇಖ ಮಾಡ್ಲಿಕ್ಕೆ ಇಲ್ಲಿ ಇಚ್ಛೆ ಪಡ್ತೀನಿ ಅಂತ ಹೇಳಿದ್ರೆ, ಜಿತಕ್ರೋಧ ಅನ್ನೋದಕ್ಕೆ ಒಂದು, ಅವನು ಪಟ್ಟಾಭಿಷೇಕ ಆಗ್ಬೇಕಾಗಿದ್ರೆ ತಾಯಿ ನೀನು ಈಗ ಕಾಡಿಗೆ ಹೋಗ್ಬೇಕು ಅಂತ ಹೇಳಿದ್ರು ಅದನ್ನ ಸಮಾನ ಮನಸ್ಸಿನಲ್ಲಿ ಸ್ವೀಕರಿಸಿದ ಅನ್ನುವಂತಹದ್ದು ಒಂದು. ಇನ್ನೊಂದು, ಲಕ್ಷ್ಮಣ ತಂದೆಯನ್ನ ಕುರಿತಾಗಿ ತುಂಬಾ ಕಠೋರವಾದ ಮಾತುಗಳನ್ನು ಹೇಳಿದ್ರು ಕೂಡ ಆಗಲೂ ಅವನು ಕೋಪಗೊಳ್ಳದೆ, ಲಕ್ಷ್ಮಣನ ಮೇಲೂ ಕೋಪಗೊಳ್ಳದೆ, ತಂದೆಯ ಮೇಲೆ ಅವನು ಮಾತಾಡ್ತಾ ಇದ್ರು ಕೂಡ ಕೋಪಗೊಳ್ಳದೆ ಅವನನ್ನು ಕೂಡ ಸಮಾಧಾನ ಮಾಡ್ತಾನೆ. ಅಂತ ಒಂದು ಸಮಚಿತ್ತತೆ, ಕ್ರೋಧವನ್ನ ಗೆದ್ದವನು ಅವನಾಗಿದ್ದ. ಹಾಗೇನೆ ಅನಸೂಯಕಃ, ಅಸೂಯೆ ಅನ್ನೋದೇ ಇಲ್ಲ ಅವನಿಗೆ. ಮತ್ತೆ ಪಟ್ಟಾಭಿಷೇಕದ ವಿಚಾರವನ್ನೇ ಹೇಳ್ತಾ ಇದ್ದೇನೆ. ಒಂದು ಸಂದರ್ಭದಲ್ಲಿ ಎಷ್ಟೊಂದು ಅವನ ಗುಣಗಳು, ಧರ್ಮದ ಗುಣಗಳು ವ್ಯಕ್ತವಾಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಅಲ್ಲಿ ರಾಮನಿಗೆ, ಭರತನಿಗೆ ಪಟ್ಟಾಭಿಷೇಕ ಆಗುತ್ತೆ ಅಂತ ಹೇಳ್ತಿದ್ದಾರಲ್ಲ, ಖಂಡಿತವಾಗಿ ಅವನು ತುಂಬಾ ಸಂತೋಷದಿಂದ ಒಪ್ಕೊಳ್ತಾನೆ. ಅದರಲ್ಲಿ ನನಗೆ ಆಗ್ಬೇಕಾದಂತಹ ಪಟ್ಟಾಭಿಷೇಕ ಅವನಿಗೆ ಆಗ್ತಾ ಇದೆಯಲ್ಲ ಅನ್ನುವಂತಹ ಅಸೂಯೆ ಅವನಿಗಿಲ್ಲ. ಅದನ್ನು ಅವನು ಸಮಾನವಾಗಿ ಸ್ವೀಕರಿಸ್ತಾ ಇದ್ದಾನೆ. ಯಾವುದೇ ಇರಲಿ ಘಟನೆ, ಅವನಿಗೆ ಯಾವುದರ ಮೇಲೂ ಅಸೂಯೆ ಇಲ್ಲ. ಹಾಗೇನೆ ಇನ್ನೊಂದು ಮುಂದೆ ಬಂದಿರುವಂತಹ ವಿಚಾರ ಏನು ಅಂತ ಕೇಳಿದ್ರೆ, ಕಸ್ಯ ಬಿಭ್ಯತಿ ದೇವಾಶ್ಚ ಜಾತ ರೋಷಸ್ಯ ಸಂಯುಗೆ. ಯಾರು ಕೋಪಗೊಂಡ್ರೆ ದೇವತೆಗಳು ಕೂಡ ಹೆದರುವಂತಹ ಸಂದರ್ಭ ಇದೆ. ಅಂತಹ ಶಕ್ತಿ ಎಲ್ಲಿ ಕಂಡು ಬರುತ್ತೆ? ದೇವತೆಗಳಿಗೂ ಕೂಡ ಭಯವಾಗುವ ರೀತಿಯಲ್ಲಿ ಅವನು ಇದ್ದದ್ದು. ಒಂದು, ರಾವಣನ ಜೊತೆಗೆ ಯುದ್ಧ ಮಾಡುವಾಗ ಆಯ್ತು. ಇನ್ನೊಂದು, ದೇವತೆಗಳು ಕೂಡ ಭಯವಾಗುವಂತದ್ದು. ನನ್ನ ಇದರಲ್ಲಿ ಹೇಳ್ಬೇಕು ಅಂದ್ರೆ, ಆತ ಪರಶುರಾಮನನ್ನ ಎದುರಿಸ್ತಾನಲ್ಲ, ಸೀತಾಪರಿಣಯವಾಗಿ ಆತ ಬರುತ್ತಿರುವಂತಹ ಸಂದರ್ಭದಲ್ಲಿ ಯಾವಾಗ ಪರಶುರಾಮರನ್ನ ಎದುರಿಸ್ತಾನೋ, ಪರಶುರಾಮರು ಕೂಡ ಏನು, ಒಂದು ಅವತಾರ ಪುರುಷರೇ, ದೇವತಾ ಸ್ವರೂಪರೇ. ಅವರೂ ಕೂಡ ಆ ಸಮಯದಲ್ಲಿ ವೈಷ್ಣವ ಧನಸ್ಸನ್ನ ಶ್ರೀರಾಮ ಹಿಡಿದು ಬಾಣವನ್ನು ಹೂಡಿದಾಗ ಅವರು ಕೂಡ ಒಂದ್ಸಲ ದಿಗ್ಭ್ರಾಂತರಾಗ್ತಾರೆ.
ಭಯಗ್ರಸ್ತರಾಗ್ತಾರೆ. ಆ ರೀತಿಯಾದಂತಹ ಶೌರ್ಯವನ್ನ, ಪರಾಕ್ರಮವನ್ನ ಆತ ಹೊಂದಿದ್ದ. ಈಗ ಆದಷ್ಟು ಎಲ್ಲಾ ಗುಣಗಳನ್ನು ಕೂಡ ನಾನೀಗ ಅವನ ವಾಲ್ಮೀಕಿಗಳು ಕೇಳಿದಂತಹ ಎಲ್ಲಾ ಗುಣಗಳಿಗೂ ಕೂಡ ಈಗ ಒಂದೊಂದು ಉದಾಹರಣೆಗಳನ್ನ ಹೇಳ್ತಾ ಬಂದೆ. ಈಗ ಧರ್ಮದ ವಿಚಾರವಾಗಿ ಒಂದು ಸ್ವಲ್ಪ ಹೇಳ್ತಾ ಬರ್ತೀನಿ. ಒಂದೊಂದೇ ವಿಚಾರಗಳನ್ನ, ಒಂದೊಂದೇ ಪ್ರಸಂಗವನ್ನ ಉದಾಹರಣೆಯಾಗಿ ಕೊಡ್ತಾ ಬರ್ತೀನಿ. ನಾವು ಅಲ್ಲಿ ಹೇಗೆ ಏನು ಧರ್ಮವನ್ನ ಅವನು ಪಾಲನೆ ಮಾಡ್ದ ಅನ್ನೋದ್ರ ಕುರಿತಾಗಿ ಒಂದು ಸ್ವಲ್ಪ ವಿವರಣೆಯನ್ನು ಹೇಳ್ತಾ ಬರ್ತೀನಿ. ಬಹುಶಃ ಅಯೋಧ್ಯ ಕಾಂಡ ಮುಗಿಯೋದ್ರೊಳಗಡೆ ಸಮಯ ಆಗೋಗುತ್ತೋ ಗೊತ್ತಿಲ್ಲ, ಆದ್ರೂ ಒಂದಷ್ಟು ಯಥಾಶಕ್ತಿ ಹೇಳ್ಕೊಂಡು ಬರ್ತಾ ಹೋಗ್ತೀನಿ ವಿಚಾರವನ್ನ. ಮೊದಲಿಗೆ ತಾಟಕಾವಧ ಪ್ರಸಂಗವನ್ನು ತಗೊಳ್ತೀನಿ. ವಿಶ್ವಾಮಿತ್ರರು ಇನ್ನು ದಶರಥನ ಆಸ್ಥಾನಕ್ಕೆ ಬರ್ತಾರೆ. ಬಂದು ಕೇಳ್ಕೊಳ್ತಾರೆ, ನಾನೊಂದು ಯಜ್ಞವನ್ನು ಮಾಡ್ತಾ ಇದ್ದೀನಿ, ಆ ಯಜ್ಞದ ಪರಿಪೂರ್ತಿಗಾಗಿ ನಾನು ಪ್ರಯತ್ನ ಪಟ್ಟಾಗೆಲ್ಲ ರಾಕ್ಷಸರು ಬಂದು ವಿಘ್ನವನ್ನ ಉಂಟು ಮಾಡ್ತಾ ಇದ್ದಾರೆ. ಹಾಗಾಗಿ ಯಜ್ಞ ರಕ್ಷಣೆಗಾಗಿ ರಾಮ ಲಕ್ಷ್ಮಣರನ್ನ ಕಳುಹಿಸಿಕೊಡು ಅಂತ ಕೇಳಿದ್ದಾರೆ. ಮೊದಲು ಅಳುಕನ್ನ ಹೊಂದಿದ್ರು ಕೂಡ ಆಮೇಲೆ ವಸಿಷ್ಠರ ಸಲಹೆಯ ಮೇರೆಗೆ ರಾಮ ಲಕ್ಷ್ಮಣರನ್ನ ಕಳುಹಿಸಿಕೊಟ್ಟಿದ್ದಾನೆ ದಶರಥ. ವಿಶ್ವಾಮಿತ್ರರು ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಜನಸ್ಥಾನದಲ್ಲಿ ತಾಟಕಿಯ ಜೊತೆಗೆ ಯುದ್ಧ ಮಾಡುವಂತಹ ಪ್ರಸಂಗ ಎದುರಾಗುತ್ತೆ. ಆ ಮೊದಲೇ ಇವರು ವಿಶ್ವಾಮಿತ್ರರು ಅವಳ ಕುರಿತಾಗಿ, ಅವಳ ಕ್ರೌರ್ಯದ ಕುರಿತಾಗಿ ಎಲ್ಲ, ಅಂದ್ರೆ ಅವಳಿಗೆ ಏನಾಗಿದ್ಲು, ಅವಳಿಗೆ ಹೇಗೆ ಶಾಪ ಬಂತು, ಅವಳಿಗೆ ಯಾಕೆ ಹೀಗಾಗಿದ್ದಾಳೆ ಎಲ್ಲವನ್ನು ಕೂಡ ವಿವರಿಸಿ ಹೇಳ್ತಾ ಬರ್ತಾ ಇರ್ತಾರೆ. ಅಷ್ಟೊತ್ತಿಗಾಗ್ಲೇ ಅವಳು ಆಕ್ರಮಣ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ರಾಮ ಅಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ, ಧರ್ಮ ಸೂಕ್ಷ್ಮವನ್ನ, ಆಕೆ ಸ್ತ್ರೀ ಆಗಿದ್ದಾಳೆ, ಅವಳನ್ನು ನಾನು ವಧಿಸಬಹುದೇ ಅನ್ನೋದು ಪ್ರಶ್ನೆಯನ್ನು ಕೇಳ್ತಾನೆ. ಆಗ ವಿಶ್ವಾಮಿತ್ರರು ಹೇಳ್ತಾರೆ, ಇಲ್ಲ, ಆಕೆ ಸ್ತ್ರೀಯಾಗಿದ್ದರೂ ಕೂಡ ಯಾರು ಲೋಕಕಂಟಕರಾಗಿದ್ದಾರೋ, ಯಾರಿಂದ ಜಗತ್ತಿಗೆ ಉಪದ್ರವ ಉಂಟಾಗ್ತಾ ಇದೆಯೋ ಅಂಥವರು ಸ್ತ್ರೀಯಾಗಿರಲಿ ಪುರುಷರಾಗಿರಲಿ ತಕ್ಷಣವೇ ವಧೆ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳಿದಾಗ, ಆಜ್ಞಾ ಗುರುಣಾಂಹಿ ವಿಚಾರಣೀಯ, ಮತ್ತೆ ಹೆಚ್ಚು ವಿಚಾರ ಮಾಡಲಿಲ್ಲ. ತನ್ನ ನಿಶಿತವಾದ ಬಾಣಗಳಿಂದ ತಾಟಕಿಯ ವಧೆಯನ್ನ ಆತ ಮಾಡಿಯೇ ಬಿಡ್ತಾನೆ. ಮೊದಲು ಅವನು ಎತ್ತಿದ ಪ್ರಶ್ನೆ ಧರ್ಮ ಸೂಕ್ಷ್ಮ ಏನು, ಸ್ತ್ರೀ ಆಗಿರೋದ್ರಿಂದ ಅವಳನ್ನ ಕೊಲ್ಲಬೇಕಾ ಅಥವಾ ಬೇರೆ ಶಿಕ್ಷೆಗಳನ್ನ ಕೊಟ್ಟು ಬಿಡಬೇಕಾ, ಸ್ತ್ರೀ ವಧಾರ್ಹಳಲ್ಲ ಅನ್ನುವಂತಹದ್ದು ಧರ್ಮಶಾಸ್ತ್ರ, ಧರ್ಮದಲ್ಲಿ ಹೇಳಿರುವಂತಹದ್ದು, ಧರ್ಮಶಾಸ್ತ್ರಗಳಲ್ಲಿ ಹೇಳಿರುವಂತಹ ಸೂಕ್ಷ್ಮತೆ. ಎಂಥ ಕೆಟ್ಟ ಕೆಲಸ ಮಾಡಿದ್ರು ಕೂಡ ಅವಳನ್ನ ಕೊಲ್ಲಬಾರದು, ಬೇರೆ ರೀತಿಯ ಶಿಕ್ಷೆಗಳನ್ನ ಕೊಡಬಹುದು ಅನ್ನುವುದು ಧರ್ಮಶಾಸ್ತ್ರಗಳಲ್ಲಿ ಸ್ಮೃತಿಗಳಲ್ಲಿ ಬರುವಂತಹ ವಾಕ್ಯ. ಹಾಗಾಗಿ ಅವನು ಆ ಪ್ರಶ್ನೆಯನ್ನೇ ಎತ್ತಿದ್ದು. ಅದು ಯಾವಾಗ ವಿಶ್ವಾಮಿತ್ರರು ಇಲ್ಲ ಲೋಕಕಂಟಕರಾಗಿದ್ರೆ, ಯಾಕೆಂದ್ರೆ ಅವಳು ಈಗಾಗಲೇ ಏನ್ ಮಾಡ್ತಿದ್ದಾಳೆ, ಈ ಋಷಿ ಮುನಿಗಳು ನಡೆಸ್ತಾ ಇದ್ದಂತಹ ಯಜ್ಞ ಯಾಗಾದಿಗಳನ್ನೆಲ್ಲ ಧ್ವಂಸ ಮಾಡಿ, ನರಭಕ್ಷಣೆಯನ್ನೇ ಮಾಡಿ ಧರ್ಮದ ಮಾರ್ಗವನ್ನ ಹಾಳುಗಳಿಸ್ತಾ ಇದ್ದಾಳೆ. ಧರ್ಮ ಕಾರ್ಯದಲ್ಲಿ ಯಾರು ತೊಡಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ, ಪ್ರಾಣಹಾನಿಯಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದಾಳೆ. ಹಾಗಾಗಿ ಅವಳನ್ನು ವಧೆ ಮಾಡೋದು ಸರಿ ಅಂತ ಹೇಳಿದ ತಕ್ಷಣದಲ್ಲಿ ರಾಮ ಅವಳನ್ನ ಸಂಹಾರ ಮಾಡ್ತಾನೆ. ಈ ತಾಟಕ ಪ್ರಸಂಗದಲ್ಲಿಯೂ ಕೂಡ ಏನು, ಗುರು ಆಜ್ಞೆಯನ್ನು ಮೀರದೆ ಅವನು ಅದನ್ನ ಪೂರೈಸಿದ ಅನ್ನುವಂತಹ ಒಂದು ಮಾತು. ಮತ್ತೆ ಮುಂದೆ ಮಾರೀಚ ಸ್ವಭಾವಗಳನ್ನು ಕೂಡ ನಿಗ್ರಹ ಮಾಡಿ ಅವರ ಆಜ್ಞೆ ಅಂತ ಮುಂದೆಲ್ಲ ನಡ್ಕೊಂಡು ಬರುತ್ತೆ. ಸೀತಾ ಪರಿಣಯ ಆಯ್ತು, ಎಲ್ಲ ಆಯ್ತು. ದಶರಥ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾನೆ. ಆ ವಿಚಾರ ಈಗ ಪ್ರಸ್ತಾಪವಾಗ್ತಾ ಇದೆ. ಇವನಿಗೆ ಅನ್ಸಿದೆ, ಇವನಿಗೆ ಒಂದು ದಶರಥನಿಗೆ ಅನಿಸಿದೆ ರಾಮನಿಗೆ ಪಟ್ಟಾಭಿಷೇಕ ಮಾಡುವಂತಹ ಸೂಕ್ತ ಕಾಲ ಈಗ ಬಂದಿದೆ ಅಂತ. ಈ ಘಟನೆಯನ್ನ ಸಂದರ್ಭದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಅಲ್ಲಿ ನಡೀತಾ ಇದೆ. ಇದನ್ನ ನೋಡಿದಂತಹ ಮಂಥರೆ ಕೈಕೇಯಿಗೆ ಹೋಗಿ ಈ ವಿಚಾರವನ್ನ ಹೇಳ್ತಾಳೆ. ವಿಚಾರವನ್ನು ಹೇಳಿದಾಗ ಮೊದಲು ಕೈಕೇಯಿ ರಾಮನಿಗೆ ಪಟ್ಟಾಭಿಷೇಕವಾದ್ರೇನು, ಭರತನಿಗೆ ಪಟ್ಟಾಭಿಷೇಕವಾದ್ರೇನು, ನನಗೆ ಅತ್ಯಂತ ಸಂತೋಷವಾದ ವಿಚಾರವನ್ನ ನೀನು ಹೇಳಿದೆ ಅಂತ ಅವಳು ಹೇಳಿದಾಗ ಮಂಥರೆ ಅವಳ ಮನಸ್ಸನ್ನ ಕೆಡಿಸಿ
ನೀನ್ ಈಗಿರುವಂತಹ ಎಲ್ಲ ಭೋಗಗಳನ್ನ ಕಳ್ಕೊಳ್ತೀಯ ಇದರಿಂದ ಅಂತೆಲ್ಲ ಮಾತುಗಳನ್ನ ಹೇಳಿ ಅವಳ ಮನಸ್ಸನ್ನ ಕೆಡಿಸಿ ಅವಳು ಕ್ರುದ್ಧಳಾಗಿ ಅವಳು ಏನ್ ಮಾಡ್ತಾಳೆ, ದಶರಥನಲ್ಲಿ ಹಿಂದೆ ತಾನು ಪಡೆದಿದ್ದಂತಹ ಆ ವರ ಏನಿತ್ತು ಅದನ್ನ ಕೇಳುವುದಕ್ಕೆ ಉದ್ಯುಕ್ತಳಾಗ್ತಾಳೆ. ನಾನು ತುಂಬಾ ಸಂಕ್ಷೇಪ ಮಾಡ್ಕೊಂಡು ಹೋಗ್ತಾ ಇದ್ದೇನೆ, ಯಾಕೆಂದ್ರೆ ನನ್ನ ಮುಖ್ಯ ಉದ್ದೇಶ ಇರುವಂತಹದ್ದು ಧರ್ಮದ ಕುರಿತಾಗಿ ಹೇಳುವಂತಹದ್ದು ಇಲ್ಲಿ. ಹಾಗಾಗಿ ಬೇರೆ ಕಥೆಗಳನ್ನ ಸಂಕ್ಷೇಪ ಮಾಡಿಬಿಟ್ಟು ಎಲ್ಲಿ ಧರ್ಮದ ಚರ್ಚೆ, ಧರ್ಮ ಸೂಕ್ಷ್ಮದ ಚರ್ಚೆಗಳು ನಡೆಯುತ್ತೋ ಅದನ್ನ ಪ್ರಧಾನವಾಗಿ ಹೇಳ್ತೀನಿ ನಾನು, ಬೇರೆಲ್ಲ. ಯಾಕಂದ್ರೆ ನಿಮ್ಗೆ ಈಗಾಗ್ಲೇ ರಾಮಾಯಣದ ಕಥೆಯನ್ನ ಸಾಕಷ್ಟು ರೀತಿಯಲ್ಲಿ ನೀವು ಕೇಳಿದಿರಿ. ಆ ಉದ್ದೇಶದಿಂದ ಕೇಳ್ತಾ ಇದ್ದಾಳೆ ಅವಳು. ದಶರಥ ಬಂದ, ಆ ಕೈಕೇಯಿ ಅರಮನೆಗೆ ಬಂದ, ಕೈಕೇಯಿ ಇದ್ದಲ್ಲಿಗೆ ಬಂದ್ರೆ ಇವಳು ಕೋಪಾವಿಷ್ಠಳಾಗಿ ಕುಳಿತಿದ್ದಾಳೆ. ಬಂದಾಗ ಏನಾಗ್ಬೇಕು ನನ್ನಿಂದ, ನಿನ್ನ ಏನ್ ಮಾಡಿದ್ರೆ ನೀನ್ ಸಮಾಧಾನಗೊಳ್ತೀಯ ಅಂತ ಕೇಳಿದಾಗ ಅವಳು ಕೇಳ್ತಾಳೆ, ನನಗೆ 2 ವರ ಬೇಕು ಈಗ. ಶಂಬರಾಸುರನೊಡನೆ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ನಿನಗೆ ನಾನು ಮಾಡಿದಂತಹ ಉಪಕಾರದ ಕಾರಣದಿಂದ ನೀನು ಯಾವ 2 ವರವನ್ನ ಆವಾಗ ನಾನು ಕೊಡ್ಲಿಕ್ಕೆ ಬಂದಾಗ, ನಾನು ಸಂದರ್ಭ ಬಂದಾಗ ತಗೊಳ್ತೀನಿ ಅಂತ ಹೇಳಿದ್ನಲ್ಲ, ಆ ವರವನ್ನ ಈಗ ಕೇಳ್ತಾ ಇದ್ದೇನೆ, ಕೊಡು. ಆಯ್ತು, ಅದಕ್ಕೇನು, ಆ ವರವನ್ನು ಕೊಡ್ಬೇಕು ತಾನೆ, ನಿನಗೇನು ಬೇಕು ಕೇಳು, ಕೊಡ್ತೀನಿ ಅಂತ ಹೇಳ್ತಾನೆ ದಶರಥ ಮಹಾರಾಜ. ಇವಳು ಕೇಳ್ತಾಳೆ, ಮೊದಲನೆಯ ವರವಾಗಿ ಭರತನಿಗೆ ಪಟ್ಟಾಭಿಷೇಕವಾಗಬೇಕು, 2ನೆಯ ವರವಾಗಿ ಶ್ರೀರಾಮ 14 ವರ್ಷಗಳ ಕಾಲ ಕಾಡಿಗೆ ಹೋಗ್ಬೇಕು ಅಂತ. ಭರತ್ ಈ ಮಾತನ್ನ ಕೇಳಿ ದಶರಥ ಕುಸಿದು ಬೀಳ್ತಾನೆ, ದುಃಖಿತನಾಗ್ತಾನೆ, ಪರಿಪರಿಯಾಗಿ ಬೇಡ್ಕೊಳ್ತಾನೆ. ಎಷ್ಟು ಕೇಳಿದ್ರೂ ಕೂಡ ಒಪ್ಪಿಕೊಳ್ಳೋದಿಲ್ಲ ಆಕೆ, ಹಠ ಹಿಡಿದು ಕೂತಿದ್ದಾಳೆ. ಅದಾದ್ಮೇಲೆ ಸುಮಂತ್ರನ ಮುಖಾಂತರವಾಗಿ ವಿಷಯವನ್ನ ಅಂದ್ರೆ ದಶರಥ ಇದ್ದಲ್ಲಿಗೆ ಬರ್ಬೇಕು ಅನ್ನೋದನ್ನ ತಿಳಿದಂತಹ ರಾಮ ಅಲ್ಲಿಗೆ ಬರ್ತಾನೆ. ದಶರಥನ ಪರಿಸ್ಥಿತಿಯನ್ನ ನೋಡಿ ಅವನು ಕೇಳ್ತಾನೆ, ಏನಾಯ್ತು, ಯಾಕೆ ತಂದೆಯವರು ಇಷ್ಟೊಂದು ದುಃಖದಲ್ಲಿದ್ದಾರೆ ಅನ್ನೋದನ್ನ. ಆಗ ಕೈಕೇಯಿ ಹೇಳ್ತಾಳೆ, ನೋಡು, ನಾನು 2 ವರ ಕೇಳಿದ್ದೆ, ಆ 2 ವರವನ್ನ ಈಗ ಪೂರೈಸಲಿಕ್ಕಾಗದೆ ರಘುಕುಲದಲ್ಲಿರುವಂತಹ ಈ ರಘುಕುಲದ ಈ ದಶರಥ, ಇಕ್ಷ್ವಾಕು ವಂಶದ ಈ ದಶರಥ ಸತ್ಯವಾಕ್ಯ ಪರಿಪಾಲನೆಯನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋ ದುಃಖದಲ್ಲಿ ಕುಳಿತಿದ್ದಾನೆ. ರಾಮನಿಗೆ ಆಶ್ಚರ್ಯ ಆಗತ್ತೆ, ಏನು ಸತ್ಯವಾಕ್ಯ ಪರಿಪಾಲನೆ ಮಾಡ್ಲಿಕ್ಕೆ ಆಗದೆ ಇರುವಂತಹ ದುಃಖವೇ, ಏನು ಅಂತಹದ್ದು ಏನಾಯ್ತು? ಇಲ್ಲ, ನೀನು ಆ ವಾಕ್ಯವನ್ನ ನೀನು ಕೂಡ ನಿನ್ನಿಂದಲೇ ಈ ವಾಕ್ಯ ಪರಿಪೂರ್ಣ ಆಗಬಹುದು ಅಂತ ಅವಳು ಹೇಳ್ತಾಳೆ. ಮೊದಲು ಮಾತು ತಗೊಳ್ತಾಳೆ, ನೀನು ಕೂಡ ಧರ್ಮವನ್ನ ಮೀರೋದಿಲ್ಲ ಅಂತ ಹೇಳಿದ್ರೆ ಮಾತ್ರ ನಾನು ಕೇಳಿದ 2 ವರ ಅಂತ ಹೇಳ್ತೀನಿ ಅಂತ ಹೇಳ್ತಾಳೆ. ಆಯ್ತು ಅಂತ ರಾಮ ಒಪ್ಕೊಳ್ತಾನೆ, ಧರ್ಮದಲ್ಲಿ ನಾನು ನಡೆಸ್ಕೊಡ್ತೀನಿ ಅಂತ ಹೇಳ್ಕೊಳ್ತಾನೆ. ಆಗ ಹೇಳ್ತಾಳೆ, ನಾನು ಈ ರೀತಿಯಾಗಿ ವರವನ್ನ ಕೇಳಿದೆ. ಏನಂತ, ಭರತನಿಗೆ ಪಟ್ಟಾಭಿಷೇಕವಾಗ್ಬೇಕು, ಆತನಿಗೆ ರಾಜ್ಯ ಅಭಿಷೇಕವಾಗ್ಬೇಕು, ರಾಜ್ಯ ಅವನದಾಗ್ಬೇಕು, ನೀನು ಕಾಡಿಗೆ ಹೋಗ್ಬೇಕು ಅಂತ ಕೇಳಿದೆ ಅಂತ. ಇದನ್ನು ಕೇಳಿ ರಾಮ ಹೇಳ್ತಾನೆ, ಇದಕ್ಕೆ ಯಾಕಮ್ಮ ಇಷ್ಟೊಂದು ದುಃಖಿತನಾಗ್ಬೇಕು ರಾಜ? ಈ ಧರ್ಮ ಮೂಲಮಿದಂ ರಾಮ ವಿದಿತಂ ಚ ಸತಾಮಪಿ ತತ್ಸತ್ಯಂ ನ ತ್ಯಜೇದ್ರಾಜ ಕುಪಿತಸ್ತ್ವತ್ಕೃತೆ ಯಥ ಅಂತ ಇವಳು ಹೇಳ್ತಾ ಇದ್ನಲ್ಲ. ಏನ್ ಮಾತಿದೆ ಹೇಳಿ? ರಾಜ ಹೇಳಿರುವಂತಹದ್ದು ಒಳ್ಳೆಯದೇ ಆಗಿರ್ಲಿ ಕೆಟ್ಟದ್ದೇ ಆಗಿರ್ಲಿ, ಸತ್ಯ ಪರಿಪಾಲನೆಯೇ ಧರ್ಮಕ್ಕೆ ಮೂಲ. ಸತ್ಪುರುಷರೆಲ್ಲರೂ ಕೂಡ ಇದನ್ನ ತಿಳ್ಕೊಂಡಿರುವಂತಹದ್ದಾಗಿದೆ. ಹಾಗಾಗಿ ನಾನು ಇದನ್ನ ಖಂಡಿತವಾಗಿ ನಡೆಸ್ಕೊಡ್ತೀನಿ ಅಂತ ಹೇಳ್ತಾನೆ. ಜೊತೆಗೆ ಇನ್ನೊಂದು ಮಾತನ್ನ ಹೇಳ್ತಾನೆ ಅವನು, ಅಮ್ಮ, ನನಗೆ ಒಂದು ವಿಚಾರದಲ್ಲಿ ದುಃಖ ಆಯ್ತು, ನೀನ್ ಕಾಡಿಗೆ ಹೋಗು ಅಂದಿದ್ದಕ್ಕಲ್ಲ, ಆದ್ರೆ ನಿನ್ನ ಮಾತನ್ನ ಈ ರಾಮ ನಡೆಸ್ತಾನೋ ಇಲ್ವೋ ಅನ್ನುವಂತಹ ಒಂದು ಅನುಮಾನವನ್ನು ನೀನ್ ವ್ಯಕ್ತಪಡಿಸಿದೆಯಲ್ಲ, ಇದು ನನಗೆ ದುಃಖವನ್ನು ಉಂಟು ಮಾಡ್ತು ಅಂತ. ಈ ಸಂದರ್ಭವನ್ನ ಕುರಿತಾಗಿ ಚಂಪು ರಾಮಾಯಣದಲ್ಲಿ ಒಂದು ವಿಚಾರ ಬರುತ್ತೆ, ಅದನ್ನ ನೋಡ್ಬೇಕು, ಎಷ್ಟು ಚೆನ್ನಾಗಿ ಹೇಳಿದಾನೆ ಅವನೊಂದು. ಅಂದ್ರಲ್ಲಿ ಅರ್ಥವನ್ನ ಮಾತ್ರ ಹೇಳ್ತೀನಿ ನಾನು. ಯಾವಾಗ ಕೈಕೇಯಿ ಹೇಳ್ತಾಳೋ, ನೋಡು ದಶರಥ ದುಃಖದಲ್ಲಿದ್ದಾನೆ ಅಂತ, ಈ 2 ವರಗಳ ವಿಚಾರಕ್ಕಾಗಿ ದುಃಖದಲ್ಲಿದ್ದಾನೆ ಅಂತ ಹೇಳಿದಾಗ, ಅಮ್ಮ
ಭರತನಿಗೆ ರಾಮ ರಾಜ್ಯವನ್ನು ಆಳುವಂತಹ ಸಾಮರ್ಥ್ಯ ಇಲ್ವಾ? ಅಥವಾ ನನಗೆ ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷ ಅಲ್ಲಿ ಇರುವಂತಹ ಸಾಮರ್ಥ್ಯ ಇಲ್ವಾ? ಇಬ್ಬರು ಕೂಡ ಸಮರ್ಥರಾಗಿದ್ದೇವೆ ಅಂದ್ರೆ ಏನು, ಎರಡೂ ವರವೂ ಕೂಡ ಪೂರ್ಣವಾಗುತ್ತೆ. ಇಬ್ಬರು ಕೂಡ ಆ ವರ ಪೂರ್ತಿಗೆ ಮಾಡ್ಲಿಕ್ಕೆ ನಾವು ಸಮರ್ಥರಿದ್ದೇವೆ. ಖಂಡಿತವಾಗಿ ಈ ವರವನ್ನ ನಾವು ಪೂರೈಸ್ತೇವೆ ಅನ್ನುವ ಮಾತು. ಆಮೇಲೆ ಹೇಳ್ತಾನೆ, ನಿನಗೆ ನನ್ನ ಮೇಲೆ ಎಂಥ ಪ್ರೀತಿಯಮ್ಮ, ನಿನಗೆ 14 ವರ್ಷ ಸುಖವಾಗಿರು, ಸಂತೋಷದಿಂದಿರು, ನೀನೊಬ್ಬನೇ ಆ ಸುಖವಾಗಿ ಇರು ಅಂತ ಹೇಳಿ ನನ್ನನ್ನ ಕಾಡಿಗೆ ಕಳಿಸ್ತಾ ಇದ್ದೀಯ. ಇಡೀ ರಾಜ್ಯದ ಲೋಕದ ಅಂದ್ರೆ ಪ್ರಜೆಗಳ ಭಾರವನ್ನೆಲ್ಲ ಭರತನ ಮೇಲೆ ಹೊರಿಸ್ತಾ ಇದ್ದೀಯ. ಇದರಿಂದನೇ ಗೊತ್ತಾಗತ್ತೆ ನಿನಗೆ ನನ್ನ ಮೇಲೆ ಹೆಚ್ಚಿಗೆ ಪ್ರೀತಿ ಅಂತ. ಇದಲ್ವೇ ಉದಾತ್ತವಾದಂತಹ ಭಾವನೆ? ಸಮಚಿತ್ತನಾಗಿ ಎಲ್ಲವನ್ನು ತಗೊಳ್ಳೋದು ಅಂದ್ರೆ ಇದೇ ಅಲ್ವಾ? ಇಂತಹ ಗುಣದಿಂದಲೇ ರಾಮಧರ್ಮಜ್ಞ ಅಂತ ಅನ್ಸ್ಕೊಳ್ಳೋದು. ಇಲ್ಲಿಯೂ ಅಂತಹ ಈ ಧ್ವನಿಯನ್ನ ಇರುವಂತಹ ವಾಕ್ಯಗಳು ರಾಮಾಯಣದಲ್ಲಿ ಸಾಕಷ್ಟಿದೆ. ಅವರು ಅದನ್ನೇ ಆಧರಿಸಿ ಬರೆದಿರುವಂತಹದ್ದು. ಆದ್ರೆ ಸ್ಪಷ್ಟೋಕ್ತಿಗೋಸ್ಕರ ಇದನ್ನ ನಾನು ಇಲ್ಲಿ ತಗೊಂಡಿದ್ದು, ಈ ವಿಚಾರವನ್ನ. ಎಂತಹ ಒಂದು ಸ್ಥಿತಪ್ರಜ್ಞ ಅಂತ ಕರಿತೀವಲ್ವ ನಾವು, ಸ್ಥಿತಪ್ರಜ್ಞತೆ ಅಂತ ಹೇಳೋದು ಇದಕ್ಕೆ. ನಾವು ಇನ್ನೊಂದು ನಾವು ಲೌಕಿಕವಾಗಿ ತಗೊಳ್ಳೋದಿದ್ರೆ, ಎಂತಹ ಒಂದು ಸನ್ನಿವೇಶವೇ ಇರಲಿ ಅದನ್ನ ನಾವು ಪಾಸಿಟಿವ್ ಆಗಿ ತಗೊಳ್ಳುವಂತಹದ್ದು ಹೇಗೆ, ಎಂಥ ಒಂದು ಸನ್ನಿವೇಶವಿಲ್ಲ ಅದನ್ನ ಹೇಗೆ ನಾವು ತಗೊಳ್ಬೇಕು, ಎದುರಿಸಬೇಕು ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. ಅವನ ಅನಸೂಯಾಪರಕವಾದಂತಹ ಗುಣವೂ ಕೂಡ ಇಲ್ಲಿ ವ್ಯಕ್ತವಾಗುತ್ತೆ, ಧರ್ಮಜ್ಞನವನು. ಹೀಗೆ ಹೇಳ್ಬಿಟ್ಟು ಅವನೀಗ ಏನ್ ಮಾಡ್ತಾ ಇದ್ದಾನೆ, ತಾಯಿಯಲ್ಲಿ ಅಂದ್ರೆ ಕೈಕೇಯಿಯಲ್ಲಿ ವಿಚಾರವನ್ನ ಹೇಳಿ, ನಿನ್ನ ಮಾತನ್ನ ನಾನು ನಡ್ಸ್ಕೊಡ್ತೀನಿ ಅಂತ ಹೇಳಿದ್ದಾಯ್ತು. ಹೀಗೆ ಹೇಳ್ಬಿಟ್ಟು ಕೌಸಲ್ಯ ಎಲ್ಲಿಗೆ ಹೋಗ್ತಾ ಇದ್ದಾನ, ನನ್ನ ತಾಯಿಯ ಅವ್ರಲ್ಲಿ ಅಲ್ಲಿ ಹೋಗುವಾಗ ಹೇಳಿ ಹೋಗ್ತಾನೆ, ನನ್ನ ಜನ್ಮದಾತ್ರಿಯಾಗಿರುವಂತಹ ಕೌಸಲ್ಯಗೆ ಹಾಗೂ ನನ್ನ ಧರ್ಮಪತ್ನಿಯಾಗಿರುವಂತಹ ಸೀತೆಗೆ, ಇವರೆಲ್ಲರಿಗೂ ಕೂಡ ಒಂದು ಮಾತನ್ನ ಹೇಳಿ, ಸಾಂತ್ವನವನ್ನ ಹೇಳಿ ನಾನು ಇಲ್ಲಿಂದ ಹೊರಡ್ತೇನೆ. ಯಾಕೆಂದ್ರೆ ಅವಳು ಇವತ್ತೇ ಹೊರಡ್ಬೇಕು ಅಂತ ಹೇಳಿದ್ದಾಳೆ, ಈ ಕ್ಷಣದಲ್ಲಿಯೇ ಹೊರಡ್ಬೇಕು ಅಂತ ಅವಳು ಹೇಳ್ತಾ ಇದ್ದಾಳೆ. ನನಗೆ ಇಷ್ಟಕ್ಕೆ ಅವಕಾಶವನ್ನು ಕೊಡಮ್ಮ, ನಾನು ಪೂರೈಸ್ತೀನಿ ಮಾತನ್ನ ಅಂತ ಹೇಳ್ಬಿಟ್ಟು ಹೊರಡ್ತಾಳೆ ಅವಳು. ಹೊರಡ್ತಾನೆ ರಾಮ. ಬರ್ತಾ ಇದ್ದಾನೆ, ಕೌಸಲ್ಯ ಇದ್ದಲ್ಲಿಗೆ ಬಂದಾಗ ಅವಳು ರಾಮನಿಗೆ ಪಟ್ಟಾಭಿಷೇಕವಾಗ್ಬೇಕಲ್ಲ, ಹೀಗೆ ಪಟ್ಟಾಭಿಷೇಕವಾಗ್ಬೇಕಿದ್ರೆ ಎಲ್ಲವೂ ನಿರ್ವಿಘ್ನವಾಗ್ಲಿ ನಡೆಯಲಿ ಅನ್ನೋ ಕಾರಣಕ್ಕೋಸ್ಕರ ಪೂಜಾ ನಿರತಳಾಗಿರ್ತಾಳೆ ಅವಳು. ಯಾರು? ಕೌಸಲ್ಯೆ. ರಾಮ ಯಾವಾಗ ಬಂದನೋ ಅತ್ಯಂತ ಸಂತುಷ್ಟಳಾಗ್ತಾಳೆ. ನೀನು ರಾಜ್ಯವನ್ನು ವಹಿಸಿಕೊಳ್ಳುವಂತಹ ಸಂದರ್ಭ ಬಂದಿದೆಯಪ್ಪ ಮಗನೇ, ನಿನಗೆ ಎಲ್ಲ ಮಂಗಲವಾಗ್ಲಿ, ಶುಭವಾಗ್ಲಿ ಇತ್ಯಾದಿಯಾಗಿ ಅವಳು ಆಶೀರ್ವಾದವನ್ನ ಮಾಡ್ತಾ ಇದ್ದಾಳೆ. ಆದ್ರೆ ರಾಮ ಹೇಳ್ತಾನೆ ಅವಳು ಅವಾಗ, ಅಮ್ಮ ನಾನು ದುಃಖದ ಒಂದು ನಿನಗೆ ದುಃಖವಾಗುವಂತಹ ಒಂದು ವಿಚಾರವನ್ನ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಆದ್ರೆ ನೀನ್ ಇಲ್ಲಿ ಆಶೀರ್ವಾದವನ್ನು ಮಾಡ್ತಾ ಇದ್ದೀಯಲ್ಲ, ಸರಿ. ಏನು ಅಂದ್ರೆ ಅವಳು ಏನ್ ಮಾಡ್ತಿದ್ದಾಳೆ ಅಂದ್ರೆ ಅವನಿಗೆ ಕೂತ್ಕೊಳ್ಳೋದಕ್ಕೆ ಬಂಗಾರದ ಪೀಠವನ್ನ ಕೊಡ್ತಾಳಂತೆ. ಆಗ ಅವನು, ಇಲ್ಲಮ್ಮ, ಇದರನ್ನ ನಾನು ಈಗ ಇದರ ಮೇಲೆ ಕುಳಿತುಕೊಳ್ಳುವಂಗ ಹಾಗಿಲ್ಲ, ನಾನೀಗ ದರ್ಭಾಸನದ ಮೇಲೆ ಕುಳಿತುಕೊಳ್ಬೇಕು. ಯಾಕೆಂದ್ರೆ ನಾನು 14 ವರ್ಷ ವನವಾಸವನ್ನ ಮಾಡ್ತೀನಿ ಅಂತ ಹೇಳಿ ಈಗ ನಾನು ವ್ರತಸ್ಥನಾಗಿದ್ದೇನೆ, ಪಿತೃವಾಕ್ಯವನ್ನ ಪರಿಪಾಲನೆ ಮಾಡ್ಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳಿ ಎಲ್ಲ ಘಟನೆಗಳನ್ನ ಅವನು ಹೇಳ್ತಾನೆ. ಆ ಘಟನೆಗಳನ್ನ ಕೇಳಿ ಅಥವಾ ಆ ವರದ ವಿಚಾರವನ್ನ ಕೇಳಿ ತಾಯಿ ಕೌಸಲ್ಯೆ ಅತ್ಯಂತ ದುಃಖಿತಳಾಗ್ತಾಳೆ. ಮಗನೇ, ಎಂಥ ವಿಚಾರವನ್ನ ನೀನು ಹೇಳ್ತಿರೋದು, ಇದೆಂಥ ಮಾತನಾಡ್ಬಿಟ್ಯೋ ಈ ಸಂದರ್ಭದಲ್ಲಿ. ಅಂದ್ರೆ ನಿನ್ನ ಒಂದು ಪಟ್ಟಾಭಿಷೇಕದ ನಂತರವಾದ್ರೂ ನನ್ನ ಕಷ್ಟಗಳು ನೀಗುತ್ತೆ ಅಂತ ನಾನು ಅಂದ್ಕೊಂಡಿದ್ನಲ್ಲೋ. ಅವಳಿಗಿದ್ದಂತಹ ಕಷ್ಟವಾದ್ರೂ ಎಂತದ್ದು. ಹೆಸರಿಗೆ ಆಕೆ ಪಟ್ಟ ಮಹಿಷಿ, ಆದ್ರೆ ಪಟ್ಟದ್ದೆಲ್ಲ ಕಷ್ಟವೇ. ಯಾಕೆ? ಮೊದಲಿಗೆ ಮಕ್ಕಳಾಗ್ಲಿಲ್ಲ ಅನ್ನೋ ಬಂಜೆ ಅನ್ನೋ ಕಾರಣಕ್ಕೋಸ್ಕರ ದಶರಥ ಮತ್ತೊಂದು ಮದುವೆ ಆದ, ಆಮೇಲೆ ಇನ್ನೊಂದು ಮದುವೆ ಆದ. ಅವಳು ಯಾವಾಗ ಕೈಕೇಯಿಯೊಂದಿಗೆ ವಿವಾಹವಾಯ್ತೋ ತನ್ನ ರೂಪ ಲಾವಣ್ಯಾದಿಗಳಿಂದ ಆಕೆ ಏನ್ ಮಾಡಿದಾಳೆ,
ಸಂಪೂರ್ಣವಾಗಿ ದಶರಥನನ್ನು ಆಕ್ರಮಿಸಿಬಿಟ್ಟಿದ್ದಾಳೆ. ಎಲ್ಲಿಯೂ ಕೂಡ ದಶರಥ ಅವಳನ್ನ ಬಿಟ್ಟು ಬೇರೊಂದು ರಾಣಿಯರ ಕಡೆಗೆ ಹೋಗದೇ ಇರೋ ರೀತಿಯಲ್ಲಿ ನೋಡ್ಕೊಂಡಿದ್ದಾಳೆ. ಹಾಗಾಗಿ ಅವಳು ಧ್ಯಾನ, ಪೂಜೆ ಇತ್ಯಾದಿಗಳಲ್ಲಿ ತೊಡಗಿ ಬಿಟ್ಟಿದ್ದಾಳೆ. ಯಾವಾಗ ಪುತ್ರ ಜನನವಾಯಿತು, ರಾಮನನ್ನ ನೋಡಿ ಆಕೆ ಸಂತೋಷ ಪಡ್ತಾ ಇದ್ಲು, ಸಂತೃಪ್ತಿಯನ್ನ ಹೊಂದಿದ್ಲು. ಮುಂದೆ ರಾಮನಿಗೆ ರಾಜ್ಯಾಭಿಷೇಕ ಆಗತ್ತೆ, ನನ್ನ ಕಷ್ಟಗಳು ನೀಗತ್ತೆ ಅಂತ ಅವಳು ಅನ್ಕೊಂಡಿದ್ಲು. ಆದ್ರೆ ನಡೆದಿದ್ದೇನು? ಇವನು ಕಾಡಿಗೆ ಹೊರಟು ನಿಂತಿದ್ದಾನೆ. ಮಗನೇ, ಈ ಸವತಿ ಮಾತ್ಸರ್ಯದಿಂದ ನನ್ನನ್ನು ಪಾರು ಮಾಡಬಾರ್ದ ನೀನು? ಇದು ಸಾಧ್ಯವೇ ಇಲ್ಲ. ಈಗಾಗಲೇ ಒಂದು 4 ಜನ 2 ಜನ ನಾನು ಏನೋ ಬೇಕು ಅಂದ್ರೆ ಹೇಳಿ ಕೊಡೋದಕ್ಕೆ ಸೇವಕರಾದ್ರೂ ಇದ್ದು, ನೀನೂ ಕಾಡಿಗೆ ಹೊರಟೋಗಿ ಭರತನೇ ರಾಜನಾಗಿ ಬಂದು ಇನ್ನು ಇವಳ ಒಂದು ಗ್ರಾಮ್ಯವಾಗಿ ಹೇಳಿದ್ರೆ ಇವಳ ಒಂದು ಕಾಟನ ನಾನು ತಡ್ಕೊಳ್ಳೋದಕ್ಕೆ ಸಾಧ್ಯವೇ? ನಾನು ಹೇಗಪ್ಪ ಬದುಕಲಿ ಇಲ್ಲಿ? ಖಂಡಿತ ಸಾಧ್ಯ ಇಲ್ಲ. ನನ್ನನ್ನು ನಿನ್ ಜೊತೆ ಕಾಡಿಗೆ ಕರ್ಕೊಂಡು ಹೊರಟೋಗು. ನೀನ್ ಇಲ್ಲಿ ಇರೋದಿಲ್ಲ ಅಂತಂದ್ರೆ ನನ್ನನ್ನು ನೀನ್ ಕಾಡಿಗೆ ಕರ್ಕೊಂಡು ಹೊರಟೋಗು. ನಾನು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅವಳು ಹೇಳ್ತಾಳೆ, ರಾಮ ನೀನ್ ಹುಟ್ಟಿ 17 ವರ್ಷ ಆಯ್ತು, ಇನ್ ಮೇಲಾದ್ರೂ ನನ್ನ ದುಃಖ ಕಡಿಮೆ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಹಾಗಾಗ್ತಾ ಇಲ್ವಲ್ಲ. ಇದು ನನಗೆ ಧ್ರುವಂ ಮರಣಮೇವಮೇ, ನಂಗೆ ಖಂಡಿತವಾಗಿಯೂ ಇದು ದುಃಖವನ್ನೇ ಉಂಟು ಮಾಡ್ತದೆ. ನನಗೆ ಮರಣವೊಂದಕ್ಕೆ ಸಮಾನವಾದಂತಹ ಒಂದು ದುಃಖ ಇದು. ಹಾಗಾಗಿ ನಾನು ನಿನ್ನೊಂದಿಗೆ ಬಂದ್ಬಿಡ್ತೇನಪ್ಪ, ಕರ್ಕೊಂಡು ಹೊರಟೋಗಿ. ಇಲ್ಲಿ ಈ ಕಷ್ಟವನ್ನ, ನೀನಿಲ್ಲದ ರಾಜ್ಯ ನನಗೆ ಬೇಡ, ಇಲ್ಲಿ ನಾನು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವಳು ಹೇಳ್ತಾಳೆ. ಮತ್ತೆ ಮತ್ತೊಂದು ಏನು ಧರ್ಮ ಸೂಕ್ಷ್ಮತೆಯಿಂದ ಅವನನ್ನ ಕಟ್ಟಾಕುವಂತಹ ಪ್ರಯತ್ನವನ್ನು ಮಾಡ್ತಾಳೆ. ಏನ್ ಕೇಳ್ತಾಳೆ ಅವಳು ಗೊತ್ತಾ? ಮಾತೃದೇವೋಭವ ಅಂತಿದೆಯಲ್ವಾ, ತಾಯಿಯಾದವಳು ತಂದೆಗಿಂತ 10 ಪಟ್ಟು ಹೆಚ್ಚಿನ ಗೌರವಕ್ಕೆ ಯೋಗ್ಯಳಾದವಳು ಅಂತ ಇದೆ. ಆ ಕಾರಣದಿಂದ ತಾಯಿಯಾಗಿ ನಾನು ಹೇಳ್ತಾ ಇದ್ದೇನೆ, ನನ್ನ ಶುಶ್ರೂಷೆಯನ್ನು ಮಾಡ್ಕೊಂಡು ನೀನ್ ಇಲ್ಲೇ ಇರು. ಪರೋಕ್ಷವಾಗಿ ಏನ್ ಹೇಳ್ದಂಗಾಯ್ತು? ದಶರಥನ ಮಾತನ್ನ ಮೀರು ಅಂತ ಹೇಳ್ದಾಗಾಯ್ತಲ್ವಾ? ಇಲ್ವಾ, ನಿನಗೆ ಇಲ್ಲಿ ಇರೋದಕ್ಕೆ ಸಾಧ್ಯವಿಲ್ವಾ? ನನ್ನನ್ನ ಕರ್ಕೊಂಡು ಹೋಗು ನಿನ್ನ ಜೊತೆಗೆ ಅನ್ನುವಂತಹ ಒಂದು ವಿಚಾರವನ್ನು ಹೇಳ್ತಾರೆ. ಮೇಲ್ನೋಟಕ್ಕೆ ಇದು ಸರಿಯಾಗಿಯೇ ಇದೆಯಲ್ಲ, ಏನಿದೆ ತಪ್ಪು? ತಂದೆಗಿಂತ ತಾಯಿ ಮೊದಲು ಬರುವಂತಹದ್ದು. ಮೊದಲೇ ವೇದ ಹೇಳಿದ್ದು ಅದನ್ನೇ ಅಲ್ವೇ? ಮಾತೃದೇವೋಭವ, ಆಮೇಲೆ ಬಂದದ್ದು ಪಿತೃದೇವೋಭವ. ತಾಯಿಯೇ ಮೊದಲ ಗುರು. ಎಲ್ಲಕ್ಕಿಂತ ಮೊದಲು ತಾಯಿ ಅಲ್ವೇ? ಹಾಗಾಗಿ ತಾಯಿಯ ಮಾತನ್ನು ಪಾಲನೆ ಮಾಡ್ಲೇಬೇಕಲ್ಲ ನೀನು. ಇಲ್ಲ ಇದ್ದು ನನ್ನ ಶುಶ್ರೂಷೆಯನ್ನು ಮಾಡು. ಹೇಗೆ ಧರ್ಮ ಸಂಕಟಕ್ಕೆ ಸಿಕ್ಕಾಕ್ಸ್ತಾ ಇದ್ದಾರೆ ನೋಡಿ. ಅದಕ್ಕೆ ಅವನು ಉತ್ತರ ಕೊಡ್ತಾನೆ ರಾಮ, ಅಮ್ಮ ದುಃಖ ಪಡ್ಬೇಡಮ್ಮ, ಭರತನ ಕುರಿತಾಗಿ ನೀನು ಯೋಚನೆ ಮಾಡ್ತಾ ಇದ್ದೀಯಲ್ವಾ? ಭರತನೂ ಕೂಡ ಧರ್ಮಜ್ಞನೇ ಆಗಿದ್ದಾನೆ, ಸತ್ಯಸಂಧನೇ ಆಗಿದ್ದಾನೆ, ಉತ್ತಮನೇ ಆಗಿದ್ದಾನೆ. ನಿನಗೆ ಯಾವ ರೀತಿಯ ಕಷ್ಟಗಳೂ ಕೂಡ ಬರದೇ ಇರೋ ರೀತಿಯಲ್ಲಿ ಅವನು ನೋಡ್ಕೊಳ್ತಾನೆ. ಅವನ ಬಗ್ಗೆ ನೀನು ಚಿಂತಿಸಬೇಡ. ಚೆನ್ನಾಗಿ ಅರ್ತಿದ್ದೇನೆ ನಾನು ಅವನನ್ನ. ಆಮೇಲೆ ಹೇಳ್ದೆ ಅಲ್ವಾ, ಏನು ನಾನು ನಿನ್ನ ಮಾತನ್ನ ಪರಿಪಾಲನೆ ಮಾಡಬೇಕು, ಮಾತೃವಾಕ್ಯ ಪರಿಪಾಲನೆ ಮಾಡಬೇಕು ಅಂತ ಹೇಳ್ದೆ ಅಲ್ವಾ? ಈ ಮಾತೃವಾಕ್ಯ ಪರಿಪಾಲನೆಯನ್ನ ಮಾಡ್ತೇನೆ. ಆದ್ರೆ ಈಗಾಗ್ಲೇ ನೀನು ಈ ಮಾತನ್ನ ನನಗೆ ಹೇಳೋದಕ್ಕಿಂತ ಮೊದಲು ನಾನು ಪಿತೃವಿಗೆ ನಿನ್ನ ಆಜ್ಞೆಯನ್ನ ಪಾಲನೆ ಮಾಡ್ತೀನಿ ಅಂತ ವಚನವಿನ್ನ ಇತ್ತಾಗಿದೆ. ಅದಕ್ಕೆ ನಾನು ದೃಢವ್ರತನಾಗಿದ್ದೇನೆ. ಒಂದು ಕಾರ್ಯಕ್ಕೆ ನಾನು ದೃಢವ್ರತನಾಗಿದ್ದರಿಂದ ಆ ಕಾರ್ಯವನ್ನ ಪೂರೈಸಿ ಆಮೇಲೆ ನಿನ್ನ ಮಾತನ್ನು ನಾನು ಪೂರೈಸ್ತೇನೆ. ಅದನ್ನು ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆದ್ರೆ ಈ 14 ವರ್ಷ ನಿನ್ನನ್ನು ಭರತ ನೋಡ್ಕೊಳ್ತಾನೆ, ಅವನೊಂದಿಗೆ ನೀನು ಇರ್ಬೇಕು. ಆಮೇಲೆ ನನ್ನೊಂದಿಗೆ ಬರ್ತೀನಿ ಅಂತ ಹೇಳ್ತಿದ್ದೀಯಲ್ಲ, ಇದಕ್ಕೂ ಧರ್ಮಶಾಸ್ತ್ರ ಒಪ್ಪೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಧರ್ಮಶಾಸ್ತ್ರದಲ್ಲಿದೆ 100 ಶೂರರಾದಂತಹ ಮಕ್ಕಳಿದ್ರೂ ಕೂಡ ಪತಿವ್ರತೆಯಾಗಿರುವಂತಹ ಹೆಣ್ಣು ಪತಿಯೊಂದಿಗೆ ಜೀವನವನ್ನ ಮಾಡ್ಬೇಕೆ ಹೊರತು ಮಕ್ಕಳ ಜೊತೆಗೆ ಹೋಗುವಾಗಿಲ್ಲ. ಪತಿ ಸೇವೆಯನ್ನು ಮಾಡ್ಕೊಂಡೇ ಇರಬೇಕು ಅಂತ ಧರ್ಮಶಾಸ್ತ್ರ. ಧರ್ಮವನ್ನ ಮೀರಬೇಡ. ಪ್ರಲೋಭನಗಳಿಗೆ ಒಳಗಾಗ್ಲಿಲ್ಲ ಅವನು. ಆಯ್ತಾ, ಹೌದಾ, ನೀನು ಬಾ ಅಂತ ಕರ್ಕೊಂಡು ಹೋಗ್ಲಿಲ್ಲ. ಬದಲಾಗಿ ನೀನು ಇಲ್ಲೇ ಇದ್ದು ದಶರಥನ ಆರೈಕೆಯನ್ನು ಮಾಡು. ನೀನು ಅವನ ಪತಿ ಸೇವೆಯನ್ನು ಮಾಡ್ಕೊಂಡು ಇಲ್ಲೇ ಇರ್ಬೇಕಾದ್ದು ನಿನ್ನ ಧರ್ಮ. ಸತಿಪತಿಗಳಿಬ್ಬರು ಒಟ್ಟಾಗಿಯೇ ಇರ್ಬೇಕು. ಧರ್ಮಶಾಸ್ತ್ರದಲ್ಲಿ ಅದಕ್ಕಿದ್ದ ಗಂಡ ಹೆಂಡತಿ ಮಾತ್ರ ಮಕ್ಕಳು ಕೂಡ ಬರಬಾರದು ಅಂತ ಹೇಳುತ್ತೆ.
ಆ ಮಾತನ್ನ ನಡ್ಸ್ಕೊಂಡು ಹೋಗುವಂತ ಅವಳನ್ನ ಸಮಾಧಾನ ಪಡಿಸ್ತಾನೆ. ಮತ್ತೆ ಅವನ ಮೇಲೆ ಪ್ರಮಾಣವನ್ನು ಮಾಡ್ಕೊಂಡು ಅವನು ಏನ್ ಹೇಳ್ತಾನೆ, ನೀನ್ ಇನ್ನು ಒತ್ತಾಯಿಸಬಾರ್ದು ನನ್ನನ್ನ ಅಂತ ಹೇಳ್ತಾನೆ. ಇದು ಈ ರೀತಿಯಾಗಿ ಅವನಲ್ಲಿ ಏನ್ ಮಾಡ್ತಾ ಇದ್ದಾನೆ, ಧರ್ಮ ಸೂಕ್ಷ್ಮವಾಗಿ ಕೌಸಲ್ಯೆಯನ್ನ ಸಮಾಧಾನ ಪಡಿಸಿ ತಾನು ದೃಢವ್ರತನಾಗಿ, ಪಿತೃವಾಕ್ಯ ಪರಿಪಾಲನೆ ದೃಢವ್ರತನಾಗಿ ಮುಂದೆ ಹೊರಡ್ತಾ ಇದ್ದಾನೆ. ಇಲ್ಲಿ ಲಕ್ಷ್ಮಣ ಇದ್ದಾನಲ್ಲ, ಲಕ್ಷ್ಮಣನೊಂದಿಗೆ ನಡೆಯುವಂತಹ ಸಂವಾದ ತುಂಬಾ ಚೆನ್ನಾಗಿದೆ. ಈ ಮಾತನ್ನ ಕೇಳಿ ಲಕ್ಷ್ಮಣನಿಗೆ ತುಂಬಾ ಕೋಪ ಬರುತ್ತೆ. ಲಕ್ಷ್ಮಣ ಹೇಳ್ತಾನೆ, ಅಣ್ಣ, ಯಾವುದೇ ಕಾರಣಕ್ಕೂ ನೀನು ಪಟ್ಟಾಭಿಷೇಕದಿಂದ ಹಿಂಜರಿಯೋ ಹಾಗಿಲ್ಲ, ಹಿಂದೆ ಸರಿಯೋ ಹಾಗಿಲ್ಲ ನೀನು. ದಶರಥ ಈ ಮಾತನ್ನು ಹೇಳ್ತಿದ್ದಾನ, ಎಂತಹ ಸಂದರ್ಭದಲ್ಲಿ ಅವನು ಹೇಳ್ತಿದ್ದಾನೆ. ಅವನೀಗ ಸ್ತ್ರೀವಶನಾಗಿದ್ದಾನೆ, ಅಂಧನಾಗಿದ್ದಾನೆ. ಯಾವುದರಿಂದ? ಮೋಹಾಂಧನಾಗಿದ್ದಾನೆ. ಯಾವುದರಿಂದ ಅಂಧನಾಗಿರೋದವನು? ಮೋಹಾಂಧನಾಗಿದ್ದಾನೆ, ಮತ್ತನಾಗಿದ್ದಾನೆ ಅವನು. ಹಾಗಾಗಿ ನೀನು ಅವನ ಮಾತನ್ನ ಕೇಳೋ ಹಾಗಿಲ್ಲ. ಈಗ ಯಾರು ಬೇಕಾದ್ರೂ ಅಡ್ಡ ಬರ್ಲಿ, ಭರತನೇ ಬೇಕಿದ್ರು ಅಡ್ಡ ಬರ್ಲಿ, ಇಲ್ಲಿ ಸೇರಿರುವಂತಹ ಎಲ್ಲ ರಾಜಾಧಿರಾಜರು ಯಾರು ಬೇಕಿದ್ರು ಬರ್ಲಿ, ಎಲ್ಲರನ್ನು ನಾನು ಎದುರಿಸ್ತೀನಿ, ನನ್ನ ಪರಾಕ್ರಮದಿಂದ ಅವರೆಲ್ಲರನ್ನು ಸೋಲಿಸ್ತೀನಿ, ನೀನು ರಾಜನಾಗು ಅಂತ ಹೇಳ್ತಾನೆ. ಯಾಕೆಂದ್ರೆ ಲಕ್ಷ್ಮಣನಿಗೆ ರಾಮನ ಮೇಲೆ ಅಂತಹ ಒಂದು ಪರಮ ಪ್ರೀತಿ. ಯಾವಾಗ ಈ ರೀತಿಯಾಗಿ ಹೇಳಿದ್ನೋ ರಾಮ ಅವನನ್ನು ಸಮಾಧಾನ ಪಡಿಸ್ತಾನೆ. ನೋಡು, ಇದು ವಿಧಿಯ ಕಾರಣದಿಂದ ಹೀಗಾಗ್ಬೇಕು ಅನ್ನುವಂತಹದ್ದು ವಿಧಿ ಇದೆ. ವಿಧಿಯ ಕಾರಣದಿಂದ ಹೀಗಾಗ್ತಾ ಇದೆ. ನೀನು ಏನಾಗಬೇಡ, ನೀನು ಕೋಪಿಷ್ಠನಾಗಬೇಡ ಅಂತ ಅವನನ್ನು ಸಮಾಧಾನ ಪಡಿಸ್ತಾ ಇರ್ತಾನೆ. ಆಗ ಲಕ್ಷ್ಮಣ ಹೇಳ್ತಾನೆ, ನೋಡು, ಉನ್ಮತ್ತರಾದವರು, ಭೂತಾವೇಶವಾದವರು, ಇವರ ಮಾತನ್ನ ಅಂದ್ರೆ ಹುಚ್ಚು ಹಿಡಿದಿರುವಂತಹವ್ರು, ಇವರ ಮಾತನ್ನ ನಾವು ಕೇಳಬಾರದು ಅಂತಂದ್ರೆ ದೈವ ಪ್ರೇರಣೆಯಿಂದ ಆದಂತಹ ಮಾತನ್ನು ಕೂಡ ನಾವು ಕೇಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಅವರನ್ನು ಕೂಡ ಬಿಟ್ಟು ಬಿಡ್ಬೋದಲ್ಲ. ಈ ಮಾತು ದೈವ ಪ್ರೇರಣೆಯಿಂದ ಆಗಿದ್ದು ಅಂತ ಹೇಳ್ತಿದೀಯ ಅಲ್ವಾ? ದಶರಥನೋ ಕೈಕೇಯಿಯೋ ಅವರ ಒಂದು ಸಂಚಿನಿಂದ ಆದದ್ದಲ್ಲ ಅಂತ ನೀನ್ ಹೇಳ್ತಿದೀಯಲ್ವಾ? ಹಾಗಿದ್ರೆ ದೈವ ಪ್ರೇರಣೆಯಿಂದ ಆದದ್ದು ಅಂತಾದ್ರೆ ದೈವ ಪ್ರೇರಣೆಯಿಂದ ನಾವೀಗಿಲ್ಲಿ ಮಾಡ್ಲೇಬೇಕಾದ ಅನಿವಾರ್ಯತೆ ಇಲ್ಲ, ಅದನ್ನು ಅನುಸರಿಸಬೇಕಾದ ಅನಿವಾರ್ಯತೆ ಇಲ್ಲ, ನೀನ್ ರಾಜನಾಗು ಅಂತ ಹೇಳ್ತಾನೆ. ಆಗ ಈತ ಹೇಳುವಂತಹ ಮಾತು, ಲಕ್ಷ್ಮಣ ಹಾಗಲ್ಲವದು, ಪಿತೃವಿಗೆ ನಾನು ಆಕೆ ಕೇಳಿರುವಂತಹ ವರವನ್ನ ಪೂರೈಸ್ತೀನಿ ಅಂತ ನಾನು ಹೇಳಿ ಆಗಿದೆ. ಅದು ನನ್ನ ಧರ್ಮ. ಧರ್ಮ ಎಂತಹದ್ದು? ಧರ್ಮ ಅರ್ಥ ಕಾಮ ಖಲು ತಾತಲೋಕೆ ಸಮೀಕ್ಷಿತ ಧರ್ಮ ಫಲೋದಯೇಷು ಏತತ್ರ ಸರ್ವೇ ಸ್ಯುಹು ಅಸಂಶಯಂ ಮೇ ಭಾರ್ಯೇವ ವಶ್ಯಾಭಿಮತಾ ಸುಪುತ್ರ. ಲಕ್ಷ್ಮಣ, ಧರ್ಮಾಚರಣೆಯ ಫಲದ ಕುರಿತಾಗಿ, ಅಂದ್ರೆ ಧರ್ಮಾಚರಣೆಯಿಂದ ಏನೆಲ್ಲ ಫಲಪ್ರಾಪ್ತಿ ಆಗತ್ತೆ ಅನ್ನೋ ಕುರಿತಾಗಿ ಹಿಂದೊಮ್ಮೆ ವಿವೇಚನೆ ನಡೀತಂತೆ. ಎಲ್ಲ ಯೋಗಿಗಳು ಅಥವಾ ಸಾಧುಗಳು ಕುರಿತು ಚಿಂತನೆಯನ್ನ ಮಾಡಿದಾಗ ಏನು ಅದರ ನಿರ್ಣಯ ಏನು ಬಂತು ಅಂದ್ರೆ, ಧರ್ಮ ಫಲದಿಂದ ಅರ್ಥವೂ, ಅರ್ಥದ ಸಹಾಯದಿಂದ ಕಾಮವೂ ಜೀವಲೋಕದಲ್ಲಿ ಪ್ರಾಪ್ತವಾಗತ್ತೆ ಅಂತ ನಿರ್ಧಾರ ಆಯ್ತು. ಇದರಿಂದ ಏನು, ಧರ್ಮವಿದ್ದಲ್ಲಿ ಅಥವಾ ಧರ್ಮದ ಮಾರ್ಗವನ್ನ ಅನುಸರಿಸಿದಲ್ಲಿ ಧರ್ಮ ಅರ್ಥ ಕಾಮಗಳು ಅನ್ನುವಂತಹ 3 ಪುರುಷಾರ್ಥಗಳು ಕೂಡ ಸಿದ್ಧಿಸುತ್ತವೆ. ಜೊತೆಗೆ ಮೋಕ್ಷವೂ ಕೂಡ ಉಂಟಾಗತ್ತೆ. ಯಾಕೆ? ಧರ್ಮ ಅಂದ್ರೆ ಏನು ಅಂತ ಹೇಳಿದೀವಿ? ಧರ್ಮ ನಿಶ್ರೇಯ ಸಾಧಿಗಮಃ ಅಂತ ಹೇಳಿದೀವಲ್ವಾ? ಹಾಗಾಗಿ ಮೋಕ್ಷವೂ ಕೂಡ ಉಂಟಾಗತ್ತೆ. ಹೇಗೆ? ಅವನು ಹೇಳ್ತಾನೆ, ಭಾರ್ಯೇವ ವಶ್ಯಾಂ ಅಭಿಮತಾ ಸುಪುತ್ರ. ಭಾರ್ಯೆ ಹೇಗೆ ವಶ್ಯೆಯು, ಅಭಿಮತಳು, ಸುಪುತ್ರಳೂ ಆಗ್ತಾಳು, ಆ ರೀತಿಯಾಗಿ ಇಲ್ಲಿ ವಶ್ಯ ಅಂತ ಹೇಳಿದ್ರೆ ವಿಧೇಯಳಾಗಿರುವಂಥವಳು ಅಂತ ಅರ್ಥರೂಪವಾದದ್ದು. ಅಭಿಮತ, ರತಿಕ್ರಿಯೆ ಮೊದಲಾದಂತಹ ಗಂಡನ ಮನೋವರ್ತಿಯಾಗಿರ್ತಾಳೆ ಅವಳು, ಕಾಮರೂಪಳು. ಸುಪುತ್ರ, ಪುತ್ರ ಪ್ರಾಪ್ತಿಯಿಂದ, ಪುನ್ನಾಮ ನರಕಾತ್ರಾಯತೆ ಇತಿ ಪುತ್ರ, ಮೋಕ್ಷಪ್ರದಳಾಗ್ತಾಳೆ. ಅದರಿಂದ ಪುತ್ರನಾದವನು ಏನ್ ಮಾಡ್ತಾನೆ? ಶ್ರಾದ್ದಾದಿ ಕ್ರಿಯೆಗಳನ್ನ ಮಾಡೋದ್ರಿಂದ, ಮಗನ ಜನನವಾದ ಕಾರಣದಿಂದಲೇ ಪುತ್ ಅನ್ನುವಂತಹ ನರಕದಿಂದ ಮುಕ್ತಿ ಸಿಗತ್ತಂತೆ. ಈ ಎಲ್ಲ ಕಾರಣದಿಂದ ಹೇಗೆ ವಶ್ಯಳಾದಂತಹ, ಅಭಿಮತಳಾದಂತಹ ಹಾಗೂ ಸುಪುತ್ರರಿಂದ ಕೂಡಿರುವಂತಹ ಭಾರ್ಯೆಯಂತೆ ಕೇವಲ ಧರ್ಮಾಚರಣೆಯನ್ನ ಮಾಡ್ಕೊಂಡು ಹೋದ್ರೆ ಇತರ ಅರ್ಥ ಕಾಮ ಮೋಕ್ಷಗಳು ನಮಗೆ
ಸಹಜವಾಗಿ ಸಿದ್ಧಿಸುತ್ತವೆ. ಆ ಒಂದು ಕಾರಣದಿಂದ ನಾವು ಧರ್ಮಾಚರಣೆಯನ್ನ ಮಾಡಬೇಕು, ಈ ಪಿತೃವಾಕ್ಯ ಪರಿಪಾಲನೆಯನ್ನ ಮಾಡಲೇಬೇಕು ಅನ್ನುವ ಮಾತನ್ನ ಹೇಳಿ ಅವನು ಏನ್ ಮಾಡ್ತಾನೆ, ಕಾಡಿಗೆ ಹೋಗೋದಕ್ಕೆ ಸಿದ್ಧನಾಗ್ತಾನೆ. ಅವನನ್ನ ಯಾರನ್ನ ಲಕ್ಷ್ಮಣನಿಗೆ ಹೇಳ್ತಾನೆ ಮುಂದೆ, ನಮ್ಮ ತಂದೆ ನಮಗೆ ಬ್ರಹ್ಮೋಪದೇಶವನ್ನು ಮಾಡಿ ಗುರುವಾಗಿದ್ದಾರೆ, ಆಜ್ಞೆಯನ್ನ ಮಾಡಲು ಅಧಿಕಾರವಿರತಕ್ಕಂತಹ ರಾಜನೂ ಆಗಿದ್ದಾನೆ, ಜೊತೆಗೆ ಜನ್ಮದಾತನಾಗಿರುವಂತಹ ತಂದೆಯೂ ಆಗಿದ್ದಾನೆ, ಜೊತೆಗೆ ವೃದ್ಧ. ಹೀಗೆ ಎಲ್ಲ ರೀತಿಯಲ್ಲಿಯೂ ಕೂಡ ಗುರುತ್ವ ಅನ್ನುವಂತಹದ್ದು ಇದೆ. ಈ ಕಾರಣದಿಂದ ಅವನು ಹೇಳಿರುವಂತಹ ಮಾತನ್ನ ನಾವು ಪಾಲಿಸಲೇಬೇಕು ಅನ್ನುವಂತಹ ಉತ್ತರವನ್ನು ಕೊಟ್ಟು ಅವನನ್ನು ಸಮಾಧಾನ ಪಡಿಸಿ ಹೊರಡಲಿಕ್ಕೆ ಉದ್ಯುಕ್ತನಾಗ್ತಾನೆ. ಕೊನೆಗೆ ಲಕ್ಷ್ಮಣ ಸೀತೆಯರು ಕೂಡ ಅವನೊಟ್ಟಿಗೆ ಬರ್ತಾರೆ. ಇದು ವಿಚಾರ. ಇದಿಷ್ಟು ಧರ್ಮದ ಕುರಿತಾಗಿ ಅವನು ಹೇಳುವಂತಹದ್ದು. ಮುಂದೆ ಭರತನೊಂದಿಗಿನ ಸಂಭಾಷಣೆ ತುಂಬಾ ಚೆನ್ನಾಗಿದೆ. ಇದು ಭರತನೊಟ್ಟಿಗಿನ ಸಂಭಾಷಣೆ. ಇವರು ಎಲ್ಲಾ ಪ್ರಜಾ ಪ್ರಮುಖರನ್ನೆಲ್ಲ ಸಮಾಧಾನ ಪಡಿಸಿ ಇವರೆಲ್ಲ ಹೋಗಿ ಆಯ್ತು ಕಾಡಿಗೆ. ಅಲ್ಲಿ ಕಾಡಿಗೆ ಹೋಗಿ ಆದ್ಮೇಲೆ ಇಲ್ಲಿ ಭರತನಿಗೆ ವಿಷಯವನ್ನ ತಿಳಿಸಿ ಅವನನ್ನ ಕರೆಸಿದ್ದಾಗಿದೆ. ಕರೆಸಿ ಆದ ಮೇಲೆ ಭರತ ಬಂದ ಮೇಲೆ ಅವನಿಗೆ ಗೊತ್ತಾಯ್ತು ಏನಂತ ಗೊತ್ತಾಯ್ತು, ಯಾವ ವಿಷಯ ಗೊತ್ತಾಯ್ತು ಅವನಿಗೆ? ರಾಮ ಕಾಡಿಗೆ ಹೊರಟೋಗಿದ್ದಾನೆ, ರಾಮ ಇಲ್ಲಿ ಇಲ್ಲ ಅನ್ನುವಂತಹ ವಿಚಾರ ಗೊತ್ತಾಯ್ತಲ್ಲ, ಅದಕ್ಕೆ ಕಾರಣಗಳು ಗೊತ್ತಾಯ್ತಲ್ಲ. ಆತ ನೇರವಾಗಿ ರಾಮನಿದ್ದಲ್ಲಿಗೆನೆ ಹೋಗ್ತಾನೆ. ತುಂಬಾ ಹೃದಯಂಗಮವಾಗಿರುವಂತಹ ವಿಚಾರ. ಬಂದು ಕೇಳ್ತಾನೆ. ಅವನು ಕೂಡ ನಿಶ್ಚಯ ಮಾಡಿ ಬಂದಿದ್ದಾನೆ, ರಾಮನನ್ನ ಏನಾದ್ರೂ ಮಾಡಿ ಹಿಂತಿರುಗಿ ಕರ್ಕೊಂಡು ಹೋಗ್ಲೇಬೇಕು ಅಂತ ದೃಢ ಮನಸ್ಕನಾಗಿ ಅವನು ಬಂದಿದ್ದಾನೆ. ಬಂದವನು ಕೂಡ ಅವನು ಅಷ್ಟೇ ಒಂದೊಂದೇ ಧರ್ಮ ಸೂಕ್ಷ್ಮಗಳನ್ನ ಕೇಳ್ತಾ ಬರ್ತಾನೆ. ಹೀಗಿದೆಯಲ್ಲ, ನೀನ್ ಯಾಕೆ ಮಾಡ್ಬೇಕು, ಹಾಗಿದೆಯಲ್ಲ ಯಾಕೆ ಮಾಡ್ಬೇಕು, ಬಂದ್ಬಿಡು ಹಿಂತಿರುಗಿ ಅಂತ. ಅವನು ಕೇಳಿರುವಂತಹ ಮಾತುಗಳು ಅದ್ಭುತವಾಗಿದೆ. ಮೊದಲನೇದಾಗಿ ಅವನು ಕೇಳ್ತಾನೆ, ಅಣ್ಣ, ಕೈಕೇಯಿಯ ಮಾತನ್ನ ಕೇಳಿ ದಶರಥ ಕಾಡಿಗೆ ನಿನ್ನನ್ನ ಕಳಿಸೋದಕ್ಕೆ ಆಜ್ಞೆ ಮಾಡಿದನಲ್ಲ, ಇದು ಸಮಂಜಸವಾದಂತಹದ್ದಲ್ಲ. ಯಾಕೆ ಅಂತ ಹೇಳಿದ್ರೆ, ಅವನು ಹಾಗ ಆಜ್ಞೆ ಮಾಡ್ಬೇಕಿದ್ರೆ ಸ್ತ್ರೀ ಪರವಶನಾಗಿ ಕಾಮಮೋಹಿತನಾಗಿ ನಿನಗೆ ಪಟ್ಟಾಭಿಷೇಕವನ್ನ ಮಾಡಲಿಲ್ಲ. ಯಾರು ಈ ರೀತಿಯ ಕಾಮಮೋಹಿತರಾಗಿ ಸ್ತ್ರೀ ಪರವಶರಾಗಿ ಏನೊಂದು ಆಜ್ಞೆಯನ್ನ ಮಾಡ್ತಾರೋ ಅದನ್ನ ಪಾಲಿಸಲೇಬೇಕಾದ ಅನಿವಾರ್ಯತೆ ಇಲ್ಲ, ಅದನ್ನ ಪಾಲಿಸಬೇಕು ಅಂತ ಇಲ್ಲ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಯಾರು ಈ ತರ ಮೋಹಿತರಾಗಿ ಅನ್ಯಾಯವನ್ನು ಎಸಗಿದ್ರೆ ಅದನ್ನ ಮಾಡ್ಬೇಕು ಅಂತ ಇಲ್ಲ ಅಂತ. ಮತ್ತೆ ನೀನು ಈಗ ಪಟ್ಟಾಭಿಷೇಕವನ್ನು ಮಾಡಿಸ್ಕೊಂಡ್ಲಿಲ್ಲ ಅಂತಂದ್ರೆ ಇದು ಕುಲಮರ್ಯಾದೆಯನ್ನು ಮೀರಿದಂಗಾಗತ್ತೆ. ಇಕ್ಷ್ವಾಕು ಕುಲದಲ್ಲಿ ನಡ್ಕೊಂಡು ಬಂದಿರುವಂತಹದ್ದು ಏನು, ಹಿರಿಯ ಪುತ್ರನಿಗೆ ಪಟ್ಟಾಭಿಷೇಕವಾಗಬೇಕು ಅಂತ. ಇಲ್ಲಿ ನಮ್ಮಲ್ಲಿ ಎಲ್ಲ ಮೊದಲಿಂದಲೂ ನಡ್ಕೊಂಡು ಬಂದಿರುವಂತಹದ್ದು ಏನು, ಕುಟುಂಬದಲ್ಲಿಯೇ ಆಗ್ಲಿ ಅಥವಾ ರಾಜ್ಯಾಧಿಕಾರವನ್ನು ನೀಡುವಂತಹ ಸಂದರ್ಭದಲ್ಲಿಯೇ ಆಗ್ಲಿ, ಹಿರಿಯ ಅಣ್ಣ ಇದ್ದಾನೆ ಅಂತಾದ್ರೆ ತಮ್ಮಂದರಿಗೆ ಆ ಅಧಿಕಾರವನ್ನು ಕೊಡುವುದಿಲ್ಲ, ಯಜಮಾನಿಕೆಯನ್ನು ನೀಡುವುದಿಲ್ಲ. ಹಿರಿಯಣ್ಣನಿಗೆ ಯಾವುದಾದ್ರೂ ಅಂಗಊನತೆ ಇದ್ರೆ ಅಥವಾ ಆತ ಮಾನಸಿಕ ಅಸ್ವಸ್ಥನಾಗಿದ್ರೆ, ಇನ್ಯಾವುದೋ ಕಾರಣದಿಂದ ಅವನಿಗೆ ಕುಟುಂಬವನ್ನ ಮುನ್ನಡೆಸಲು ಸಾಮರ್ಥ್ಯ ಇಲ್ಲದೆ ಇದ್ದ ಪಕ್ಷದಲ್ಲಿ ಮಾತ್ರ ಮುಂದಿನವನಿಗೆ ಅಂದ್ರೆ ಅವನ ಕೆಳಗಿನವನಿಗೆ ಅಧಿಕಾರವನ್ನ ನೀಡ್ತಾ ಇದ್ರು. ಆದ್ರೆ ಇಲ್ಲಿ ಅಂತ ಸಂದರ್ಭ ಇಲ್ಲ. ನೀನು ಸರ್ವಸಮರ್ಥನಾಗಿದ್ದೀಯಲ್ಲ, ಹಾಗಾಗಿ ನೀನು ಈಗ ತಂದೆಯ ಆಜ್ಞೆಯನ್ನು ಪಾಲನೆ ಮಾಡೋದೇ ತಪ್ಪು. ನೀನ್ ತಂದೆಯ ಆಜ್ಞೆಯನ್ನು ಪಾಲನೆ ಮಾಡದೆ ಅಂತಾದ್ರೆ ಕುಲಧರ್ಮವನ್ನ ಮೀರಿದಂತಾಗತ್ತೆ. ಹಾಗಾಗಿ ನೀನು ಪಾಲಿಸಲೇಬೇಕು, ನನ್ನ ಕುಲಧರ್ಮದ ಆಜ್ಞೆಯನ್ನು ನೀನು ಪಾಲಿಸಲೇಬೇಕು ಅಂತ ಹೇಳ್ತಾನೆ. ಅದಕ್ಕೆ ರಾಮ ಕೊಡುವಂತಹ ಉತ್ತರ ತುಂಬಾ ಚೆನ್ನಾಗಿದೆ. ಅವನು ಹೇಳ್ತಾನೆ, ನೋಡಪ್ಪ, ತಾಯಿ ರಾಜ್ಯ ಕೇಳಿದ್ದು, ತಂದೆ ರಾಜ್ಯ ಕೊಟ್ಟಿದ್ದು, ಇದ್ರಲ್ಲಿ ಏನು ತಪ್ಪಿದೆ? ಪಾಪ ಎಲ್ಲಿಂದ ಬಂತು? ತಂದೆ ತಾಯಿಗಳು ಮಾಡುವಂತಹ ಯಾವ ಕಾರ್ಯವಿದೆಯೋ ಮಕ್ಕಳಾದವರು ಯಾವತ್ತೂ ಕೂಡ ಅದನ್ನು ವಿಮರ್ಶೆ ಮಾಡಬಾರ್ದು. ತಂದೆ ತಾಯಿಯರ ನಿಂದೆಯನ್ನ ಮಾಡಬಾರದು. ತಂದೆ ತಾಯಿಯರ ಆಜ್ಞೆ ಅಂತ ಹೇಳಿದ್ರೆ ಅದನ್ನು ಪರಿಪಾಲಿಸುವುದಕ್ಕೆ ಯೋಗ್ಯವಾಗಿರುವಂತಹ, ಜೊತೆಗೆ ಜಗತ್ತಿನ ಎಲ್ಲ ದೊರೆಗಳ ಮುಂದೆ, ಪ್ರಜಾ ಪ್ರಮುಖರ ಮುಂದೆ
ಪುರಪ್ರಮುಖರ ಮುಂದೆ ನಿರ್ಣಯ ಆಗಿದ್ದೇನೋ, ಭರತನಿಗೆ ನಾಡು, ರಾಮನಿಗೆ ಕಾಡು ಅಂತ. ಹೀಗೆ ಭಾಗವಾಗಿ ಬಂದ ಮೇಲೆ ನನಗೆ ನನ್ನ ದಾಯ ಭಾಗ ಏನಿದೆಯೋ ಅದನ್ನ ನಾನು ಅನುಭವಿಸಿದ್ರಲ್ಲಿ ಏನಪ್ಪಾ ತಪ್ಪು? ಅದಕ್ಕೆ ನಿನ್ ತಂದೆ ತಾಯಿಗಳನ್ನ ಯಾಕೆ ನಿಂದೆ ಮಾಡ್ತೀಯ? ಮಾಡಬೇಡ, ಇದು ಸರಿಯಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾನೆ. ಆವಾಗ ಭರತ ಮತ್ತೆ ಕೇಳ್ತಾನೆ, ಸರಿ ನೀನ್ ಹೇಳ್ದಾಗೆ ಆಗ್ಲಿ. ತಂದೆಯವರು ಕೈಕೇಯಿಗೆ, ದಶರಥ ಕೈಕೇಯಿಗೆ ರಾಜ್ಯವನ್ನು ಕೊಟ್ಟ ತಾನೆ. ಅವನು ಕೊಟ್ಟ ಭರತನಿಗೆ ಹಸ್ತಾಂತರವಾದಂತಹ ರಾಜ್ಯವನ್ನ ಕೈಕೇಯಿನ ಈಗ ನಾನು ಸಾಂತ್ವನಗೊಳಿಸಿ ಆಗಿದೆ, ಅವಳನ್ನು ಒಪ್ಪಿಸಿ ಆಗಿದೆ. ನನ್ನ ಕೈಯಲ್ಲಿರುವಂತಹ ಈ ರಾಜ್ಯವನ್ನು ನಾನು ಸ್ವ ಇಚ್ಛೆಯಿಂದ ಶ್ರೀರಾಮನಿಗೆ ಕೊಡ್ತಾ ಇದ್ದೇನೆ, ರಾಮನಿಗೆ ಕೊಡ್ತಾ ಇದ್ದೇನೆ. ಈಗ ನೀನು ಇದನ್ನು ಅನುಭವಿಸಿದ್ರಲ್ಲಿ ತಪ್ಪೇನು? ಏನಾಗಿದೆ? ಆವಾಗ ಅವನು ಹೇಳ್ತಾನೆ, ಈಗ ಕೊಡ್ಬೋದಲ್ಲ, ನಾನೇ ಕೊಡ್ತಾ ಇದ್ದೇನಲ್ಲ ಸಾಕ್ಷಾತ್ತಾಗಿ, ಇನ್ಯಾಕ್ ನೀನು ಮತ್ತೆ ಹಿಂದೆ ಮುಂದೆ ನೋಡ್ತಿರೋದು ಅಂತ ಕೇಳಿದಾಗ ಅವನು ಹೇಳ್ತಾನೆ, ನೋಡಪ್ಪ, ಯಾವುದು ಕೂಡ ನಿನ್ನ ಇಷ್ಟ ಬಂದ ಹಾಗೆ ಅಥವಾ ತನ್ನಿಷ್ಟ ಬಂದವನಿಗೆ ಪೂರ್ಣ ಇಚ್ಛೆಯಿಂದ ಆ ರೀತಿಯಾಗಿ ಬದುಕೋದಕ್ಕೆ ಅಥವಾ ಹೇಳೋದಕ್ಕೆ ಏನು ಕೂಡ ಒಂದು ಹಕ್ಕು ಅನ್ನುವಂತಹದ್ದು ಇಲ್ಲ. ಪಿತೃಗಳು ಹೇಳಿ ಆಗಿದೆ, ಆ ಮಾತನ್ನ ನಾನು ಪೂರೈಸ್ತೀನಿ ಅಂತ ಹೇಳಿ ಆಗಿದೆ, ಬಂದಾಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮೀರೋದಿಲ್ಲ ಅನ್ನುವ ಮಾತನ್ನ ಅವನು ಹೇಳ್ತಾನೆ. ಮುಂದೆ ಇದೇ ರೀತಿಯಲ್ಲಿ ಇದು ಮತ್ತೆ ನನ್ನ ಅನುಪಸ್ಥಿತಿಯಲ್ಲಿ ನಡೆದು, ಹಾಗಿದ್ರೆ ಇದು ನನ್ನ ಅನುಪಸ್ಥಿತಿಯಲ್ಲಿ ನಡೆದಿರೋದು ಘಟನೆ, ಅದಕ್ಕೆ ನಾನ್ಯಾಕೆ ಒಪ್ಕೊಳ್ಬೇಕು? ಹೀಗೆ ಪರಿಪರಿಯಾಗಿ ಮತ್ತು ವ್ಯಾಮೋಹಕ್ಕೆ ಸಿಲುಕಿ ಅಂತ್ಯಭಾಗದಲ್ಲಿ ಕೇಳಿದಂತಹ ಪ್ರಶ್ನೆ ಅಲ್ಲ, ಇದನ್ನ ಯಾಕೆ ನಾನು ಒಪ್ಕೊಳ್ಬೇಕು ಅಂತ ಕೇಳಿದಾಗ ಅವನು ಹೇಳ್ತಾನೆ, ನೋಡು, ರಾಮ ಹೇಳುವಂತಹ ಮಾತು ನೋಡು, ಇದು ಈ ಆಸ್ತಿ ವಿಭಾಗ ಇದೆಯಲ್ಲ, ಇದು ಈಗ ಆದದ್ದಲ್ಲ. ಕೈಕೇಯಿಯನ್ನ ಯಾವಾಗ ದಶರಥ ವಿವಾಹವಾದ್ನೋ ಆ ಸಂದರ್ಭದಲ್ಲೇ ವಾಗ್ದಾನವಾಗಿ ಕನ್ಯಾಶುಲ್ಕವಾಗಿ ಕೊಡಲ್ಪಟ್ಟಿತ್ತು. ಆವಾಗಲೇ ಮಾತು ಕೊಟ್ಟಿದ್ದ ದಶರಥ, ಏನಂತ? ಕೈಕೇಯಿಗೆ ಹುಟ್ಟುವಂತಹ ಮಗನಿಗೆ ರಾಜ್ಯಾಭಿಷೇಕ ಮಾಡ್ತೀನಿ ಅಂತ. ಯಾಕೆ? ಆವಾಗಿನ್ನು ಅವನಿಗಿನ್ನು ಮಕ್ಕಳಾಗಿರ್ಲಿಲ್ಲ, ಕೌಸಲ್ಯಯಿಂದಲಾಗ್ಲಿ ಸುಮಿತ್ರೆಯಿಂದಲಾಗ್ಲಿ ಮಕ್ಕಳಾಗಿರ್ಲಿಲ್ಲ. ಹಾಗಾಗಿ ಅವನು ಹಿಂದೆ ಮುಂದೆ ವಿಚಾರ ಮಾಡ್ಲಿಲ್ಲ, ದಶರಥ ಮಾತು ಕೊಟ್ಬಿಟ್ಟಿದ್ದ. ಆಗ ಕನ್ಯಾಶುಲ್ಕವಾಗಿ ಆಗ್ಲೇ ಅದು ಕೊಡಲ್ಪಟ್ಟಿತ್ತು. ಮತ್ತೆ ವರವಾಗಿ ಅವಳು ಕೇಳಿದ್ದಾಳಲ್ಲ, ಆ ವರವನ್ನ ಪೂರೈಸಬೇಕಾಗಿರುವಂತಹದ್ದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತೆ. ಮೊದಲ ಎರಡನೇ ವರ ಏನಿದೆಯೋ, ರಾಮ ಕಾಡಿಗೆ ಹೋಗ್ಬೇಕು ಅಂತ, ಅದರಿಂದ ಪಿತೃವಾಕ್ಯ ಪರಿಪಾಲನೆ ಆಗತ್ತೆ, ತಂದೆಯ ಮಾತು ಸತ್ಯವಾಗತ್ತೆ, ತಂದೆ ಧರ್ಮಭ್ರಷ್ಟನಾದಾಗ ಆಗೋದಿಲ್ಲ, ಕೊಟ್ಟ ಮಾತನ್ನ ಉಳಿಸಿಕೊಂಡಂತ ಆಗತ್ತೆ. ಆ ಮೂಲಕವಾಗಿ ಅವನಿಗೆ ಋಣ ವಿಮೋಚನೆಯಾಗತ್ತೆ. ಮಕ್ಕಳಾದವರ ಕರ್ತವ್ಯ ಇರುತ್ತೆ, ದೇವಋಣ, ಪಿತೃಋಣ, ಋಷಿ ಋಣಗಳನ್ನ ತೀರಿಸಬೇಕಾದಂತಹದ್ದು. ನಾನು ತಂದೆಯ ಮಾತನ ಪರಿಪಾಲನೆಯನ್ನ ಮಾಡುವ ಮುಖಾಂತರವಾಗಿ ತಾಯಿ ಕೇಳಿದಂತಹ ಎರಡನೆಯ ವರವನ್ನ ಅನುಸರಿಸುವ ಮೂಲಕ ಪಿತೃಋಣವನ್ನ ತೀರಿಸ್ತಾ ಇದ್ದೇನೆ, ನನ್ನ ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೇನೆ. ಆಕೆಯ ಮೊದಲನೇ ವರ ಇದೆಯಲ್ಲ, ಪಟ್ಟಾಭಿಷೇಕ್ತನಾಗಬೇಕು ನೀನು ಅಂತ, ಆ ವರವನ್ನ ನೀನು ಪೂರೈಸಿ ಈಗ ನೀನು ಕೂಡ ಪಿತೃಋಣದಿಂದ ಮುಕ್ತನಾಗ. ಹೀಗೆ ಭರತನನ್ನು ಕೂಡ ಅವನು ಏನ್ ಮಾಡ್ತಾನೆ? ಸಾಂತ್ವನಗೊಳಿಸ್ತಾನೆ. ಯಾಕೆ ಇದು ಅನಿವಾರ್ಯ ಇದೆ ಅಂದ್ರೆ, ಈ ವರವನ್ನ ನಡೆಸಿಕೊಡ್ಬೇಕಾಗಿರುವಂತಹ ಅನಿವಾರ್ಯತೆ ಏನಿದೆ ಅನ್ನೋದನ್ನ ಅವನು ಹೇಳ್ತಾನೆ. ನರಕವಾಸದಿಂದ ಮಾತಾಪಿತೃಗಳನ್ನ ತಪ್ಪಿಸ್ಬೇಕು, ಋಣದಿಂದ ವಿಮೋಚನೆಗೊಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಇದನ್ನ ನೀನು ಕೂಡ ಮಾಡ್ಲೇಬೇಕು. 14 ವರ್ಷ ಆದ್ಮೇಲೆ ನಾನೇನ್ ರಾಜ್ಯ ಭಾರ ಮಾಡೋದಿಲ್ಲ ಅಂತ ಹೇಳಿಲ್ವಲ್ಲ, ಖಂಡಿತವಾಗಿ ಮಾಡ್ತೀನಿ. ಆದ್ರೆ ಈಗ ನೀನು ಮಾಡಲೇಬೇಕು. ಆಮೇಲೆ ನೀನ್ ಮಾತೆಲ್ಲ ಕೇಳಲಿಲ್ಲ ಅಂದ್ರೆ ನಾನು ಪ್ರಾಯೋಪವೇಶ ಬಂದ್ರೆ ಇಲ್ಲೇ ಕೂತು ಜೀವವನ್ನು ತ್ಯಾಗ ಮಾಡ್ತೀನಿ ಅಂತ ಹೇಳ್ತಾನೆ. ಯಾರು? ಭರತ. ಆಗ ಹೇಳ್ತಾನೆ, ಇಲ್ಲ ನೀನು ಹಾಗೆ ಮಾಡೋ ಹೋಗಿಲ್ಲ, ನೀನ್ ರಾಜನಾದನು ಪ್ರಾಯೋಪವೇಶ ಕುತ್ಕೊಳ್ಳೋ ಹೋಗಿಲ್ಲ ಅಂತ ಹೇಳ್ತಾನೆ. ಭರತ ಇನ್ನೂ ಒಂದು ಧರ್ಮ ಸೂಕ್ಷ್ಮವನ್ನು ಕೇಳ್ತಾನಲ್ಲಿ. ಏನಂತ ಹೇಳಿದ್ರೆ, ಗೃಹಸ್ಥಾಶ್ರಮದವನ್ನ ನೀನು ಪೂರ್ತಿ ಮಾಡ್ದೆ, ಎಲ್ಲಿವರೆಗೆ ಗೃಹಸ್ಥಾಶ್ರಮವನ್ನ ಆಚರಣೆ ಮಾಡಬೇಕು ಅಂತ ಹೇಳುತ್ತೆ ಅಂದ್ರೆ ಸ್ಮೃತಿ, ಮನುಷ್ಯನಾದವನು ವಿವಾಹವಾದ್ಮೇಲೆ ಮೊಮ್ಮಕ್ಕಳ ಜನನವಾಗುವ ತನಕವೂ ಕೂಡ
ಗೃಹಸ್ಥಾಶ್ರಮದ ಪಾಲನೆಯನ್ನ ಮಾಡ್ಲೇಬೇಕಂತೆ. ಇಲ್ಲ ಅಂದ್ರೆ ಮೈ ಚರ್ಮವೆಲ್ಲ ಸುಕ್ಕುಗಟ್ಟಿ ಕೂದಲೆಲ್ಲ ಹಣ್ಣಾಗಿ ವೃದ್ಧಾಪ್ಯ ಬಂದ ಮೇಲೆ ಗೃಹಸ್ಥಾಶ್ರಮವನ್ನು ತ್ಯಾಗ ಮಾಡಿ ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಬೇಕಂತೆ, ಕಾಡಿಗೆ ಹೋಗ್ಬೇಕಂತೆ. ನೀನೀಗಿನ್ನೂ ಯುವಕ, ಏನು 27 ವರ್ಷ ಅಂತ ಅಲ್ಲಿ ಇದರಲ್ಲಿ ಉಲ್ಲೇಖ ಬರುವ, ಒಂದ್ ಕಡೆ 17 ಅಂತ ಹೇಳ್ತಾರೆ, ಇನ್ನೊಂದ್ ಕಡೆಯಲ್ಲಿ ಉಲ್ಲೇಖ 27 ಅಂತ ಬರುತ್ತೆ. ಏನೇ ಆಗಿದ್ರು ಅವನಿನ್ನೂ ಯುವಕ, ಮಕ್ಕಳು ಕೂಡ ಇನ್ನೂ ಆಗಿಲ್ಲ. ಅಂದ್ರೆ ಗೃಹಸ್ಥಾಶ್ರಮವನ್ನ ಪೂರ್ಣವಾಗಿ ಅನುಭವಿಸುವಂತಹ ಎಲ್ಲ ವಯಸ್ಸು ಯೋಗ್ಯತೆಯನ್ನು ಹೊಂದಿರುವಂತವನು ನೀನ್ ಈಗ್ಲೇ ಹೋಗೋ ಹಾಗಿಲ್ಲ ಅನ್ನುವಂತಹ ಧರ್ಮ ಸೂಕ್ಷ್ಮತೆಯನ್ನು ಅವನನ್ನು ಕಟ್ಟ ಹಾಕ್ಲಿಕ್ಕೆ ನೋಡ್ತಾನೆ. ಆಗ ಈತ ಯಾರು ಇವನು ಹೇಳ್ತಾನೆ ಅಲ್ಲಿ, ನೋಡಪ್ಪ, ಈ ಮಾತನ್ನ ನೀನ್ ಏನ್ ಹೇಳ್ತಿದೀಯಲ್ಲ, ಇದನ್ನ ಸರ್ವತ್ರ ನಾವು ಒಪ್ಕೊಳ್ಳಕ್ ಆಗೋದಿಲ್ಲ. ಧರ್ಮ ಸೂಕ್ಷ್ಮತೆಯಲ್ಲಿ ಇನ್ನು ಏನು ಅಂತ ಹೇಳಿದ್ರೆ, ಪಿತೃಗಳನ್ನ ಸಂತೋಷ ಪಡಿಸುವಂತಹದ್ದು ಹೇಗೆ ಅಂತ ಕೇಳಿದ್ರೆ, ಒಂದು ಅವರು ಬದುಕಿದ್ದಾಗ ಅವರು ಹೇಳಿದ ಮಾತಿನ ವಾಕ್ಯದ ಪಾಲನೆಯನ್ನ ಮಾಡ್ಬೇಕಂತೆ. ಅವರು ಮರಣಾನಂತರ ವಾರ್ಷಿಕ ಶ್ರಾದ್ದಾದಿಗಳನ್ನ ಮಾಡಿ ಅವರನ್ನ ಸಂತೃಪ್ತಿಗೊಳಿಸ್ಬೇಕಂತೆ. ಇನ್ನೊಂದು ಗಯಾಶ್ರಾದ್ದವನ್ನ ಮಾಡ್ಲೇಬೇಕಂತೆ. ಈ ರೀತಿಯಾಗಿ ಮಾಡಿದಾಗ ಮಾತ್ರ ಪಿತೃಗಳು ತೃಪ್ತರಾಗುವಂತಹದ್ದು. ಇಲ್ಲಿನ ನೀನು ಈಗ ಹೇಳಿದಂತಹ ಮಾತನ್ನ ನಾನು ಮಾಡ್ಲಿಕ್ಕೆ ಹೋದ್ರೆ ಪಿತೃ ತೃಪ್ತಿ ಅನ್ನುವಂತಹದ್ದು ಆಗೋದಿಲ್ಲ. ಮರಣ ಹೊಂದಿದಂತಹ ತಂದೆಯವರಿಗೂ ಕೂಡ ಸದ್ಗತಿ ಆಗೋದಿಲ್ಲ. ಯಾಕೆಂದ್ರೆ ಮಾತು ತಪ್ಪಿದೆ. ಈ ಇದರಿಂದ ಸತ್ಯವಾಕ್ಯದಿಂದ ಭ್ರಷ್ಟರಾದಂತಹ ಒಂದು ಆಪತ್ತು ಒದಗಿ ಬರುತ್ತೆ. ಇಡೀ ಇಕ್ಷ್ವಾಕು ಕುಲಕ್ಕೇನೆ ಅದು ಕಳಂಕಪ್ರಾಯವಾಗತ್ತೆ. ಹಾಗಾಗಿ ನೀನು ಕೂಡ ಧರ್ಮದ ಪಾಲನೆಯನ್ನ ಮಾಡು, ತಂದೆಯ ವಾಕ್ಯವನ್ನ ಸತ್ಯ ಮಾಡು ಅಂತ ಹೇಳಿ ಅವರನ್ನ ಭರತನನ್ನ ಹಿಂದಿರುಗಿಸ್ತಾನೆ. ಪಟ್ಟಾಭಿಷೇಕಕ್ಕೆಲ್ಲ ಆತ ರಾಮನ ಪಾದಿಕೆಯನ್ನು ತಗೊಂಡೋಗಿ ಇಟ್ಕೊಂಡು ಮುಂದೆ ವರಿಸ್ತಾ ಹೋಗ್ತಾನೆ. ರಾಜ್ಯಭಾರ 14 ವರ್ಷ ರಾಜ್ಯವನ್ನ ನೋಡ್ತಾನೆ. ಗುರುಗಳಲ್ಲಿ ವಿನಂತಿ, ಇನ್ನು ಸಮಯದ ಪರಿಮಿತಿ ಎಷ್ಟಿದೆ ಅಂತ ಹೇಳಿದ್ರೆ ನಾನು ಒಂದು 2 ನಿಮಿಷ ಮುಗಿಸಿ ಮುಂದೆ ಹೇಳೋದು ಇದೆ. 2 ನಿಮಿಷ. ಯಾಕೆಂದ್ರೆ ತುಂಬಾ ಇದು ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ ಅಷ್ಟು. ಹೌದೌದು ಹೌದು, 2 ನಿಮಿಷ, ಇನ್ನೊಂದು 2 ನಿಮಿಷ. ಸರಿ, ಇನ್ನು ಹಾಗಿದ್ರೆ ಚಿಕ್ಕದಾಗಿ ಹೇಳ್ಕೊಂಡು ಬಂದ್ಬಿಡ್ತೇನೆ ಇವನ ಧರ್ಮ ಸೂಕ್ಷ್ಮತೆಯ ಕುರಿತಾಗಿ. ಯಾವಾಗ ವಾಲಿ ವಧೆಯ ಪ್ರಸಂಗ ಬರುತ್ತಲ್ಲ, ಅಲ್ಲಿಯೂ ಕೂಡ ಅವನು ಕೇಳ್ತಾನೆ, ವಾಲಿ ನೀನು ಹೇಗಪ್ಪ ನನ್ನನ್ನ ಹಿಂದಿನಿಂದ ಬಾಣ ಹೊಡೆದುಕೊಂಡಿಯಲ್ಲ, ಇದು ಸರಿಯಾ ಅಂತ. ಆಗ ರಾಮ ಅವನ ಮಾತನ್ನು ನೀವು ಕಿಷ್ಕಿಂಧ ಕಾಂಡದಲ್ಲಿ ಪೂರ್ತಿಯಾಗಿ ಓದಿ, ಸಂದರ್ಭ ಸಿಕ್ಕಿದಾಗ ತುಂಬಾ ಅದ್ಭುತವಾಗಿದೆ ಅವನ ವಿವರಣೆ. ಯಾಕೆಂದ್ರೆ ಈಗ ನಾನು ಹೇಳ್ತಿರೋ ಈ ಸೂಕ್ಷ್ಮಗಳೆಲ್ಲ ಇದೆಯಲ್ಲ, ಇದನ್ನೇ ಇಟ್ಕೊಂಡು ಆಧುನಿಕರು ರಾಮ ತಪ್ಪು ಮಾಡಿದ್ದಾನೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ನೋಡ್ತಾರೆ. ಹಾಗಾಗಿ ಅಲ್ಲಿ ರಾಮ ಕೊಡುವಂತಹ ಉತ್ತರ ಏನು ಅಂತ ಹೇಳಿದ್ರೆ, ಇಡೀ ಭೂಮಂಡಲವೂ ಕೂಡ ಇಕ್ಷ್ವಾಕು ವಂಶವದರ ಆಳ್ವಿಕೆಗೆ ಒಳಪಟ್ಟಿದೆ. ನೀನು ನಿನ್ನ ತಮ್ಮನ ಹೆಂಡತಿಯನ್ನ ಬಲಾತ್ಕಾರವಾಗಿ ನಿನ್ನಲ್ಲಿ ಇಟ್ಕೊಂಡಿರುವಂತಹದ್ದು ಧರ್ಮ ವಿರುದ್ಧವಾಗಿರುವಂತಹದ್ದು. ಯಾಕೆ ಅಂತ ಹೇಳಿದ್ರೆ, ತಂದೆಯ ತಮ್ಮನ ಹೆಂಡತಿ ಎನ್ನುವಂತಹವಳು ಮಗಳಿಗೆ ಸಮಾನಳಾಗಿರ್ತಾಳೆ ಅಥವಾ ಸೊಸೆಗೆ ಸಮಾನವಾಗಿರ್ತಾಳೆ. ಅವಳನ್ನೇ ಉಪಭೋಗಿಸುವಂತಹದ್ದು ಧರ್ಮ ವಿರುದ್ಧವಾದಂತಹದ್ದು. ಆ ಒಂದು ಕಾರಣ, ಇದೊಂದು ಕಾರಣವೇ ಸಾಕು ನಿನ್ನನ್ನ ಸಾಯಿಸುವುದಕ್ಕೆ. ಇನ್ನು ಹಲವು ಕಾರಣಗಳನ್ನ ಅವನಲ್ಲಿ ಕೊಟ್ಟಿದ್ದಾನೆ. ವಾಲಿ ವಧೆಗೆ ಕಾರಣ ಇನ್ನೊಂದು ರಾವಣ ದಹನ ಸಂದರ್ಭದಲ್ಲಿ ಬರುತ್ತೆ. ರಾವಣನ ವಧೆಯನ್ನ ಮಾಡಿ ಆಗಿದೆ. ರಾವಣನ ವಧೆ ಆದ್ಮೇಲೆ ಕೇಳ್ತಾನೆ ರಾಮ, ವಿಭೀಷಣ ಹೇಳ್ತಾನೆ, ನಾನು ಇವನ ದಹನ ಕ್ರಿಯೆಯನ್ನು ಮಾಡೋದಿಲ್ಲ ಅಂತ. ಆಗ ರಾಮ ಹೇಳುವಂತಹದ್ದು, ಮರಣಾಂತಾನಿ ವೈರಾಣಿ. ವೈರ ಅನ್ನುವಂಥದ್ದು ಎಲ್ಲಿವರೆಗೆ ಇರ್ಬೇಕು ಅಂತ ಹೇಳಿದ್ರೆ, ಮರಣದವರೆಗೆ ಮಾತ್ರ ಇರ್ಬೇಕು ಒಬ್ಬನೊಂದಿಗೆ. ಅವನು ಸತ್ತ ಮೇಲೂ ಅವನ ಜೊತೆಗೆ ದ್ವೇಷ ಸಾಧಿಸ್ತೇನೆ ಅನ್ನುವಂಥದ್ದು ಸರಿಯಲ್ಲ. ನೀನೀಗ ಅವನಿಗೆ ಔರ್ಧ್ವದೇಹಿಕ ಕ್ರಿಯೆಯನ್ನು ಮಾಡಿಲ್ಲ ಅಂದ್ರೆ ನಾನು ಮಾಡ್ಬೇಕಾಗತ್ತೆ ಅನ್ನುವ ಮಾತನ್ನ ಹೇಳಿ ವಿಭೀಷಣನನ್ನ ಒಪ್ಪಿಸಿ ಅವನ ಕೈಯಾರೆ ಔರ್ಧ್ವ ಕ್ರಿಯೆಗಳನ್ನ ಮಾಡಿಸ್ತಾನೆ. ಯಾಕೆಂದ್ರೆ ಸದ್ಗತಿ ಉಂಟಾಗ್ಬೇಕಲ್ಲ. ಆ ಒಂದು ಸಂದರ್ಭದಲ್ಲಿಯೂ ಕೂಡ ಇವನು ಏನ್ ಹೇಳ್ತಾ ಇದ್ದಾನೆ, ಇಲ್ಲಿ ಧರ್ಮದವನ್ನ ಮೀರಿ ಹೋಗಬಾರದು ಅನ್ನೋದನ್ನ ಹೇಳ್ತಾನೆ. ನನ್ನ ವೈರಿ ಆಗಿದ್ದವನು
ಹಾಗಾಗಿ ಅವನಿಗೆ ಏನಾದ್ರೂ ಆಗೋಗ್ಲಿ ಹಾಳಾಗೋಗ್ಲಿ ಅಂತ ಅವನು ವಿಚಾರ ಮಾಡ್ಲಿಲ್ಲ. ಅವನು ಸತ್ತ ಮೇಲೆ ಅವನಿಗೆ ಏನು ಕ್ರಿಯೆಗಳಾಗ್ಬೇಕು ಅದನ್ನು ಅವನ ತಮ್ಮನ ಕೈಯಲ್ಲಿ ಮಾಡಿಸಿದ. ಅನಸೂಯಕ ಧರ್ಮ ದೃಷ್ಟಿ ಅನ್ನುವಂತಹದ್ದು ಇದೇ ಮನುಷ್ಯನಿಗೆ ಇರಬೇಕಾಗಿರುವಂತಹ ಧರ್ಮ ದೃಷ್ಟಿ. ಶತ್ರುಗಳಲ್ಲಿಯೂ ಕೂಡ ಅವನು ಯಾವತ್ತೂ ಕೂಡ ವಿರೋಧ ಭಾವದಿಂದ ನೋಡಿದವನಲ್ಲ. ಮುಂದೆ ಸೀತೆಯ ಅಗ್ನಿ ಪರೀಕ್ಷೆಯನ್ನ ಮಾಡಿಸ್ತಾನೆ. ಅದಾದ್ಮೇಲೆ ಸೀತಾ ಪರಿತ್ಯಾಗದ ಸಂದರ್ಭ, ನಿಮಗೆ ಆರಂಭದಲ್ಲಿ ಹೇಳ್ತೇವೆ ಧರ್ಮ ಸೂಕ್ಷ್ಮವನ್ನ ಹೇಳ್ಬೇಕಾದ್ರೆ ಮನು ಹೇಳಿದಾನಲ್ಲ, ಹೇಳಿರುವಂತಹ ಮಾತನ್ನ ಹೇಳಿದ್ನಲ್ಲ, ಸಜ್ಜನರ ವ್ಯವಹಾರವೂ ಕೂಡ ನಡತೆಯೂ ಕೂಡ ಧರ್ಮವಾಗಿರುತ್ತೆ ಅಂತ. ಎಲ್ಲ ಕಡೆಯಲ್ಲಿಯೂ ಕೂಡ ಪ್ರಜೆಗಳು ಅಲ್ಲಿ ಕೆಲವು ಪಾಠಾಂತರಗಳಲ್ಲಿ ಅಥವಾ ಗ್ರಂಥಾಂತರದಲ್ಲಿ, ಮೂಲ ರಾಮಾಯಣದಲ್ಲಿ ಹಾಗಿಲ್ಲ, ಗ್ರಂಥಾಂತರದಲ್ಲಿ ಹೇಳ್ತಾರೆ ಸೀತೆ ಅಗಸನ ಮಾತನ್ನ ಕೇಳಿ ಸೀತೆಯನ್ನು ಬಿಟ್ಟ ಅಂತ. ಅಗಸನ ಮಾತನ್ನ ಕೇಳಿ ಬಿಟ್ಟದ್ದಲ್ಲ, ಜನಪದದಲ್ಲಿ ಎಲ್ಲ ಕಡೆಗಳಲ್ಲಿಯೂ ಏನಾಯ್ತು ಅಂದ್ರೆ ಶ್ರೀರಾಮ ಸೀತೆಯನ್ನ ಮತ್ತೆ ಗ್ರಹಣ ಮಾಡಿದ್ನಲ್ಲ, ಪರಪುರುಷನೊಂದಿಗೆ ಇದ್ದು ಬಂದಂತಹ ಸೀತೆಯನ್ನ ಗ್ರಹಣ ಮಾಡಿದ್ನಲ್ಲ, ಹಾಗೆ ನಾವು ಮಾಡಬಹುದು, ತಪ್ಪೇನಿಲ್ಲ, ಆಕೆ ಪರಿಶುದ್ಧಳಾಗಿದೆ, ಗ್ರಹಣ ಮಾಡಬಹುದು, ತಪ್ಪೇನಿಲ್ಲ ಅನ್ನುವಂತಹ ಮಾತು ಜನಜನಿತವಾಯಿತು ಅನ್ನೋ ಕಾರಣಕ್ಕೋಸ್ಕರ ಆ ಮಾತನ್ನು ಅವನು ಕೇಳಿದಾಗ ಅವನು ಏನ್ ಮಾಡ್ದ, ನಾನು ಅಗ್ನಿ ಪರೀಕ್ಷೆಗೆ ಒಳಪಡಿಸಿ ಅವಳು ಪರಮ ಸಾಧ್ವಿ, ಅತ್ಯಂತ ಪರಿಶುದ್ಧಳು ಅನ್ನೋದನ್ನ ತೋರಿಸಿಕೊಟ್ಟು ಸ್ವೀಕಾರ ಮಾಡಿದ್ರು ಕೂಡ ಜನಮಾನಸದಲ್ಲಿ ಇಂಥ ಮಾತು ಓಡಾಡ್ತಾ ಇದೆ ಅಂತಂದ್ರೆ ಮುಂದೆ ಇದು ಧರ್ಮಭ್ರಷ್ಟತೆಗೆ ಕಾರಣವಾಗಬಹುದು, ಪ್ರಜೆಗಳಲ್ಲಿ ಧರ್ಮಭ್ರಷ್ಟತೆಗೆ ಕಾರಣವಾಗಬಹುದು ಅನ್ನೋ ಕಾರಣವನ್ನು ಇಟ್ಕೊಂಡು. ಯಾಕೆಂದ್ರೆ ಜನರು ಯಾವತ್ತೂ ಕೂಡ ಮಹಾತ್ಮರನ್ನ ಆಶ್ರಯಿಸಿ ಅವರು ಮಾಡಿದಂತಹ ಕ್ರಿಯೆಯನ್ನ ಆಚರಿಸಿ ವ್ಯವಹಾರಗಳನ್ನ ಮಾಡ್ತಾರಂತೆ. ಅವರು ದೊಡ್ಡವರು ಹಾಗೆ ಮಾಡಿದ್ದಾರೆ, ನಾವು ಮಾಡೋದ್ರಲ್ಲಿ ತಪ್ಪೇನು ಅನ್ನೋ ಮಾತು ಬರುತ್ತೆ. ಆ ಕಾರಣಕ್ಕೋಸ್ಕರ ರಾಮ ಕಾಡಿಗೆ, ಇನ್ನು ಇದನ್ನ ವಿವರಣೆ ಮಾಡ್ತಾ ಇದ್ರೆ ಒಂದು 10-15 ನಿಮಿಷ ಬೇಕು. ಅದನ್ನ ಸಂಕ್ಷಿಪ್ತವಾಗಿ ಇಷ್ಟು ಮಾತ್ರ ಹೇಳಿಬಿಟ್ಟು ಕೊನೆಯಲ್ಲಿ ಮೋಕ್ಷದ ಪ್ರಸಂಗ ಬಂದಾಗ ಅಲ್ಲಿ ಕಾಲಪುರುಷನ ಪ್ರವೇಶವಾಗುತ್ತೆ. ಪುರುಷ ಬಂದಾಗ ಲಕ್ಷ್ಮಣನನ್ನ ಕಾವಲಾಗಿಟ್ಟು ಹೋಗಿರ್ತಾನೆ. ಆದ್ರೆ ದೂರ್ವಾಸರ ಪ್ರವೇಶವಲ್ಲೇ ಆಗತ್ತೆ. ದೂರ್ವಾಸರು ಯಾರನ್ನು ಒಳಗ್ ಬಿಡಬೇಡ ಅಂತ ಹೇಳಿದ್ದಾನೆ. ಆದ್ರೂ ದೂರ್ವಾಸರು ಬಂದ್ರು ಅನ್ನೋ ಕಾರಣಕ್ಕೆ, ಒಳ ಬಂದದ್ದರಿಂದ ಮಾತನ್ನ ಪರಿಪಾಲಿಸಬೇಕು ಅನ್ನೋ ಕಾರಣಕ್ಕೆ ಲಕ್ಷ್ಮಣನನ್ನು ಕೂಡ ದೇಶಭ್ರಷ್ಟನನ್ನಾಗಿ ಮಾಡ್ತಾನೆ. ಅಂತ್ಯದಲ್ಲಿ ಆತ ಕಾಲಪುರುಷ ಬಂದಿದ್ದೇ ಏನಕ್ಕೆ, ಅವತಾರ ಸಮಾಪ್ತಿಯ ಸಮಯವಾಗಿದೆ ಅನ್ನೋದನ್ನು ಹೇಳೋದಕ್ಕೆ. ಅವತಾರ ಸಮಾಪ್ತಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಸಕಲ ಚರಾಚರ ಜೀವಿಗಳಿಗೂ ಕೂಡ ಮೋಕ್ಷವನ್ನ ಕರುಣಿಸಿ ರಾಮ ತನ್ನ ಅವತಾರವನ್ನ ಸಮಾಪ್ತಿಗೊಳಿಸ್ತಾನೆ. ಹೀಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನ ಹೇಗೆ ಸಾಧಿಸಬೇಕು ಅನ್ನೋದನ್ನ ಲೋಕಕ್ಕೆ ಸಾರಿ ಲೋಕಾಭಿರಾಮನಾಗಿ ಲೋಕೋತ್ತರ ಧೀಮಂತ ನಾಯಕನಾಗಿ ರಾಮನ ಅವತಾರದ ಸಮಾಪ್ತಿಯಾಗತ್ತೆ ಅಂತ ಹೇಳ್ತಾ ನನ್ನ ಈ ತೊದಲು ನುಡಿಗಳನ್ನ ಅಥವಾ ರಾಮನ ಕುರಿತಾದಂತಹ ಕೆಲವು ಮಾತುಗಳಿಗೆ ಮಂಗಳವನ್ನ ಹೇಳ್ತೇನೆ. ನನಗೆ ಈ ಒಂದು ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಾನ್ಯ ಕುಲಪತಿಗಳಿಗೂ ಕುಲಸಚಿವರಿಗೂ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಹಸ್ತಪ್ರತಿಶಾಸ್ತ್ರ ವಿಭಾಗದ ಎಲ್ಲಾ ಅಧ್ಯಾಪಕ ವೃಂದಕ್ಕೂ, ಶಾಂತಚಿತ್ತರಾಗಿ ಇಲ್ಲಿಯವರೆಗೂ ಕೂಡ ನನ್ನ ಮಾತುಗಳನ್ನು ಆಲಿಸಿದಂತಹ ತಮಗೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನನಗೆ ತಿಳಿದಿದ್ದನ್ನ ನಾನು ಹೇಳಿದ್ದೇನೆ. ತಪ್ಪು ಇದ್ರೆ ತಿದ್ದಿ ಹೇಳಿ, ಒಳ್ಳೆಯದಿದ್ರೆ ಸ್ವೀಕಾರ ಮಾಡಿ. ನಿಮಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಹರಿ ಓಂ. ಹರಿ ಓಂ. ಇಲ್ಲಿಯವರೆಗೆ ನಮ್ಮ ಡಾಕ್ಟರ್ ಗಿರೀಶ್ ಭಟ್ ಅವರು ಬಹಳ ಸುಂದರವಾಗಿ, ಯಾಕಂದ್ರೆ ಪ್ರಾರಂಭದಿಂದಲೂ ಸಹಿತ ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳಿದಾಗ ರಾಮ ಒಬ್ಬ ಧರ್ಮದ ಸಾಕಾರ ಮೂರ್ತಿ ಹೇಗೆ ಅಂತ
ಅದನ್ನು ನಿರ್ಣಯ ಮಾಡುವುದಕ್ಕೆ ಅದಕ್ಕೆ ವಿಶೇಷವಾಗಿರತಕ್ಕಂತಹ ವ್ಯಾಖ್ಯಾನ ರೂಪದ ಅಂದ್ರೆ ಒಂದು ವ್ಯಾಖ್ಯಾನ ಶೈಲಿ ಅಥವಾ ವ್ಯಾಖ್ಯಾನ ಕೌಶಲ ಹೇಗಿರಬೇಕು ಎಂಬುದನ್ನ ಪ್ರಸ್ತುತ ತಮ್ಮ ಈ ವಿಶೇಷವಾಗಿರ್ತಕ್ಕಂತಹ ಉಪನ್ಯಾಸದಲ್ಲಿ ಅವರು ನಿರೂಪಣೆ ಮಾಡಿದ್ದಾರೆ. ಯಾಕಂದ್ರೆ ವ್ಯಾಖ್ಯಾನದ ಲಕ್ಷಣವನ್ನ ಹೇಳುವಂತಹ ಸಂದರ್ಭದಲ್ಲಿ ಕ್ವಾಪಿ ವಿಕ್ಷಿಪ್ತಸ್ಯ ಏಕೀಕರಣಂ ಅಂತ ಹೇಳುತ್ತಾರೆ. ಅಂದ್ರೆ ವಿಷಯವನ್ನ ವಿಕ್ಷಿಪ್ತವಾಗಿ ಬೇರೆ ಬೇರೆ ಕಡೆಗೆ ಹೇಳಿದ ವಿಷಯವನ್ನ ಅಂದ್ರೆ ಆ 16 ಗುಣಗಳನ್ನು ತೆಗೆದುಕೊಂಡು ರಾಮ ಹೇಗೆ ಧರ್ಮದ ಸಾಕಾರ ಮೂರ್ತಿ ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ, ಅದಕ್ಕಾಗಿ ಸಾಂಪ್ರತಂ ಲೋಕಿ ಕಹ, ಯಾರವನು, ದೃಢವ್ರತ ಹೇಗೆ, ಸತ್ಯಸಂಧ ಹೇಗೆ, ಅವನು ಹೇಗಿದ್ದಾನೆ ಎಂಬುದರ ಬಗ್ಗೆ, ಅವನು ಜಿತಿಮಾನ್ ಕಾಂತಿಮಾನ್, ಹೀಗೆ ಅನೇಕ ಅನೇಕ ವಿಷಯಗಳನ್ನ ಹೇಳತಕ್ಕಂತಹ ಸಂದರ್ಭದಲ್ಲಿ ಬಹಳ ಸುಂದರವಾಗಿ ಆ 16 ಗುಣಗಳಿಗೆ ಒಂದೊಂದು ರಾಮನ ದೃಷ್ಟಾಂತವನ್ನ, ರಾಮನ ಚಾರಿತ್ರಿಕವಾಗಿರತಕ್ಕಂತಹ ಘಟನೆಗಳನ್ನ ಬಹಳ ಸುಂದರವಾಗಿ ಆ ದೃಷ್ಟಾಂತಗಳ ಸಹಿತವಾಗಿ ವಿಷಯವನ್ನ ನಿರೂಪಣೆ ಮಾಡಿದ್ದಾರೆ. ಹೀಗಾಗಿ ತುಂಬಾ ಈಗ ಸಮಯ ಆಗಿರುವ ಕಾರಣದಿಂದ ನಾನು ಪ್ರಶ್ನೆಗೆ ಮತ್ತೆ ಮುಂದಿನ ಮಾಡಿಕೊಡ್ತೇನೆ. ಈಗಾಗಲೇ ಏನು ರಾಮಾಯಣದ ಕುರಿತು ಪ್ರಥಮ ಸರ್ಗದ ಮಾಡಿದ್ದೀರಿ, ಆ ಸಾರಾಂಶ ರೂಪದಲ್ಲಿ ವಿಶೇಷವಾಗಿರತಕ್ಕಂಥ ಉಪನ್ಯಾಸ ಇತ್ತು. ಗಿರೀಶ್ ಭಟ್ ಅವರಿಗೆ ನಮ್ಮ ವಿಭಾಗದ ಪರವಾಗಿ ಅವರಿಗೆ ವಂದನೆಯ ಪೂರ್ವಕವಾಗಿ ವಿಶೇಷವಾಗಿರತಕ್ಕಂತಹ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತೇನೆ. ಸಂತೋಷವಾಯಿತು ಉಪನ್ಯಾಸವನ್ನು ಕೇಳಿ. ಅದರ ಜೊತೆಯಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ವಿಶೇಷವಾದಂತಹ ಜಿಜ್ಞಾಸು ಸಹಿತ ನಾನು ವಿಶಿಷ್ಟವಾಗಿರತಕ್ಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪತಿಗಳು, ಕುಲಸಚಿವ, ಆಗ ಅಧ್ಯಕ್ಷರು, ವಿದ್ಯಾಲಯದ ಎಲ್ಲ, ಆಮೇಲೆ ಎಲ್ಲ ಎಲ್ಲ ಮತ್ತು ಭಟ್ಟರಿಗೆ ಬೇಕಾದ ಎಲ್ಲರೂ ಇದರಲ್ಲಿ ಇಂದಿನ ವಿಶೇಷವಾಗಿ ಪೂರ್ವಸ್ತು ಸುದೃಢ ಸ್ನೇಹೋ ಮುಕ್ತಿರ್ನ ಚಾನ್ಯತ ಅಂತ ಹೇಳಿದಂತೆ ನಾವು ವೈಶಿಷ್ಟ್ಯವನ್ನ ಎಲ್ಲರಿಗೂ ಶುಭವಾಗಿರ್ತಕ್ಕಂತಹ ಭಾಗವಹಿಸೋಣ ಅಂತ ಇನ್ನೇ ಕ್ರಮವನ್ನು ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಹಾ
ನೋಡಿ